ರೈತನ ಕೈಯಲ್ಲಿ ಕೈ ತುಂಬ ದುಡ್ಡಿರ್ಬೇಕು. ಈ ಮಿಕ್ಕಿದೆಲ್ಲ ಸ್ಟೋರಿನೇ. ಇವತ್ತೇನೋ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ನಂದಿನಿ ಕಾರಣ. ಅದಕ್ಕೆ ಯುವಕರು ಯಾಕೆ ವ್ಯವಸಾಯಕ್ಕೆ ಬರ್ತಾ ಇಲ್ಲ? ರೈತರು ಇನ್ನೂ ಹಳ್ಳಿಲಿ ಉಳ್ಕೊಂಡಿದ್ರೆ ಡೈರಿನೇ ಕಾರಣ ಅನ್ನೋ ಥರ ಎಲ್ಲ ಹೇಳ್ತಾರೆ. ಆವರೇಜ್ ಏಜ್ ಆಫ್ ಎನ್ ಇಂಡಿಯನ್ ಫಾರ್ಮರ್ ಇಸ್ 52. ಅಕ್ಷಯಕಲ್ಪದ ಆವರೇಜ್ ರೈತನ ಏಜು 32 ವರ್ಷ. 2012 ಫೆಬ್ರವರಿ 11ರಲ್ಲಿ ಕೃಷ್ಣರಾವ್ ಪಾರ್ಕ್ ಅಲ್ಲಿ ನಿಂತ್ಕೊಂಡು ನಾನು ಡಾಕ್ಟರ್ ರೆಡ್ಡಿ ಅವರು 18 ಲೀಟರ್ ಹಾಲು ಮಾರಿದ್ದು. ಇವತ್ತು ನಮ್ಮ ಜೊತೆ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಸಂಸ್ಥೆಯ ಫೌಂಡರ್ ಆಗಿರುವಂತಹ ಶಶಿಕುಮಾರ್ ಅವರಿದ್ದಾರೆ. ಅಕ್ಷಯಕಲ್ಪದ ಕತೆ ರೋಚಕವಾದದ್ದು. ಸುಮಾರು 6 ಬಾರಿ ಆ ಸಂಸ್ಥೆ ಬ್ಯಾಂಕ್ರಪ್ಸಿಯ ಹಂತಕ್ಕೆ ತಲುಪಿತ್ತು. ಸೊ ಅವನಿಗೆ ನಾನು ತುಂಬಾ ಕ್ರೆಡಿಟ್ ಕೊಡ್ತೀನಿ, ನಿತಿನ್ಗೆ. ಆ ಟೈಮಲ್ಲಿ ಇನ್ವೆಸ್ಟೆಡ್ 5 crores. ದಟ್ ಚೇಂಜ್ ಅಕ್ಷಯಕಲ್ಪ. ಮಣ್ಣಿನ ಕಾರ್ಬನ್ ಮಟ್ಟ ಮೇಂಟೈನ್ ಮಾಡೋದಂದ್ರೆ ಏನು? ರೈತರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ವಾ? ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಎಲ್ಲ ಉಳುಮೆ ಆಗ್ತಿರೋ ಭೂಮಿಗಳು ಇವತ್ತು ಮರುಭೂಮಿಗಳು. ಡೈರಿ ಮಾಡೋ ಉದ್ದಿಮೆಗೆ ಇದ್ಯಾಕೆ ಅಂತ ಪ್ರಶ್ನೆ. ಒಂದು ವರ್ಷ ಬರಗಾಲ ಬರ್ತಿದೆ ಅನ್ನೋದ್ರ ಬಗ್ಗೆ ಏನೋ ಒಂದು ಎಲ್ಲಿನೋ ಆಗಿದೆ. ನಿಮ್ಮ ರೈತರನ್ನ ಹೇಗೆ ತಯಾರು ಮಾಡ್ತೀರಾ? ಯಾರು ಬಿಟ್ಟಿ ಊಟ ಕೊಡ್ತಾರೆ ಅಂತ ನೋಡ್ತಾ ಇದ್ದೀನಿ. I don't have any office. I go and sit wherever place is there. I'll go and sit and work. ಆ 9 ವರ್ಷದ ಕಾಲ ನಡ್ಸೋಕೆ ಹೇಗೆ ಸಾಧ್ಯ ಆಯ್ತು? As a CEO, ನನಗೇನು ಪವರ್ ಇಲ್ಲ. Absolutely no power I have. So I've removed all the power with CEO. ಇಟ್ ಇಸ್ ಸೋ ಸ್ಪೆಷಲ್. ನನಗೂ ತುಂಬ ಪರ್ಸನಲ್ ಆಗಿ ಇದೊಂದು ಬಹಳ 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 ಇಷ್ಟವಾದ ಸ್ಟೋರಿ. ವ್ಯವಸಾಯ ಅಂದರೆ ನಾನು ಸಹಾಯ, ನೀನು ಸಹಾಯ, ಎಲ್ಲರೂ ಸಹಾಯ ಅನ್ನೋ ಪರಿಸ್ಥಿತಿ ಇದೆ. ಇವತ್ತಿನ ಎಪಿಸೋಡ್ ಶುರು ಮಾಡೋ ಮುಂಚೆ ನನ್ನ ಪ್ರಕಾರ ಯಾವುದೇ ಬಿಸ್ನೆಸ್ ಅಲ್ಲಿ ನಮ್ಗೆ ಗೊತ್ತೇ ಆಗದ ಹಾಗೆ ಎಲ್ಲಿ ದುಡ್ಡು ಪೋಲಾಗುತ್ತೆ ಗೊತ್ತಾ? ನಾವು ಬಳಸೋ ಬೇರೆ ಬೇರೆ ಟೂಲ್ಸ್ ಗಳ ಮಧ್ಯೆ ಇರುವ ಗ್ಯಾಪ್ ಅಲ್ಲಿ. ಅಂದ್ರೆ ಸೇಲ್ಸ್ ಏನೋ ಆಯ್ತು, ಅಕೌಂಟ್ಸ್ಗೆ ಗೊತ್ತಿರಲ್ಲ, ಸಿಸ್ಟಮ್ ಅಲ್ಲಿ ಸ್ಟಾಕ್ ಇದೆ ಅಂತ ಇರುತ್ತೆ, ಆದ್ರೆ ಕಸ್ಟಮರ್ ಆರ್ಡರ್ ಮಾಡಕ್ ಹೋದ್ರೆ ಔಟ್ ಆಫ್ ಸ್ಟಾಕ್ ಅಂತ ಕಾಣಿಸುತ್ತೆ. ಈ ತರ ಚಿಕ್ಕ ಚಿಕ್ಕ ಗ್ಯಾಪ್ಸ್ ಗಳಿಂದ ತುಂಬಾ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಓಡು ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಗೆ ಹೇಳಲೇಬೇಕು ಅಂತ ಅನ್ಕೊಂಡೆ. ಸೆಪ್ಟೆಂಬರ್ 11-12ಕ್ಕೆ ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ಈ ಇವೆಂಟ್ ನಡೀತಾ ಇದೆ. ಓಡೋದ್ ಮೇನ್ ಕೆಲಸನೇ ಅದು, ನಿಮ್ಮ ಇಡೀ ಬಿಸ್ನೆಸ್ ಸ್ಮೂತ್ ಆಗಿ ಇಂಟಿಗ್ರೇಟೆಡ್ ಆಗಿ ನಡೆಯೋ ರೀತಿಯಲ್ಲಿ ನೋಡೋದು. ಈ ಇವೆಂಟ್ ನ ನೀವು ಲೈವ್ ಆಗಿ ಕೂಡ ನೋಡಬಹುದು. ಜೊತೆಗೆ ಓಡುನ ಹೊಸ ವರ್ಷನ್ ಕೂಡ ಲಾಂಚ್ ಆಗ್ತಾ ಇದೆ. ವರ್ಕ್ಶಾಪ್ಸ್ ಇರುತ್ತೆ, ನೆಟ್ವರ್ಕ್ ಮಾಡ್ಕೊಳ್ಳೋಕೆ ಕಂಪ್ಲೀಟ್ ಪಾರ್ಟ್ನರ್ಸ್ ಟೀಮ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಫೌಂಡರ್ ಆಗಿರ್ಲಿ, ಬಿಸ್ನೆಸ್ ಓನರ್ ಆಗಿರ್ಲಿ, ನಿಮ್ಮ ಆಫೀಸಲ್ಲಿ ಸಿಸ್ಟಮ್ಸ್ ನ ನೋಡ್ತಿರುವಂತ ಅಡ್ಮಿನ್ ಆಗಿರ್ಲಿ, ನಿಮ್ಗೆ ಎಂಟ್ರಿ ಫ್ರೀ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ನಮಗೆ ಈ ಸಂಚಿಕೆಯನ್ನ ನಿಮಗೆ ತರೋದಕ್ಕೆ ಸಹಾಯ ಮಾಡಿದ ಓಡುವವರಿಗೆ ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಸಂಚಿಕೆಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್. ಇವತ್ತು ಒಂದು ವಿಶೇಷವಾದ ಸಂಚಿಕೆ. ಯಾಕಂದರೆ ಕರ್ನಾಟಕದಲ್ಲಿ ಕೃಷಿಯ ಕುರಿತಾದಂತಹ ಒಂದು ಕೆಲಸ ಮಾಡ್ತಿರುವಂಥ ಸಂಸ್ಥೆಗಳ ಒಂದು ಎಣಿಕೆ ನೋಡಿದಾಗ ಸಾಕಷ್ಟಿದೆ. ಆದರೆ ನಮ್ಮ ಶೋ ಅಲ್ಲಿ ನಾವು ಹೆಚ್ಚು ಕವರ್ ಮಾಡಿಲ್ಲ. ಇವತ್ತು ಅಂಥದ್ದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಸೊ ನೀವೇನು ಗಮನಿಸ್ಬೋದು ಅಂದರೆ, ಬೆಂಗಳೂರು ಅಂತ ಊರಲ್ಲಿ ನೀವಿದ್ದರೆ ನಮ್ಮ ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಅಥವಾ ಡೆಲಿವರಿ ಬಾಯ್ಸ್ ಇರ್ಬೋದು, ಅವರ ಹಿನ್ನೆಲೆ ಏನು ಅಂತ ಒಂದು ಸ್ವಲ್ಪ ನೀವು ಸಾಮಾನ್ಯವಾಗಿ ಚೆಕ್ ಮಾಡಿದ್ರೆ, ಅವ್ರು ನಮ್ಮ ಕರ್ನಾಟಕದ ಸಣ್ಣ ಊರುಗಳಿಂದ, ಹಳ್ಳಿಗಳಿಂದ ಬೆಂಗಳೂರಿಗೆ ಬಂದು ಒಂದು 30-40 ಸಾವಿರ ಸಂಬಳಕ್ಕೆ ಕೆಲಸ ಮಾಡ್ತಿರ್ತಾರೆ ಅನ್ನೋದು ಕಾಣಿಸುತ್ತೆ. ಆ್ಯಂಡ್ ಅವರ ಆ ಹಳ್ಳೀಲಿ, ಅವರ ಒಂದು ಊರಲ್ಲಿ ಅವ್ರ ಪರಿಸ್ಥಿತಿ ಏನು ಅಂತ ನೋಡಿದ್ರೆ, ಅದರಲ್ಲಿ ಸಾಕಷ್ಟು ಜನಕ್ಕೆ ಅವ್ರದ್ದೇ ಆದ ವ್ಯವಸಾಯದ ಭೂಮಿ ಇರುತ್ತೆ. ಆದರೆ ಅವ್ರು ವ್ಯವಸಾಯ ಮಾಡೋದು ಬಿಟ್ಟು ಬೆಂಗಳೂರಿಗೆ ಬಂದು ಈ ರೀತಿ ಒಂದು 30-40 ಸಾವಿರಕ್ಕೆ ಕೆಲಸ ಮಾಡ್ತಾರೆ ಅನ್ನೋದು ಕಾಣಿಸುತ್ತೆ. ಯಾಕೆ ಆಗಿದೆ ಅಂತ ನೋಡಿದ್ರೆ, ಕೃಷಿ ಅನ್ನೋದು ಒಂದು ಸಸ್ಟೈನೇಬಲ್ ಪ್ರೊಫೆಷನ್ ಅಲ್ಲ. ಅಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಕೃಷಿ ಮಾಡ್ತವ್ರಿಗೆ ಮದುವೆ ಮಾಡ್ಕೊಂಡು ಹೋದರೆ ಹೆಣ್ಣು ಕೂಡ ಕೊಡಲ್ಲ. ಈ ಥರದ್ದೆಲ್ಲ ಒಂದು ಪರಿಸ್ಥಿತಿನ ನಾವು ನೋಡ್ತೀವಿ. ಇವತ್ತಿನ ನಮ್ಮ ಫೌಂಡರ್ ಒಂದು ರೈತ ಕುಟುಂಬದ ಹಿನ್ನೆಲೆಯಿಂದನೇ ಬಂದಂಥವ್ರು. ಆದರೆ ಅವರ ತಂದೆ ಕೂಡ ಇದೇ ಮಾತನ್ನ ಹೇಳಿದರು, ಕೃಷಿಯಲ್ಲಿ ಕಷ್ಟ ಇದೆ, ಆದ್ದರಿಂದ ಕೃಷಿ ನನ್ನ ಕಾಲಕ್ಕೆ ಕೊನೆ ಆಗಲಿ, ನೀನು ಓದ್ಕೊಂಡು ಬೆಂಗಳೂರು ಸೇರ್ಕೋ, ಇಂಜಿನಿಯರ್ ಆಗಿ ಬೆಂಗಳೂರು ಸೇರ್ಕೋ ಅನ್ನೋಂಥ ಒಂದು ಮಾತುಗಳನ್ನೇ ಅವ್ರಿಗೂ ಹೇಳಿದ್ದು. ಅವರು ತಂದೆ ಮಾತಿನಂತಲೇ ನಡ್ಕೊಂಡು ಇಂಜಿನಿಯರ್ ಆದರು. ಒಂದು 16-17 ವರ್ಷ IT ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಆದರೆ ಮಣ್ಣು ಅವ್ರನ್ನ ಕರಿತಾ ಇತ್ತು, ವಾಪಸ್ ಬನ್ನಿ, ನಾವು ಮಣ್ಣಿನ ಸುತ್ತನೇ ಒಂದಿಷ್ಟು ಕೆಲಸ ಮಾಡಬೇಕು ಅನ್ನೋಂಥ ರೀತಿಲಿ. ಅಣ್ಣವ್ರ ಸಿನಿಮಾ ಬಂಗಾರದ ಮನುಷ್ಯದಲ್ಲಿ ಹೇಗೆ ಅವರು ಒಂದು ಹಳ್ಳಿಗೆ ವಾಪಸ್ ಹಿಂತಿರುಗಿ ಕೃಷಿಯಲ್ಲಿ ತೊಡ್ಕೊಂಡು ಒಂದು ಸಾಧನೆ ಮಾಡೋಂಥ ತೋರಿಸ್ತಾರೋ, ಅದೇ ರೀತಿಯಲ್ಲಿ ಒಂದು ರೂಪಕದ ರೀತಿಯಲ್ಲಿ ನೋಡ್ಬೋದು. ಅವರು ಕೂಡ ವಾಪಸ್ಸು ಮರಳಿ ಮಣ್ಣಿಗೆ ಬರ್ತಾರೆ, ಅಲ್ಲಿ ಕೆಲಸಗಳನ್ನ ಮಾಡ್ತಾರೆ, ಆಮೇಲೆ ಒಂದು ಸಂಸ್ಥೆನ ಕಟ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನುವಂಥದ್ದು ಸಾಕಷ್ಟು ಪಾಲಿಸಿ ಥಿಂಕರ್ಸು ಅಷ್ಟೊಂದು ಬೇಗ ಸ್ಕೇಲ್ ಆಗುವಂಥದ್ದಲ್ಲ, ಸಸ್ಟೈನೇಬಲ್ ಆಗುವಂಥದ್ದಲ್ಲ ಅಂತ ಹೇಳ್ತಾರೆ. ಬಟ್ ಆ ಕ್ಷೇತ್ರಕ್ಕೆ ಅವ್ರು ಕೈ ಹಾಕಿ ಒಂದು ಸಂಸ್ಥೆನ ಕಟ್ತಾರೆ. ಅದರಲ್ಲೂ ವಿಶೇಷವಾಗಿ ಒಂದು ಕಮ್ಯುನಿಟಿ ಮಾಡಲಲ್ಲಿ ಒಂದು ರೀತಿಯಲ್ಲಿ ರೈತರು ದುಡ್ಡು ಕೂಡ ಮಾಡಬಹುದು ಅನ್ನುವಂಥ ಒಂದು ಸಂಸ್ಥೆನ ಕಟ್ಟಿ ತೋರಿಸ್ತೀನಿ ಅಂತ ಹೊರಟು ಮಾಡ್ತಾರೆ. ಸುಲಭದ ಪ್ರಯಾಣ ಆಗಿರಲಿಲ್ಲ. 15-16 ವರ್ಷ ಅವರು ಬಹಳ ನಿರಂತರವಾದ ಪರಿಶ್ರಮ ಪಟ್ಟಿದ್ದಾರೆ. ಸುಮಾರು 6 ಬಾರಿ ಆ ಸಂಸ್ಥೆ ಬ್ಯಾಂಕ್ರಪ್ಸಿಯ ಹಂತಕ್ಕೆ ತಲುಪಿತ್ತು. ಅದನ್ನೆಲ್ಲ ಉಳಿಸ್ಕೊಂಡು ಆ ಸಂಸ್ಥೆನ ಇವತ್ತು
ಒಂದು ಗೆಲುವಿನ ಮೆಟ್ಟಿಲು ಸೇರಿಸಿದ್ದಾರೆ ಅವರು. ಈ ವರ್ಷ ಆ ಸಂಸ್ಥೆ ಒಂದು ಸುಮಾರು 600 ಕೋಟಿ ರೆವಿನ್ಯೂ ಮಾಡುವಂಥ ಒಂದು ಸಾಧ್ಯತೆ ಇದೆ. ಈ ಸಂಸ್ಥೆಯ ಜೊತೆ ಸುಮಾರು 2800 ರೈತ ಕುಟುಂಬಗಳು ಇವತ್ತು ಜೋಡಿಸ್ಕೊಂಡಿದ್ದಾರೆ. ಅವರೆಲ್ಲರ ಸರಾಸರಿ ಆದಾಯ ತಿಂಗಳಿಗೆ 1.5 ಲಕ್ಷದಷ್ಟಿದೆ ಅಂತ ಒಂದು ಅಂಕಿಅಂಶ ಇದೆ. ಸೊ ನಾವು ಮಾತಾಡ್ತಾ ಇರೋದು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಸಂಸ್ಥೆಯ ಬಗ್ಗೆ. ಇವತ್ತು ನಮ್ಮ ಜೊತೆ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಸಂಸ್ಥೆಯ ಫೌಂಡರ್ ಆಗಿರುವಂತಹ ಶಶಿಕುಮಾರ್ ಅವರಿದ್ದಾರೆ. ಶಶಿ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ಬಂದಿದ್ದಕ್ಕೆ. ತುಂಬ ಸಂತೋಷ ವಸಂತ್. ನೋಡಿ, ಇಷ್ಟು ಲಾಂಗ್ ಇಂಟ್ರೊಡಕ್ಷನ್ ನಾನು ಯಾಕೆ ಕೊಟ್ಟೆ ಅಂದರೆ ಇಟ್ ಇಸ್ ಸೋ ಸ್ಪೆಷಲ್. ನಮಗೂ ತುಂಬ ಪರ್ಸ್ನಲ್ ಆಗಿ ಇದೊಂದು ಬಹಳ 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 ಇಷ್ಟವಾದ ಸ್ಟೋರಿ. ಇಂಥದ್ದೊಂದು ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿದೆ, ಕಟ್ಟಿದ್ದೀರಿ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಚಾರ ಕೂಡ. ವೆಲ್ಕಮ್ ಟು ದ ಶೋ. ಸೊ ಸಾಕಷ್ಟು ಮಾತಾಡೋಣ ಇವತ್ತು. ಸರ್, ಒಂದು ಕಡೆ ಫಸ್ಟು ಏನಂದರೆ, ನೀವು ಮಾತಾಡಿದಾಗ ಒಂದು ಕಡೆ ಹೇಳಿದ್ದು ನನ್ನ ತಲೆಯಲ್ಲಿ ಕೂತ್ಬಿಟ್ಟಿದೆ. ಏನಂದರೆ, ವ್ಯವಸಾಯ ಅಂದರೆ ನಾನೂ ಸಹಾಯ, ನೀನೂ ಸಹಾಯ, ಎಲ್ಲರೂ ಸಹಾಯ ಅನ್ನೋ ಪರಿಸ್ಥಿತಿ ಇದೆ. ಸರ್ಕಾರಗಳು ಏನೆಲ್ಲ ನೀತಿ ನಿಯಮ ಕೃಷಿ ಸುತ್ತನೆ ಮಾಡ್ತಾ ಇದ್ದಾವೆ. 40% ಜನ ಈಗಲೂ ಕೃಷಿ ಸುತ್ತನೆ ಅವ್ರ ಜೀವನ ಕಟ್ಕೊಂಡಿದ್ದಾರೆ. GDPಗೆ ಒಂದು 18% ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಇಷ್ಟೆಲ್ಲ ಇದ್ರೂ ಅಗ್ರಿಕಲ್ಚರು ಸಸ್ಟೈನ್ ಆಗ್ತಾ ಇಲ್ಲ. ಸರಾಸರಿ ವಯಸ್ಸು 52 ಅಂತ ನೀವು ಹೇಳಿದ್ದನ್ನು ನೋಡಿದೆ, ಕೃಷಿಲಿ ತೊಡ್ಕೊಂಡಿರೋ ಪ್ರಮಾಣ. ಸೊ ಇದನ್ನೆಲ್ಲ ನೋಡಿದಾಗ ಅಕ್ಷಯಕಲ್ಪ ಥರದ್ದು ಒಂದು ಯೋಜನೆ ತುಂಬ ವಿಶೇಷ ಅನಿಸುತ್ತೆ. ಹೇಗೆ ಶುರು ಆಯ್ತು ಇದೆಲ್ಲ? ಅಕ್ಷಯಕಲ್ಪ ಯಾಕೆ ಶುರು ಮಾಡಿದ್ರಿ? ಅದನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಡೈರಿ ಥರದ್ದು ಕಟ್ಟಲೇಬೇಕು ಅಂತ ಹೊರಟ್ರ, ಅಥವಾ ಜನರಲ್ ಆಗಿ ಇದ್ರ ಸುತ್ತ ಏನೋ ಒಂದು ಕೆಲಸ ಮಾಡೋಣ, ಮಾಡ್ತಾ ಫಿಗರ್ ಔಟ್ ಮಾಡೋಣ ಅಂತ ಹೊರಟ್ರ? ಹೇಗೆ ಶುರು ಆಯ್ತು ಸರ್ ಇದೆಲ್ಲ? ಸರ್, ನಮ್ಮ ಅಕ್ಷಯಕಲ್ಪದ ಕತೆ ಸ್ವಲ್ಪ ರೋಚಕವಾದದ್ದು. ಓಕೆ, ಮೂರ್ಖರು ಏನಾದ್ರು ಮಾಡೋಕ್ಕೆ ಹೊರಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಅಕ್ಷಯಕಲ್ಪ. ನಾವೆಲ್ಲ IT ಕ್ಷೇತ್ರದಲ್ಲಿದ್ದವರು, ಸುಮಾರು ವರ್ಷ ಅಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ಅದರಲ್ಲಿ ಒಂದು 27 ಜನ ಯಾವಾಗಲೂ ಕೂತ್ಕೊಂಡು ಮಾತಾಡಿಕೊಂಡು ಕಾಫಿ ಕುಡ್ಕೊಂಡು ಓಕೆ ಯಾವಾಗಲೂ ಯೋಚನೆ ಮಾಡ್ತೀವಿ ವ್ಯವಸಾಯದಲ್ಲಿ ಏನಾದರೂ ಮಾಡೋಕ್ಕಾಗುತ್ತಾ ಅಂತೇಳಿ. ನಾವು ಡೈರಿ ಉದ್ದಿಮೆ ಮಾಡಬೇಕಂತಲೂ ಯಾರಿಗೂ ಆಸಕ್ತಿ ಇರಲಿಲ್ಲ, ಅಥವಾ ಡೈರಿ ಉದ್ದಿಮೆ ಮಾಡಬೇಕಂತಲೂ ಅಂದ್ಕೊಂಡಿರಲಿಲ್ಲ, ಅಥವಾ ಹೋಗ್ಬಿಟ್ಟು ಒಂದು ಉದ್ದಿಮೆ ಕಟ್ಟಬೇಕಂತಲೂ ಇರಲಿಲ್ಲ. ಅಕ್ಷಯಕಲ್ಪ ಮೂಲಭೂತವಾಗಿ ಶುರುವಾಗಿದ್ದು ಒಂದು NGO ಮೂಲಕ. ಓಕೆ, ಹಾಗೆ ನಾವೆಲ್ಲ ಒಂದು 27 ಜನ ಒಟ್ಟಿಗೆ ಸೇರಿಕೊಂಡು ಬಾಯಿಫಲ್ಲಿ ಡಾಕ್ಟರ್ JNS ರೆಡ್ಡಿ ಅವರಿದ್ದರು, ಅವ್ರು ನಮ್ಮ ಅಂಕಲ್ ಅವರು. ಓಕೆ, ಅವ್ರ ಜೊತೆಲಿ ಸೇರಿಕೊಂಡು ನಾವೇನು ಮಾಡಿದ್ವಿ, ಓಕೆ ಹಳ್ಳಿಗಳಿಗೆ ಹೋಗ್ಬಿಟ್ಟು ಯಾರ್ಯಾರು ಯುವಕರು ಇರ್ತಾರೋ ಅವ್ರ ಜೊತೆಲಿ ಕೆಲಸ ಮಾಡಿ ಅವ್ರನ್ನ ವ್ಯವಸಾಯದಲ್ಲೇ ಉಳಿಸ್ಕೊಳ್ಳೋಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆಗೆ ಉತ್ತರ ಕಂಡ್ಕೊಳ್ಳೋಕೆ ಹೋಗಿದ್ದು ಪ್ರೋಗ್ರಾಮ್ ಇದು. NGO ಥರ ಶುರು ಮಾಡಿದ್ದು 2010ರಲ್ಲಿ ಮಾರ್ಚ್ ತಿಂಗಳಲ್ಲಿ ಶುರು ಮಾಡಿದ್ದು. ನಾವು 1 ವರ್ಷ ಅದರಲ್ಲಿ ಕೆಲಸ ಮಾಡಿದ್ವಿ. ಅದರಲ್ಲಿ ನಾವು ಕೊಹರ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾರಪ್ಪ ಅಂದರೆ, ಯಾವುದಾರ ಒಂದು ಹಳ್ಳಿಗೆ ಹೋದರೆ 4-5 ಜನ ಹೆಣ್ಮಕ್ಳು ಇರ್ತಾರೆ. ಯಾವ ಥರ ಇರ್ತಾರೆ ಅಂದರೆ, ಅವ್ರಿಗೆ ಮದುವೆ ಆಗಿರೋದಿಲ್ಲ. ಓಕೆ, ಆಮೇಲೆ ವಿಧವೆಯವರು ಇರ್ತಾರೆ. ಆಮೇಲೆ ಎಷ್ಟೊಂದು ಜನ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಓಕೆ, ಅವರಲ್ಲಿ 1/2 ಎಕರೆ, 3/4 ಎಕರೆ, 1/4 ಎಕರೆ, 1 ಎಕರೆ ಜಮೀನು ಇರುತ್ತೆ. ಅದರಲ್ಲಿ ಒಂದು ವ್ಯವಸ್ಥಿತವಾಗಿ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಅಂದ್ಕೊಂಡು ಅಂದರೆ, ಈ ಥರದವ್ರನ್ನ ಕಂಡಿಡಿದು ಒಂದು ಕಮ್ಯೂನ್, ಓಕೆ ಗಾಂಧಿಯನ್ ಕಮ್ಯೂನ್ ಥರ ಮಾಡಿ ಅಲ್ಲಿ ಅವ್ರನ್ನ ಕರೆದು ಒಂದು ಕೆಪಾಸಿಟಿ ಬಿಲ್ಡ್ ಮಾಡೋಕ್ಕೆ, ಅಂದರೆ ವ್ಯವಸಾಯನ ಒಂದು ಉದ್ದಿಮೆ ಥರ ಹೇಗೆ ನೋಡಬೇಕು, ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮತ್ತೆ ಹಳ್ಳಿಗಳಿಗೆ ವಾಪಸ್ ಕಳಿಸಿ, ಯಾರ್ಯಾರು ವ್ಯವಸಾಯ ಮಾಡಿದಿರ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವ್ರ ಕಡೆಯಿಂದ ಲ್ಯಾಂಡ್ ಲೀಸ್ ಕೊಡಿಸಿ ಅವ್ರನ್ನ ಒಂದು ವ್ಯವಸಾಯದಲ್ಲಿ ಉದ್ದಿಮೆ ಮಾಡಿಸ್ಬೇಕಂತ ಹೊರಟಿದ್ದ ಐಡಿಯಾ. ಓಕೆ, ನಮ್ಗೆ ಡೈರಿ ಮಾಡ್ಬೇಕಂತನೂ ಗೊತ್ತಿಲ್ಲ. ಓಕೆ, ಸೊ ಅದು ನಮ್ಮ ಅಕ್ಷಯಕಲ್ಪ ಜೆನಿಸಿಸ್. ಈ ಥರ ಒಂದು 27 ಜನ ಡಾಕ್ಟರ್ ರೆಡ್ಡಿ ಅವ್ರ ಜೊತೆ ಎಲ್ಲ ಮಾತಾಡಿ ಅದಕ್ಕಿಂತ ಮೊದಲು 2001ರಿಂದ ಡಾಕ್ಟರ್ ರೆಡ್ಡಿ ಅವರು ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ರು, ಯುವ ಚೇತನ ಅಂತೇಳಿ. ಯುವ ಚೇತನ ಪ್ರೋಗ್ರಾಮ್ ಏನು BIF ಸಂಸ್ಥೆ ಮೂಲಕ ನಡೆಸ್ತಾ ಇದ್ರು. ಅದನ್ನ ನಾವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಪ್ರತಿ ತಿಂಗಳು 5,000, 10,000 ಆ ಥರ ನಾವೆಲ್ಲ ಪೂಲ್ ಮಾಡಿ ಕೊಡ್ತಾ ಇದ್ವಿ, ಸೊ ದಟ್ ಆ ಪ್ರೋಗ್ರಾಮ್ ಮುಂದಕ್ಕೆ ಹೋಗಲಿ ಅಂತೇಳಿ. ಅದರಲ್ಲಿ ಹಳ್ಳಿಗಳಿಗೆ ಹೋಗ್ಬಿಟ್ಟು ಯುವಕರನ್ನ ಐಡೆಂಟಿಫೈ ಮಾಡಿ BIF ಸಂಸ್ಥೆ ಕೆಲಸ ಮಾಡ್ತಾ ಇತ್ತು. ಅದು ಕೂಡ ನಮಗೆ ಸುಮಾರು ಇಂಪ್ರೆಷನ್ಸ್ ಇತ್ತು. ಅಲ್ಲಿ ಸುಮಾರು ಚಾಲೆಂಜಸ್ ಕಂಡುಹಿಡಿತಾ ಇದ್ವಿ ಎಲ್ಲನೂ. ಬಟ್ NGO ಶುರು ಮಾಡಿದ್ವಿ. ಆಮೇಲೆ ಒಂದು ವರ್ಷ ಆಯಿತು, ಮತ್ತೆ ಹೋಗಿ ದುಡ್ಡು ರೈಸ್ ಮಾಡಬೇಕು. ಓಕೆ, ನಾವು ಎಲ್ಲಿ ಹೋಗೋದು, ಯಾರನ್ನ ಹೋಗಿ ಕೇಳೋದು, ನಮಗೆ ಗೊತ್ತಿಲ್ಲ. ಸೊ ಆಮೇಲೆ ಏನು ಮಾಡಿದ್ವಿ, ಈ ವುಮೆನ್ ಕೋಹರ್ಟ್ ಸೆಲೆಕ್ಟ್ ಮಾಡಿಕೊಂಡು ಒಂದು ಕಮ್ಯೂನು ಶುರು ಮಾಡಿದ್ವಿ. ಆಮೇಲೆ ನಮ್ಗೆ ಅರ್ಥ ಆಗ್ತಾ ಹೋಯ್ತು, ನಾವು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ವುಮೆನ್, ಆ ಗ್ರೂಪ್ಗೆ ಬೇರೆ ಥರ ಸಹಾಯ ಬೇಕು. ಅವ್ರಿಗೆ ಫಿಸಿಯಾಲಜಿಕಲ್ ಸಹಾಯ ಬೇಕು, ಸೈಕಲಾಜಿಕಲ್ ಸಹಾಯ ಬೇಕು, ಮೇ ಬಿ ಸ್ವಲ್ಪ ಮೆಡಿಕಲ್ ಹೆಲ್ಪ್ ಬೇಕು. ದೇರ್ ಆರ್ ಲಾಟ್ ಮೋರ್ ಹೆಲ್ಪ್ ದೆ ನೀಡ್. ನಮ್ಮಲ್ಲಿ ಎಕ್ವಿಪ್ ಆಗಿರಲಿಲ್ಲ, ನಾವು ವಿ ಆರ್ ನಾಟ್ ಓಕೆ, ನಮಗದು ಗೊತ್ತೂ ಇರಲಿಲ್ಲ. ಓಕೆ, ಆಮೇಲೆ ಏನು ಮಾಡಿದ್ವಿ, ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ ಇದನ್ನ, ಒಂದು ರೈತಾಪಿ ಕುಟುಂಬಗಳ ಜೊತೆಲಿ ಕೆಲಸ ಮಾಡೋಣ ಅಂತ. ದಟ್ಸ್ ಹೌ ಅಕ್ಷಯಕಲ್ಪ ಚೇಂಜ್ ಆಗಿದ್ದು, ಫಾರ್ ಪ್ರಾಫಿಟ್ ಸಂಸ್ಥೆಯಾಗಿ ಚೇಂಜ್ ಆಗಿದ್ದು ಆವಾಗಲೇ.
ಓಕೆ, ದುಡ್ಡು ರೈಸ್ ಮಾಡೋಕ್ಕಾಗಲಿಲ್ಲ ಎನ್ ಜಿ ಒ ಆಗಿ ಫಾರ್ ಪ್ರಾಫಿಟ್ ಆಗಿ ಚೇಂಜ್ ಮಾಡಿದ್ವಿ. ಹ್ಮ್. ಇದು ಮೂಲಭೂತವಾಗಿ ಅಕ್ಷಯಕಲ್ಪ ಶುರುವಾಗಿದ್ದು ಓಕೆ. ಒಂದು ಎನ್ ಜಿ ಒ ಥರ. ಎನ್ ಜಿ ಒ ಶುರು ಆಗೋಷ್ಟೊತ್ತಿಗೆ ನೀವು ಕೆಲಸ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟಿದ್ವಿ, ಏನು ಕೆಲಸ ಏನೂ ಇರಲಿಲ್ಲ. ಸೊ ನಾನು ಸುಮಾರು 17 ವರ್ಷ ವಿಪ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡಿದವನು. ಡಾಕ್ಟರ್ ರೆಡ್ಡಿ ಅವ್ರು ಬಾಯ್ಫಲ್ಲಿದ್ದರು, ಅವರು ಬಾಯ್ಫ್ ಬಿಟ್ಟರು. ಬಾಯ್ಫ್ ಬಿಟ್ಟು ನಾವಿಬ್ಬರು ಸೇರ್ಕೊಂಡು ಶುರು ಮಾಡಿದ್ದು. ಇದನ್ನು ನನ್ನ 27 ಜನ ಸ್ನೇಹಿತರು ಓಕೆ ವಿಪ್ರೋ ಸಂಸ್ಥೆಯಲ್ಲಿದ್ದವರು ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡಿದ್ದು. ಅವ್ರು ಸೇವಿಂಗ್ಸ್ ಕೊಟ್ಟು ಸಪೋರ್ಟ್ ಮಾಡಿದ್ದು ಅಷ್ಟೇ. ಇನ್ನೇನು ಅವ್ರಿಗೇನು ಎಕ್ಸ್ಪೆಕ್ಟೇಷನ್ಸ್ ಏನು ಇರಲಿಲ್ಲ. ನೋಡಪ್ಪ ಏನೋ ಮಾಡಕ್ಕೆ ಹೊರಟಿದ್ಯಾ, ನಾನು ನಿನ್ನ ನಂಬ್ತೀನಿ, ತಗೋ ಇಷ್ಟು ಅಂತೇಳಿ ಕೊಟ್ಟವರು. ಎಷ್ಟು ದುಡ್ಡು ಕೊಟ್ಟಿವಿ ಸರ್ ಅಲ್ಲ? ಸೊ ಅದೆಲ್ಲನೂ 27 ಜನ ಸೇರಿಸಿ 1.4 ಕೋಟಿ ಪೂಲ್ ಮಾಡಿದ್ದು ನಾವು. ಅದು ನಿಮ್ಮ ಸೀಡ್ ಮನಿ, ನಮ್ಮ ಸೀಡ್ ಮನಿ ಅಂತ ಹೇಳ್ಬೋದು. ಅದರಿಂದ ನಾವು ಒಂದು ಕಮ್ಯೂನ್ ಜಾಗ ತಗೊಂಡ್ವಿ. ಯಾಕಂದರೆ ಡಾಕ್ಟರ್ ರೆಡ್ಡಿ ಅವ್ರು ಅಂದ್ಕೊಂಡಿದ್ದು ಒಂದು ಗಾಂಧಿಯನ್ ಕಮ್ಯೂನ್ ಥರ ಮಾಡಬೇಕು, ಜನ ಅಲ್ಲಿ ಬರಬೇಕು, ಅವ್ರನ್ನ ಕೆಪಾಸಿಟಿ ಬಿಲ್ಡ್ ಮಾಡಬೇಕು, ವ್ಯವಸಾಯ ಮತ್ತು ವ್ಯವಸಾಯ ಸುತ್ತಮುತ್ತ ಆ್ಯಕ್ಟಿವಿಟೀಸ್ಗಳನ್ನ ತೊಡಗಿಸಿ ಅವ್ರಿಗೆ ಆಂಟ್ರಪ್ರಿನರ್ಶಿಪ್ ಹೇಳ್ಕೊಟ್ಟು ಹಳ್ಳಿಯಲ್ಲಿ ಕಳಿಸ್ಬೇಕು ಅಂತೇಳಿ ಸ್ವಲ್ಪ ಜಮೀನು ತೊಗೊಂಡು ಸುತ್ತಮುತ್ತ ಶುರು ಮಾಡಿದ್ವಿ. ಈಗ ಅಲ್ಲಿ ಚನ್ನರಾಯಪಟ್ಟಣ ತಾಲೂಕಲ್ಲಿ ಓಕೆ ಕೋಡಿಹಳ್ಳಿ ಗ್ರಾಮದಲ್ಲಿ ಓಕೆ ನಾವು ಅಲ್ಲಿಂದ ಶುರು ಮಾಡಿದ್ದು. ನೀವು ತಿಪ್ಟೂರಿಗೆ ಹೋಗಿ ಮಾಡಿದ ಕಾರಣ ಏನು ಸರ್? ನೀವು ಆನೇಕಲ್ನವರಲ್ವಾ ಮೂಲ? ಹೌದು, ನಾನು ಹುಟ್ಟು ಬೆಳೆದಿದ್ದೆಲ್ಲ ಆನೇಕಲ್ ತಾಲೂಕು ಗುಡ್ಡಾಟಿ ಗ್ರಾಮ. ಓಕೆ, ಡಾಕ್ಟರ್ ರೆಡ್ಡಿ ಅವರು ಬಾಯ್ಫ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅವರು ತಿಪ್ಟೂರಲ್ಲಿ ಅವ್ರ ರಿಸರ್ಚ್ ಸ್ಟೇಷನ್ ಇದೆ, ಅಲ್ಲಿದ್ರು ಅವರು. ಓಕೆ, ಮತ್ತೆ ನಾನು ಅವ್ರ ಮನೇಲಿ ಇದ್ಕೊಂಡು ಮನೆ ಪಾಠ ಓದ್ದವನು. ನಮ್ಮ ತಂದೆ ತಾಯಿಗಳ ಕೈಯಲ್ಲಿ ನಾನು ಓದ್ಸೋಕ್ಕಾಗಿಲ್ಲ. ಓಕೆ, ಅದಕ್ಕೋಸ್ಕರ ನಾನು ಅವ್ರ ಮನೇಲಿದ್ದು ನಮ್ಮ ಹಳ್ಳಿ ಕಡೆ ಮನೆ ಪಾಠ ಅಂತ ಇದೆ. ನೀವು ರಿಲೇಟಿವ್ಸ್ ಮನೆಗೆ ಹೋಗಿ ಉಳ್ಕೊಳ್ತೀರಾ, ಅವರು ನೀವು ಊಟ ಕೊಡ್ತಾರೆ, ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಬೇಕು. ಓಕೆ, ಅವ್ರು ಊಟ ಕೊಡ್ತಾರೆ, ಉಳ್ಕೊಳ್ಳೋಕೆ ಜಾಗ ಕೊಡ್ತಾರೆ, ಮತ್ತು ನೀವು ಶಾಲೆಗೆ ಹೋಗ್ಬೋದು ಅಲ್ಲಿ. ಓಕೆ, ನಾವು ಆ ಥರ ಓದ್ದವರು 8ನೇ ತರಗತಿಯಿಂದ. ಓಕೆ, ಇಂಜಿನಿಯರಿಂಗ್ ಮುಗಿಸೋ ತನಕ ನಾನು ಹಂಗೆ ಓದಿದ್ದು. ನಮ್ಮ ತಂದೆ ತಾಯಿ ಕೈಲಿ ಆಗಲಿಲ್ಲ ನಮ್ಗೆ ವ್ಯವಸಾಯ ಮಾಡಿಕೊಂಡು ವಿದ್ಯಾಭ್ಯಾಸ ಕೊಡೋದಕ್ಕೆ. ಸೊ ಅದಕ್ಕೋಸ್ಕರ ತಿಪ್ಟೂರು. ಓಕೆ, ನಾವು ಆನೇಕಲ್ಲಿದ್ರೂ ಹೋಗಿ ತಿಪ್ಟೂರಲ್ಲಿ ಉಟ್ಕೊಂಡು ಮಾಡಿದ್ದೆ ಅಂದರೆ ಬಾಯ್ಫ್ ಸಂಸ್ಥೆ ಡಾಕ್ಟರ್ ರೆಡ್ಡಿ ಅವರು. ಅದಕ್ಕೆ ಕಾರಣ. ಸೊ ಇದು ಈಗ ಶುರುವಾಯಿತು ಒಂದು ಎನ್ ಜಿ ಒ ಥರ, ಅನಂತರ ಅದನ್ನ ಒಂದು ಫಾರ್ ಪ್ರಾಫಿಟ್ ಕಂಪನಿ ಥರ ಶೇಪ್ ಮಾಡೋಕೆ ಹೊರಟ್ರಿ. ಆರಂಭದ ಆ ಜರ್ನಿಲಿ ನೀವು ಏನು ಎಕ್ಸಾಕ್ಟ್ಲಿ ಮಾಡೋಕೆ ಹೊರಟಿದ್ದು ಸರ್? ಸೊ ಇದು ಪ್ರಶ್ನೆ, ಅದೇ ಪ್ರಶ್ನೆ. ಈಗ ಯುವಕರು ಯಾಕೆ ವ್ಯವಸಾಯಕ್ಕೆ ಬರ್ತಾ ಇಲ್ಲ, ಮತ್ತು ತಂದೆ ತಾಯಿಗಳು ಯಾಕೆ ಯುವಕರನ್ನ ಎನ್ಕರೇಜ್ ಮಾಡೋದಿಲ್ಲ? ಈಗ ನಮ್ಮಪ್ಪ ನನ್ನ ಎನ್ಕರೇಜ್ ಮಾಡಲಿಲ್ಲ. ನಮ್ಮಪ್ಪ ಹೇಳಿದ್ದು ತುಂಬ ಕ್ಲಿಯರ್ ಆಗಿದೆ, ನನಗೆ ಕಿವಿಗಳಲ್ಲಿ ಗುಮ್ ಅಂತ ಇರ್ತೈತೆ ಪ್ರತಿದಿನ. ಒಂದು ಮಾರ್ಕ್ ಕಮ್ಮಿ ಆಗಿಬಿಟ್ರೆ 4 ಒದೆ ಬೀಳೋದು. ಯಾಕೆ ಕಮ್ಮಿ ಆಯಿತು, ಇವಾಗ ಎಲ್ಲಿ ಓದ್ಲಾ ಹೊಡೆದೆ. ಓಕೆ, ಇದೇ ಥರ ಕೇಳ್ತಾ ಇದ್ದೀನಿ. ನಮ್ಮಪ್ಪ ಅಂತ ಇದೇ ಮಾತು ಹೇಳ್ತಾ ಇದ್ದ. ಓಕೆ, ಸೊ ಒಂದು ಕೆಲವು ಸಾರಿ ಏನಾಗ್ತಾ ಇದ್ದೆ, ಮಕ್ಳು ಗೊತ್ತು, ಓಕೆ ಬಾವಿಲಿ ಬಿದ್ದು ಈಜಾಡೋದು ಅದು ಹಿಡಿದೆಲ್ಲ ಗೊತ್ತಾಗ್ಬಿಟ್ಟಿದೆ, ತುಂಬ ಸಿಟ್ಟು ಬಂದ್ಬಿಡೋದು ಅವ್ರಿಗೆ, ಓದೋದು ಬಿಟ್ಟು ಬೇರೆ ಯಾಕೆ ಮಾಡ್ತಿದ್ಯಾ ಅಂತೇಳಿ. ಸೊ ಅದು ತುಂಬ ಕಾಮನ್. ಇದು 70s ಶುರುವಾಗಿದೆ, ನಾನು 70s ಪ್ರಾಡಕ್ಟು ಶುರುವಾಯಿತು. ಅದು ಯಾಕೆ ಆ ಥರ ಆಯಿತು ಅಂತ ಹೇಳಿದ್ರೆ, ಓಕೆ ಅವ್ರಿಗೆ ಗೊತ್ತು ವ್ಯವಸಾಯದಲ್ಲಿ ಏನೂ ಇಲ್ಲ, ಮಕ್ಕಳು ಹೋಗಿ ಹಾಳಾಗ್ಬಿಡ್ತಾರೆ ಓಕೆ ಅಂಥೇಳಿ. ಅದನ್ನು ಓಕೆ ಆ ಥರ ಇರಬೇಕಾದ್ರೆ ನಾವು ಹೋಗಿ ವ್ಯವಸಾಯದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ, ತಂದೆ ತಾಯಿಗಳು ಸಪೋರ್ಟ್ ಮಾಡಿಲ್ಲ ಅಂದರೆ. ಸೊ ನಾವೆಲ್ಲ ಇಂಜಿನಿಯರ್ಸ್ ಆದ್ವಿ. ಸೊ ನಮ್ಮ ಧ್ಯೇಯ ಅದೇ ಉಳ್ಕೊಂಡ್ಬಿಡ್ತು. ಏನಪ್ಪ ಅಂದರೆ ಯಂಗ್ಸ್ಟರ್ಸ್ನ ವ್ಯವಸಾಯಕ್ಕೆ ಹೆಂಗೆ ತರಬೇಕು, ಅವ್ರನ್ನ ತಂದೆ ತಾಯಿಗಳು ಚಿಕ್ಕ ಮಕ್ಕಳಿಗೆ ಹೇಳಂಗೆ ಆಗಬೇಕು, ಏನು ವ್ಯವಸಾಯ ಒಳ್ಳೆಯದು, ಅದಕ್ಕೆ ರೋಲ್ ಮಾಡ್ಲಿಂಗ್ ಬೇಕು. ಅದು ನಾನೇನು ಹೇಳ್ತೀನಿ, ನಮ್ಮಪ್ಪನಿಗೆ ಬೆಂಗಳೂರಲ್ಲಿ ಯಾರೋ ಒಬ್ಬ ರೋಲ್ ಮಾಡಲ್ ಇದ್ದ, ಅವನು ಇಂಜಿನಿಯರು, ಚೆನ್ನಾಗಿ ಜೀವನ ಮಾಡೋನು, ದುಡ್ಡು ಮಾಡೋನು. ನಮ್ಮ ಹಳ್ಳಿಗಳಿರೋ ತಂದೆ ತಾಯಿಗಳಿಗೆ ಹಳ್ಳಿಗಳಲ್ಲಿರೋ ಯಾರಾದರೂ ಒಬ್ಬ ರೋಲ್ ಮಾಡಲ್ ಬೇಕು. ಪ್ರತಿ ಹಳ್ಳಿಗೂ ಒಬ್ಬ ಬೇಕು, ಏನು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾನೆ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಒಳ್ಳೆ ಮನೆ ಇದೆ, ಕೈ ತುಂಬ ದುಡ್ಡಿದೆ, ಕಾರ್ ಇದೆ. ಈ ಥರ ಎಲ್ಲ ನಾವು ತೋರಿಸ್ಲಿಲ್ಲ ಅಂತ ಹೇಳಿದ್ರೆ ರೋಲ್ ಮಾಡ್ಲಿಂಗ್ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಓಕೆ, ನೆಗೆಟಿವ್ ರೋಲ್ ಮಾಡ್ಲಿಂಗ್ ಆಗುತ್ತೆ. ಓಕೆ, ನೋಡು ಅವ್ನು ವ್ಯವಸಾಯ ಮಾಡ್ದ ಹಾಳಾದ ಅನ್ನೋ ವಿಷಯಕ್ಕಿಂತ ವ್ಯವಸಾಯ ಮಾಡಿ ಮುಂದೆ ಬಂದ, ನೀನು ಅವನ ಥರ ಆಗು ಅಂತ ಹೇಳಿದ್ರೆ 100 ಜನಕ್ಕೆ ಹತ್ರ ಹೇಳಿದ್ರೆ ಒಂದು 10 ಜನ ಆದ್ರೂ ವ್ಯವಸಾಯ ತಗೊಳ್ತಾರೆ, ಖಂಡಿತ ಅಂತೂ ಆಗುತ್ತೆ. ಇದು ಕಾನ್ಸೆಪ್ಟ್ ಇದೆ ಸೇಮ್. ಹಳ್ಳಿಗಳ ಕಡೆ ಹೋಗ್ಬಿಟ್ಟು ಈ ಥರ ಮಾಡಬಹುದಾ ಅಂತೇಳಿ ಹೊರಟಿವಿ, ಮತ್ತೆ ಹುಡ್ಕೊಂಡು ಹೊರಟಿವಿ. ಅದೇ ಕತೆ ಅದು. ಬಟ್ ನಾವು ಡೈರಿ ಮಾಡ್ಬೇಕಂತ ನಮಗೆ ಗೊತ್ತಿಲ್ಲ. ಓಕೆ, ನಮ್ಗೆ ಅದು ಧ್ಯೇಯನೂ ಇರಲಿಲ್ಲ. ಹೋಗ್ತಾ ಹೋಗ್ತಾ ಏನು ರಿಯಲೈಸ್ ಮಾಡ್ಕೊಂಡು ಅಂದರೆ, ಫಸ್ಟ್ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಬೇಕಾಗಿರೋದು ವ್ಯವಸಾಯದಲ್ಲಿ ಏನಪ್ಪ ಅಂದರೆ, ರೈತನ ಕೈಯಲ್ಲಿ ಕೈ ತುಂಬ ದುಡ್ಡಿರಬೇಕು. ನೀವು ಮಿಕ್ಕಿದೆಲ್ಲ ಸ್ಟೋರಿನೇ ನನ್ನ ಪ್ರಕಾರ. ಯಾರಾದರೂ ಇನ್ನೇನಾದರೂ ಸ್ಟೋರಿ ಹೇಳಿದ್ರೆ, ಓಕೆ ಆರ್ಗ್ಯಾನಿಕ್ ಸ್ಟೋರಿ ಆಗ್ಬೋದು, ಇನ್ಆರ್ಗ್ಯಾನಿಕ್ ಸ್ಟೋರಿ ಆಗ್ಬೋದು, ಏನಾದರೂ ಹೇಳ್ಕೊಳ್ಳಿ ನೀವು, ಇಟ್ ಡಸಂಟ್ ಮ್ಯಾಟರ್. ರೈತನ ಕೈಯಲ್ಲಿ ದುಡ್ಡಿರಬೇಕು. ಇವತ್ತು ರೈತನ ಕೈಯಲ್ಲಿ ದುಡ್ಡು ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ. ಯಾವ ರೈತನ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ.
ಓಕೆ. ಯಾವಾಗ ಅದು ಉಳಿಯೋದಿಲ್ವೋ ಮನೇಲಿ ನೆಗೆಟಿವ್ ಎನರ್ಜಿ ಇರುತ್ತೆ. ಹ್ಮ್. ನಾವೇನು ಅಂದ್ಕೊಂಡ್ವಿ, ರೈತನ ಕೈಲಿ ಸ್ವಲ್ಪ ದುಡ್ಡು ಸೇರಂಗೆ ಮಾಡಬೇಕು. ಹ್ಮ್. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಹೋದ್ವಿ. ಓಕೆ. ಸೊ ವಾಟ್ ಇಸ್ ದ ಈಸಿಯೆಸ್ಟ್ ವೇ? ಡೈಲಿ ಕ್ಯಾಶ್ ಸಿಗಂಗೆ ಆಗಬೇಕು. ವ್ಯವಸಾಯದಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ 1 ವರ್ಷಕ್ಕೆ ಹೌದು. ಸ್ವಲ್ಪ ಕ್ಯಾಶ್ ಫ್ಲೋಸ್ ಆ ಥರ ಇರುತ್ತೆ. ಹ್ಮ್. ಬಿಕಾಸ್ ಬೆಳೆಗಳು ಹಾಗೆ ಥರ ಇರುತ್ತೆ, ಕ್ರಾಪ್ಸು ಹಂಗೆ ಇರುತ್ತೆ, ಎಲ್ಲನೂ ಇರೋದ್ರಿಂದ ನಾವೇನು ಮಾಡಿದ್ವಿ, ಡೈಲಿ ಕ್ಯಾಶ್ ಫ್ಲೋ ಸಾಲ್ವ್ ಮಾಡ್ಬೋದು ಅಂತೇಳಿ ಆವಾಗ ಡೈರಿ ಅಂತ ಹೇಳಿದ್ದು ನಾವು. ಓಕೆ. ಓಕೆ, ಡೈರಿ ತಗೊಂಡು 2 ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಹೊರಟಿದ್ದು ನಾವು. ಹ್ಮ್. ಒಂದು, ಅವನಿಗೆ ಯಾವಾಗಲೂ ಆದಾಯ ಸಿಗಬೇಕು, ಹ್ಮ್. ದಿನ ಆದಾಯ ಸಿಗಬೇಕು. ಹ್ಮ್. ಎರಡನೇದು, ಆ ಹಸುಗಳಿಂದ ಬರೋ ಸಗಣಿಯಲ್ಲಿ ಹ್ಮ್. ವಿ ವಾಂಟೆಡ್ ಟು ಮೇಕ್ ಗ್ರೇಟ್ ಮೆನ್ಯೂರ್, ತಿಪ್ಪೆ ಗೊಬ್ಬರ ಮಾಡೋಕ್ಕಂತ ಹೊರಟಿದ್ದು. ಹ್ಮ್. ಓಕೆ, ಕನ್ನಡದಲ್ಲಿ ಹೇಳಬೇಕಂದ್ರೆ ತಿಪ್ಪೆ ಗೊಬ್ಬರ ನಾವು ಸರಿಯಾಗಿ ಅರ್ಥ ಆಗಿಲ್ಲ ನಮ್ಗೆ ಯಾರಿಗೂ. ಈ ತಿಪ್ಪೆ ಗೊಬ್ಬರ ಸಗಣಿನಲ್ಲಿ ಹರಿಸ್ಬಿಟ್ರೆ ಗೊಬ್ಬರ ಆಗುತ್ತೆ ಅಂದ್ಕೊಳ್ತೀವಿ, ಅದು ಗೊಬ್ಬರ ಆಗೋದಿಲ್ಲ. ಅದು ಹ್ಮ್. ಸುಮಾರು ನ್ಯೂಟ್ರಿಯೆಂಟ್ಸ್ನ ಕಳ್ಕೊಂಡ್ಬಿಡುತ್ತೆ. ಓಕೆ. ತಿಪ್ಪೆ ಗೊಬ್ಬರನ ಸಗಣಿನ ಉಪಯೋಗಿಸ್ಕೊಂಡು ಸ್ವಲ್ಪ ಟ್ರೀ ಟ್ರಿಮ್ಮಿಂಗ್ಸ್ ಇರ್ಬೋದು, ಅಗ್ರಿಕಲ್ಚರಲ್ ವೇಸ್ಟ್ ಅದೆಲ್ಲ ಉಪಯೋಗಿಸ್ಕೊಂಡು ಅಮೇಝಿಂಗ್ ಕ್ವಾಲಿಟಿ ಮೆನ್ಯೂರ್ ಮಾಡ್ಬೋದು. ಹ್ಮ್. ಈಕ್ವಿವೆಲೆಂಟು ನಿನ್ನ ಮೂಟೆ ಗೊಬ್ಬರದ ಥರ. ಓಕೆ. ನೀವು ಆ ಥರ ಮಾಡಂಗೆ ಆಗಬೇಕು. ಹ್ಮ್. ನೀವೆಲ್ಲಿ ತನಕ ನೀವು ಅದನ್ನು ಹೇಳೋದಿಲ್ವೋ, ಮಿಕ್ಕಿದೆಲ್ಲ ರೈತರಿಗೆ ಹೇಳಿದ್ದೆಲ್ಲ ಸ್ಟೋರಿನೇ ನಾವು. ಹ್ಮ್. ಸೊ ಅದು ಮಾಡು, ಇದಾಕು ಅಂತೇಳಿ ನಾವು ಯಾರಾದರೂ ಒಂದು ಉದಾಹರಣೆ ಕೊಡಿ ನನಗೆ. ಹ್ಮ್. ಯಾರಾದರೂ ತಿಪ್ಪೆ ಗೊಬ್ಬರ ನಾನು ಟೆಸ್ಟ್ ಮಾಡಿ, ಹ್ಮ್. ಈಗ ಒಂದು ಕೆಮಿಕಲ್ ಕಂಪ್ನಿ ಹೇಳುತ್ತೆ, ಏನಕ್ಕೋ ಕೆಮಿಕಲ್ ಗೊಬ್ಬರ ಕಂಪ್ನಿ 17 ಅಂತ ಹೇಳುತ್ತೆ NPK. ಹ್ಮ್. ಓಕೆ, ಅದರಲ್ಲಿ 52 ಭಾಗ. ಹ್ಮ್. ಓಕೆ, ಮಿಕ್ಕಿದ 48 ಭಾಗ ಅಂತ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹೇಳಿ ನಂಗೆ, ನೋಡಿ, ಯಾರಿಗೂ ಗೊತ್ತಿಲ್ಲ. ಹ್ಮ್. 17 ಅಂತ ಮಿಕ್ಕಿದ್ದು ಏನಿರುತ್ತೆ, ಫಿಲ್ಲರ್ ಇರುತ್ತೆ, ಅದರಲ್ಲಿ ಇರೋದಿಲ್ಲ. Right. ಬಟ್ 17 ಏನು ಕೊಡುತ್ತೆ, ಇದು ರೂಟ್ ಸಿಸ್ಟಮ್ಗೆ ಡೈರೆಕ್ಟಾಗಿ ಓಕೆ ಏನೋ ಹೆಲ್ಪ್ ಮಾಡಿ Right. ಪ್ಲಾಂಟ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಹ್ಮ್. ನಾವು ತಿಪ್ಪೆ ಗೊಬ್ಬರ ಹಾಕು ಅಂತ ಹೇಳ್ತೀವಿ, ಹ್ಮ್. ಬಟ್ ತಿಪ್ಪೆ ಗೊಬ್ಬರದಲ್ಲಿ ಯಾವ್ದಿದೆ ಅಂತ ಯಾರು ಹೇಳ್ದವ್ರಿಲ್ಲ. ಹ್ಮ್. ಸೊ Okay. ಅದನ್ನು ನಾವು ಸಾಲ್ವ್ ಮಾಡಕ್ಕೆ ಹೊರಟಿವಿ. ಒಂದು, ಕ್ಯಾಶ್ ಫ್ಲೋ ಶುರುವಾಗಬೇಕು. ಹ್ಮ್. ತಿಪ್ಪೆ ಗೊಬ್ಬರ ಯಾಕೆ ಸಾಲ್ವ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು, ಆ ಕ್ಯಾಶ್ ಫ್ಲೋ ಕಂಟಿನ್ಯೂಸ್ ಆಗಿ ಬರಬೇಕಂದ್ರೆ ಹ್ಮ್. ಆ ತಿಪ್ಪೆ ಗೊಬ್ಬರ ಚೆನ್ನಾಗಿರ್ಬೇಕು. Right. ಓಕೆ, ಅದಕ್ಕೋಸ್ಕರ ಅಟ್ ಎ ಸ್ಕೇಲ್ ವಿ ಸ್ಟಾರ್ಟೆಡ್ ಮೇಕಿಂಗ್ ತಿಪ್ಪೆ ಗೊಬ್ಬರ. ಓಕೆ. ಓಕೆ, ಸೊ ಇವೆರಡನ್ನೂ ಸಾಲ್ವ್ ಮಾಡೋದಕ್ಕೆ ಡೈರಿ ಶುರು ಮಾಡಿದ್ದು. ಹ್ಮ್. ಆಮೇಲೆ ನಮಗೂ ಅರ್ಥ ಆಯಿತು, ಓಕೆ, ಡೈರಿ ಶುರು ಮಾಡಿದ್ರೂ ಆಗೋದಿಲ್ಲ, ಹ್ಮ್. ಇದನ್ನು ಮಾರುಕಟ್ಟೆನೂ ಮಾಡ್ಬೇಕಂತ ತುಂಬ ಕಷ್ಟ ಸಿಕ್ಕಾಕೊಂಡ್ಬಿಟ್ವಿ ವಸಂತ. Right. Right. ನಮ್ಗೆ ಗೊತ್ತಿಲ್ಲ, ಮಾರುಕಟ್ಟೆ ಮಾಡೋದು ಗೊತ್ತಿಲ್ಲ, ಹ್ಮ್. ಡೈರಿಗಳನ್ನ ಮಾಡೋಕೆ ಪ್ರೇರೇಪಿಸ್ಬಿಟ್ವಿ, ಹ್ಮ್. ಅದನ್ನ ಮಾರುಕಟ್ಟೆ ಮಾಡೋದು ಗೊತ್ತಿಲ್ಲ. ಓಕೆ, 2012ರಿಂದ ನಾವು ಪಟ್ಟಿರೋ ಗುದ್ದಾಟ, ಹ್ಮ್. ಓಕೆ, ನಾವು ಸಿಕ್ಕಾಕೊಂಡಿರೋ ಕಷ್ಟಗಳು ಭಾರಿ ಕಷ್ಟ ಸಿಕ್ಕಾಕೊಂಡ್ಬಿಟ್ವಿ. ಹ್ಮ್. ಸೊ ಈಗ ನೀವು ಈ ತಿಪ್ಪೆ ಗೊಬ್ಬರ ಮತ್ತೆ ಡೈರಿ ಎರಡರ ಮೂಲಕ ಒಂದಿಷ್ಟು ಇಂಟರ್ವೆನ್ಷನ್ ತರೋಣ, ಆ ಮೂಲಕ ರೈತರು ಒಂದು ಸ್ವಲ್ಪ ಕೈಯಲ್ಲಿ ದುಡ್ಡು ಬರೋ ಹಾಗೆ ಆಗಬೇಕು ಅಂತ ಹೊರಟ್ರಿ. ಆರಂಭದಲ್ಲಿ ತಿಪ್ಟೂರು ಸುತ್ತಮುತ್ತ ಇರುವಂತ ರೈತರನ್ನೇ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಹೌದು. ಅವರು ಈ ಥರದ ಒಂದು ಕಾನ್ಸೆಪ್ಟ್ ಕೇಳಿದಾಗ ಏನು ತಮಾಷೆ ಮಾಡ್ತಿದ್ದೀರಾ ಅಂತಿದ್ರಾ, ಅಥವಾ ಆಯ್ತು ಚೆನ್ನಾಗಿದೆ ನಾವು ಮಾಡೋಣ ಅಂತ ಬರ್ತಾ ಇದ್ರಾ, ಹೇಗಿತ್ತು? ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಕಷ್ಟ ಆಯಿತು ವಸಂತ್. ಯಾರನ್ನೂ ಅಲ್ಲ, ಎಷ್ಟೊಂದು ಜನ ಹೋಗ್ಬಿಟ್ಟು ರೈತರಿಗೆ ಹ್ಮ್. ಓಕೆ ಸುಮಾರು 100 ಮಾರ್ತಾರೆ. ಹ್ಮ್. ಓಕೆ, ಅದೇ ಬ್ರಹ್ಮನರ್ಸ್ನ ಒಂದು ಸೀಡ್ ಕಂಪ್ನಿ ಹೋಗಿ ಸೀಡ್ಸ್ ಮಾರುತ್ತೆ. ಹ್ಮ್. ಓಕೆ, ರೈತ ದುಡ್ಡು ಮಾಡಿದ್ದು ಅವ್ರ ಗ್ಯಾರಂಟಿ ಕೊಡೋದಿಲ್ಲ. ಹ್ಮ್. ಒಂದು ಟ್ರ್ಯಾಕ್ಟರ್ ಕಂಪ್ನಿ ಟ್ರ್ಯಾಕ್ಟರ್ ಮಾರುತ್ತೆ, ಅಥವಾ ಇನ್ಯಾರು ಕೆಮಿಕಲ್ ಕಂಪ್ನಿ ಕೆಮಿಕಲ್ ಮಾರುತ್ತೆ. Right. ಯಾರು ರೈತ ದುಡ್ಡು ಮಾರುತ್ತೆ ಅಂತ ಯಾರು ಗ್ಯಾರಂಟಿ ಕೊಡೋದಿಲ್ಲ. ಹ್ಮ್. ಈಗ ನಾವು ಒಬ್ಬರು ಆ ಥರದ ಹೋಗ್ಬಿಟ್ಟು ಈ ಥರ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದಾರೆ ಏನೋ. ಓಕೆ, ಇವ್ರೇನು ಗ್ಯಾರಂಟಿ ಕೊಡ್ತಾರಂತ ಅದು ಸಹಜ. ಅದು ಓಕೆ, ಇನಿಷಿಯಲ್ ಸ್ಟೇಜಸಲ್ಲಿ ತುಂಬ ಗುದ್ದಾಡ್ಬಿಟ್ಟು ಹ್ಮ್. 1-2 ಮಾಡೆಲ್ಸ್ ಎಸ್ಟಾಬ್ಲಿಷ್ ಮಾಡೋ ತನಕ, Right. ದುಡ್ಡು ಆಗುತ್ತೆ ಅಂತ ತೋರ್ಸೋ ತನಕ ಇದನ್ನ ಕನ್ವಿನ್ಸ್ ಮಾಡೋಕೆ ರೈತರಿಗೆ ನಮಗೂ ಆಗಲಿಲ್ಲ. Okay. 2011ರಿಂದ ಓಕೆ 2012, 13, 14 ಬಾರಿ ಗುದ್ದಾಟ ಪಟ್ಟಿದ್ವಿ. ಹ್ಮ್. ಓಕೆ, ಅದು ಒಂದ್ಸಾರಿ 2 ಮಾಡೆಲ್ಸ್ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಆ ರೈತ ಮಾತಾಡೋಕೆ ಶುರು ಮಾಡ್ತಾನೆ. Okay. ಓಕೆ, ನನಗೆ ಈ ಥರ ಆಯಿತು, ಆ ಥರ ಆಯಿತು, ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗೋದಿಲ್ಲ, ಅವನು ಮಾತಾಡ್ತಾನೆ. ಹ್ಮ್. ನಾವು ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ. ರೈತರ ಜೊತೆಲಿ ಕೆಲಸ ಮಾಡಬೇಕಾದ್ರೆ ತುಂಬ ಮುಖ್ಯವಾಗಿ ರೈತರ ಹತ್ರನೇ ಮಾತಾಡಬೇಕು. Okay. ಹ್ಮ್. ಹ್ಮ್. ಆ ರೈತ ಏನು ಅವನು ವರ್ಕ್ ಆಯಿತು ಹೇಳ್ತಾನೆ, ಏನು ವರ್ಕ್ ಆಗಿಲ್ಲ ಅಂತಲೂ ಹೇಳ್ತಾನೆ. ಹ್ಮ್. ಆವಾಗ ಬೇರೆ ರೈತರು ಅದನ್ನ ಪಿಕಪ್ ಮಾಡ್ಕೊಂಡು ಮಾಡ್ತಾರೆ. Right. ಸೊ ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಕಷ್ಟ ಆಯಿತು, ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಆಯಿತು. Right. ನಮಗೆ ಹೇಳಿದ್ನಲ್ಲ, ಮಾರುಕಟ್ಟೆ ಮಾಡೋದು ಗೊತ್ತಿರಲಿಲ್ಲ ನಮಗೆ. Right. ಸೊ ಈಗ ಆ ಪಾರ್ಟ್ಗೆ ಒಂಚೂರು ಹೋಗೋದಾರೆ ಸರ್. ಮಾರ್ಕೆಟ್ ಮಾಡೋದು ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ, ಒಂದಿಷ್ಟು ರೈತರು ನಿಮ್ಮ ನೆಟ್ವರ್ಕಿಗೆ ಬಂದರು, ಅವರು ನಿಮ್ಮ ಜೊತೆ ಅಸೋಸಿಯೇಟ್ ಆದರು, ಒಂದು ಕಡೆಯಿಂದ ಡೈರಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನು ಮಾರ್ಕೆಟಿಗೆ ತೊಗೊಂಡು ಹೋಗುವಂಥ ಜರ್ನಿಲಿ ನಿಮ್ಗೆ ಗೊತ್ತಿರಲಿಲ್ಲ ಎಷ್ಟೊಂದು ಅಂತ ಹೇಳಿದ್ರೆ, ಬಟ್ ಆಮೇಲೆ ಏನಾಯ್ತು ಸರ್? ಹೇಗೆ ಗೊತ್ತಾಯ್ತು ಅವರಿಗೆ, ಅಥವಾ ಏನು ಮಾಡಿದ್ರಿ ಅವಾಗ ಅದನ್ನು ತಲುಪಿಸೋ ದೃಷ್ಟಿಲಿ? ಸೊ ನಾನು ಹೇಳ್ತೀನಿ, ಇದು February 11 ನನಗೆ ಚೆನ್ನಾಗಿ ಜ್ಞಾಪಕ ಇದೆ. February 11, 2012, ಓಕೆ. 2012 February 11ರಲ್ಲಿ ಕೃಷ್ಣರಾವ್ ಪಾರ್ಕಲ್ಲಿ ನಿಂತ್ಕೊಂಡು ನಾನು ಡಾಕ್ಟರ್ ರೆಡ್ಡಿ ಅವರು 18 ಲೀಟ್ರ್ ಹಾಲು ಮಾರಿದ್ದು ಬೆಂಗಳೂರಲ್ಲಿ. ಓಕೆ, ಪಾರ್ಕಲ್ಲಿ ನಿಂತ್ಕೊಂಡು ಜಾಗರ್ಸ್ ಹತ್ರ ನಿಂತ್ಕೊಂಡು, ನೋಡಪ್ಪ ಈ ಥರ ತಿಪ್ಟೂರಿಂದ ಬಂದಿದ್ದೀವಿ, ಈ ಥರ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ, ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅಂತೇಳಿ. ಪಕ್ಕದಲ್ಲಿ ಒಬ್ಬ ಏಜೆಂಟ್ ಇಟ್ಕೊಂಡು, ಏಜೆಂಟ್ ಅವ್ರಿಗೆ ಕೂಪನ್ ಕೊಟ್ಟು
ಓಕೆ ನಿಮ್ಮ ಮನೆಗೆ ಡೆಲಿವರಿ ಮಾಡ್ತಾರೆ ಅಂತ ಅಡ್ರೆಸ್ ಬರ್ಕೊಂಡು ಓಕೆ ನನಗೆ ಸ್ಟಿಲ್ ರಿಮೆಂಬರ್ 18 ಲೀಟ್ರ್ ಹಾಲು ಮಾರಿದ್ದು ಓಕೆ. ನಮ್ಮ ಮಾರ್ಕೆಟ್ ಫಸ್ಟ್ ಮಾರ್ಕೆಟ್ ಜರ್ನಿ ಅದು. ಓಹೋ. ಏನು ಪ್ಯಾಂಪ್ಲೆಟ್ ಕೂಡ ಇರಲಿಲ್ಲ. ಹ್ಮ್. ಹಾಗೆ ಹೋಗಿ ಹೇಳಿ ಈ ಥರ ಮಾತಾಡಿ ಶುರು ಮಾಡಿದ್ದು. ಓಕೆ. ಸೊ ದಟ್ಸ್ ದ ಫಸ್ಟ್ ಜರ್ನಿ. ಆಮೇಲೆ ಆ ಜರ್ನಿ ಕಂಟಿನ್ಯೂಡ್. ಹ್ಮ್. ಬಟ್ ನಮಗೇನು ಅರ್ಥ ಆಗಲಿಲ್ಲ ಅಂದರೆ, ಒಂದು ಉದಾಹರಣೆಗೆ ಓಕೆ ನಾವು ಆ ಏಜೆಂಟ್ಸ್ಗೆ ಹಾಲು ಕೊಟ್ವಿ. ಹ್ಮ್. ಏಜೆಂಟ್ಸ್ಗೆ ಹಾಲು ಕೊಟ್ಟರೆ ನಾವು ದುಡ್ಡು ಕಲೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ದುಡ್ಡು ಕೊಟ್ಬಿಡ್ತಾರೆ ಅಂದ್ಕೊಂಡ್ವಿ. ಹ್ಮ್. ಸೊ ನಾವು ಹಾಲು ಕೊಡ್ತಾ ಹೋದ್ವಿ. ಏಜೆಂಟ್ಸ್ ಯಾವತ್ತೂ ನಮ್ಗೆ ದುಡ್ಡು ಕೊಡಲಿಲ್ಲ. ಓಹೋ. ಓಕೆ. ಆಮೇಲೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ದೊಡ್ಡ ರಾಮಾಯಣ ಸರ್ಕಸ್ಸು. ಹ್ಮ್. ಯಾವಾಗ ನಾವು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿಲ್ವೋ ಕಂಪ್ನಿ ಕಷ್ಟಕ್ಕೆ ಸಿಗಾಕೊಳ್ತು. ಹ್ಮ್. ನಮ್ಮ ಎಂಟೈರ್ ಇನಿಷಿಯೇಟಿವ್ ಇಟ್ಸ್ ಡೇ ಒನ್ ವಿ ಗಾಟ್ ಇನ್ ಟು ಟ್ರಬಲ್. ಓಹೋ. ಓಕೆ. ಎಷ್ಟೊಂದು ಜನಕ್ಕೆ ಹಾಲು ಕೊಟ್ವಿ, ಹಾಲ್ಗೆ ದುಡ್ಡು ವಾಪಸ್ಸೇ ಕೊಡಲಿಲ್ಲ ಅವರು. ಹ್ಮ್. ಆಮೇಲೆ ನಮಗೂ ಇದು ಗೊತ್ತಿರಲಿಲ್ಲ, ತಿಂಗಳಿಗೊಂದ್ಸಾರಿ ಇನ್ವಾಯ್ಸ್ ಜನರೇಟ್ ಮಾಡ್ತಾ ಇದ್ವಿ. ಹ್ಮ್. ಎಷ್ಟೊಂದು ಜನ ಹೇಳಿದ್ರು ಹಾಲು ಕೊಡ್ತೀಯ ದಿನ ದುಡ್ಡು ಕಲೆಕ್ಟ್ ಮಾಡ್ಕೊಂಬಿಡು ಅಂತೇಳಿ. ಹ್ಮ್. ಓಕೆ. ನಾವು ತಿಂಗಳಿಗೊಂದ್ಸಾರಿ ಕಳಿಸ್ತಾ ಇದ್ವಿ, ಅವರು ಆ ದುಡ್ಡನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಡ್ತಾ ಇದ್ರು. ಹ್ಮ್. ಕನ್ಸ್ಯೂಮರ್ಸಿಂದ ಅಡ್ವಾನ್ಸ್ ತಗೊಳ್ತಾ ಇದ್ರು, ಹ್ಮ್. ನಮಗೆ ದುಡ್ಡು ಯಾವತ್ತೂ ಬರ್ತಿರ್ಲಿಲ್ಲ. ಸೊ ಈ ಥರ ಎಲ್ಲ ಕಷ್ಟಗಳು ಆಗಿ Right. ನಮ್ಮ ಫಸ್ಟ್ ಮಾರ್ಕೆಟಿಂಗ್ ಜರ್ನಿ ಏನಪ್ಪ ಅಂದರೆ, ಕೊಟ್ಟಿದ್ದ ಹಾಲ್ಗೆ ದುಡ್ಡು ವಾಪಸ್ ಬರಲಿಲ್ಲ. ಬರ್ಲಿಲ್ಲ ಅಂತ. ಓಕೆ. ಅದೇ ನಮ್ಮ ಲರ್ನಿಂಗು. ಹ್ಮ್. ಹ್ಮ್. ಚಾನೆಲ್ ಆ ಥರ ಡಿಫಿಕಲ್ಟ್ ಇತ್ತು, ಅನ್ಆರ್ಗನೈಸ್ಡ್ ಏಜೆಂಟ್ಸು. ಆ ಚಾನೆಲ್ ಮೂಲಕ ಹೋದ್ವಿ. ಹ್ಮ್. ಆವಾಗ ಟೆಕ್ನಾಲಜಿ ಇಂಟರ್ವೆನ್ಷನ್ಸ್ ಅಷ್ಟು ಗೊತ್ತಿರಲಿಲ್ಲ. ಹ್ಮ್. ಬಟ್ ಓನ್ಲಿ ಓಕೆ ಸಿಲ್ವರ್ ಲೈನಿಂಗ್ ಈಸ್ ನನಗೆ ಸ್ವಲ್ಪ ಟೆಕ್ನಾಲಜಿ ಬ್ಯಾಕ್ಗ್ರೌಂಡ್ ಇತ್ತು, ಒಂದು 17 ವರ್ಷ ಕೆಲಸ ಮಾಡಿದ್ದೆ. ಆಮೇಲೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ, ಏನಾಗ್ತಾ ಇದೆ ಈ ಚಾನಲಲ್ಲಿ, ಹ್ಮ್. ನಮಗೆ ಯಾಕೆ ದುಡ್ಡು ವಾಪಸ್ ಬರ್ತಾ ಇಲ್ಲ, ಆ ಥರ ಎಲ್ಲ ಶುರು ಮಾಡಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ವಿ. ಓಕೆ. ಬಟ್ ತುಂಬ ಕಷ್ಟ ಸಿಗಾಕೊಂಡ್ಮೇಲೆ ನಮಗೆ ಇದೆಲ್ಲ ಹೊಳೆದಿದ್ದು. ಓಕೆ. ಯಾಕಂದರೆ ನಮ್ಮ ಫೋಕಸ್ ವಾಸ್ ಹಳ್ಳಿಗಳಿಗೆ ಹೋಗ್ಬಿಟ್ಟು ಓಕೆ ರೈತರಿಗೆ ಹೇಗೆ ಹೆಲ್ಪ್ ಮಾಡೋದು. ದಟ್ ಅದರ್ ದ್ಯಾನ್ ದಟ್ ಇನ್ನೇನು ಫೋಕಸ್ ಇರಲಿಲ್ಲ. ದುಡ್ಡು ರೈಸ್ ಮಾಡಬೇಕಂತನೂ ಗೊತ್ತಿಲ್ಲ. ಆಮೇಲೆ ಮಾರ್ಕೆಟಿಗೆ ಕೊಟ್ಟಿದ್ದ ಹಾಲಿಗೆ ಬಂದಿದ್ದ ದುಡ್ಡು ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಓಕೆ. ನಾವು ಈ ಥರ ನಾವು ಏನು ಹೇಳ್ದಲ್ಲ, ಪಾಪದವರು ಒಂದು ಕಂಪ್ನಿಗಳು ಶುರು ಮಾಡ್ತಾರಲ್ಲ, ಆ ಥರ ಶುರು ಮಾಡಿದ್ದು ಅಕ್ಷಕಲ್ಪ. ಓಕೆ. ಒಂದಿಷ್ಟು ರೈತರು ಅಸೋಸಿಯೇಟ್ ಆದರು, ಆಮೇಲೆ ನೀವು ಇದನ್ನ ಈ ಮಾರ್ಕೆಟಿಂಗ್ ಜರ್ನಿನ ಬಹಳಷ್ಟು ಕಷ್ಟಪಟ್ಟು ಎದ್ದು ಬಿದ್ದು ಕಲ್ತ್ರಿ ಅಂತ ಹೇಳಿದ್ರಿ. ಫಸ್ಟ್ ಒಂದು 9 ವರ್ಷ ಬಹಳ ಸ್ಟ್ರಗಲ್ ಆಯಿತು ಅಂತ ನಾನು ಕೇಳಿದೆ. ಆ 9 ವರ್ಷದ ಕಾಲ ನಡ್ಸೋಕೆ ಹೇಗೆ ಸಾಧ್ಯ ಆಯ್ತು ಸರ್? ಸಿ ಅದಕ್ಕೆ ಏನು ಹೇಳ್ತೀವಿ, ನಮ್ಮ ಜೊತೆಲಿ ಸರಿಯಾಗಿರೋ ಜನ ಇರಬೇಕು ಅಂಥೇಳಿ. ಹ್ಮ್. ಸೊ ಏನಾಗ್ತಾಯಿತ್ತು ಅಂದರೆ, ಪ್ರತಿ ತಿಂಗಳು ದುಡ್ಡು ಖಾಲಿ ಆಗ್ಬಿಡೋದು. ಓಕೆ. ದುಡ್ಡು ಹಾಕಿದ್ದು ಮಾರ್ಕೆಟ್ಗೆ ವಾಪಸ್ ಬರ್ತಿರ್ಲಿಲ್ಲ. ಹ್ಮ್. ಅದಕ್ಕೆ 27 ಜನಕ್ಕೆ ಒಂದು ಫೋನ್ ಕಾಲ್ ತೊಗೊಳ್ತಾ ಇದ್ವಿ. ಹ್ಮ್. ತೊಗೊಂಡು ನೋಡ್ರಯ್ಯ ದುಡ್ಡು ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದೆ. ಹ್ಮ್. ಓಕೆ. ಈ ಸಾರಿ ಒಂದು 50,000 ಶಾರ್ಟ್ ಇದೆ, 1 ಲಕ್ಷ ಶಾರ್ಟ್ ಇದೆ, ಹ್ಮ್. ಎಲ್ಲ ಈ ಥರ ದುಡ್ಡು ಕೊಟ್ಟರು. ಓಕೆ. 9 ವರ್ಷ ಕಾಪಾಡ್ಕೊಂಡು ಬಂದರು. ಓಕೆ. ಪ್ರತಿ ಸಾರಿ ತೊಂದರೆಗೆ ಸಿಕ್ಕಾಕೊಂಡಾಗ ಹ್ಮ್. ಇವರೇ ಮುಂದೆ ಬಂದು ಹ್ಮ್. ಈಗ 1 ಲಕ್ಷ, 50,000, 10,000, 5,000 ಹ್ಮ್. ಇದನ್ನ ಪೂಲ್ ಮಾಡಿ ಅಕ್ಷಯಕಲ್ಪನ ಉಳಿಸ್ಕೊಂಡು ಹೋಗಿದ್ದು. ಓಕೆ. ಇದು ಎಲ್ಲ ಕ್ರೆಡಿಟ್ ನಾನು 27 ಜನಕ್ಕೆ ಕೊಡ್ತೀನಿ ನಾನು. ಓಕೆ. ಅವ್ರು ಇಲ್ಲದೆ ಇದ್ರೆ ನಾವು ಹೋಗ್ಬಿಡ್ತಿದ್ವಿ. ಆವಾಗಲೇ ಫಸ್ಟ್ 9 ವರ್ಷನೇ ಹೋಗ್ಬಿಡ್ತಿದ್ವಿ. ಹ್ಮ್. ಆಮೇಲೆ ಮಧ್ಯದಲ್ಲಿ ನಾನು ದುಡ್ಡು ರೈಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಓಕೆ. ಹೆಂಗೆ ನಡ್ಸ್ಕೊಂಡು ಹೋಗಿದ್ದು ಅಂತ ಹೇಳಿದ್ರಲ್ಲ, ಹ್ಮ್. ದುಡ್ಡು ರೈಸ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ. ಹ್ಮ್. ಬಟ್ ನಾವು ಮಾಡೋ ಕೆಲಸ ಯಾರಿಗೂ ಅರ್ಥ ಆಗಿಲ್ಲ. ಹ್ಮ್. ಅಂದರೆ ಎಕ್ಸ್ಪ್ಲೈನ್ ಮಾಡಿದೆ, ನಾವು ರೈತ ಜರ್ಲಿಂಗ್ ಮಾಡ್ತಾ ಇದ್ದೀವಿ, ಹ್ಮ್. ಈ ಥರ ಮಾಡ್ತಾ ಇದ್ದೀವಿ, ವಿ ವಾಂಟ್ ಟು ರೈಸ್ ಮನಿ, ಹ್ಮ್. ವಿ ವಾಂಟ್ ಟು ಬಿಲ್ಡ್ ಅನ್ ಎಂಟರ್ಪ್ರೈಸ್, ಅದೆಲ್ಲ ಕೇಳಿದ್ವಿ. ಆವಾಗ ಸ್ಟಾರ್ಟಪ್ ಕಲ್ಚರ್ ಅಷ್ಟಿರಲಿಲ್ಲ, ವಿ ಆರ್ ಟೂ ಅರ್ಲಿ. ಹ್ಮ್. ಓಕೆ. ನನ್ನ ಪ್ರಕಾರ ಈಗಿರೋ ಸ್ಟಾರ್ಟಪ್ ಎಕೋಸಿಸ್ಟಮ್ಗೂ ಹ್ಮ್. ಆಗಿರೋದಕ್ಕೂ ನಾವು ತುಂಬ ಮೇ ಬಿ ವೇ ಅಹೆಡ್ ಆಫ್ ಓಕೆ ವಾಟ್ ಇಟ್ ಈಸ್ ರೈಟ್ ನಾವು. ಅದಕ್ಕೋಸ್ಕರ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಎಷ್ಟೊಂದು ಜನ ಕೊಡೋಕ್ಕೂ ಮುಂದೆ ಬಂದರು. ಓಕೆ. ಬಟ್ ದ ವೇ ದೇವರ್ ಥಿಂಕಿಂಗ್ ಓಕೆ ಇಟ್ ವಿಲ್ ಗ್ರೋ, ನಾನು ಐ ವಾಸ್ ನಾಟ್ ಕನ್ವಿನ್ಸ್ಡ್. ಹ್ಮ್. ಓಕೆ. ನಾನೀಗ ಕೊಡ್ತೀನಿ, ಮುಂದಿನ ವರ್ಷ ಡಬಲ್ ಆಗುತ್ತೆ ಅಂತ ನನಗೇನು ಗೊತ್ತು, ನಾನು ಮಾಡೇ ಇಲ್ಲ ಅದು. ಹ್ಮ್. ಹೆಂಗೆ ಹೇಳಿ ಡಬಲ್ ಆಗುತ್ತೆ ಅಂತ? ರೈಟ್. ಹ್ಮ್. ಅದು ಡ್ರಿಬಲ್ ಆಗುತ್ತೆ, ಯಾರಿಗೆ ಗೊತ್ತದು? ನನಗಂತೂ ಗೊತ್ತಿಲ್ಲ. ಹ್ಮ್. ನಮ್ಮ ಡೇ ಒನ್ ವಿ ಆರ್ ಕ್ಲಿಯರ್, ನನಗೆ ಗೊತ್ತಿಲ್ಲಪ್ಪ, ಇದು ಏನೋ ಮಾಡ್ತಾ ಇದ್ದೀವಿ, ಅದು ಸಪೋರ್ಟ್ ಮಾಡೋಕ್ಕಾಗುತ್ತಾ ನೋಡಿ, ನನಗೆ ಔಟ್ಕಮ್ ಕೇಳಬೇಡಿ. ಹ್ಮ್. ನನ್ನ ಐ ಆಮ್ ನಾಟ್ ರಿಯಲ್, ನನಗೆ ಪ್ರೂವೇ ಮಾಡಿಲ್ಲ, ಹೆಂಗೆ ಹೇಳಿ ನನ್ನ ಔಟ್ಕಮ್ ಏನು ಅಂತ. ಹ್ಮ್. ಏನೋ ಕತೆ ಹೇಳ್ಬೋದು ನಿಮಗೆ, ರೈಟ್. ನಾಳೆ ದಿನ ನಿಮಗೂ ಭ್ರಮ ನಿರಸನ, ಹ್ಮ್. ನನಗೂ ಭ್ರಮ ನಿರಸನ. ಹ್ಮ್. ನಾಳೆ ದಿನ ನಾವು ಸೋಷಿಯಲ್ ಸರ್ಕಲ್ಸ್ ಎಲ್ಲಾದರೂ ಮೀಟ್ ಮಾಡಿದಾಗ ಮುಖಕ್ಕೆ ಮುಖ ನೋಡೋಕ್ಕಾಗೋದಿಲ್ಲ. ಹ್ಮ್. ಅದೆಲ್ಲ ಅವ್ರಿಗೆ ಹೇಳಿ ಓಕೆ ದುಡ್ಡು ರೈಸ್ ಮಾಡೋದು ಬಿಟ್ಟು 2016ರಲ್ಲಿ ನಾನು ನಿಲ್ಲಿಸ್ಬಿಟ್ಟೆ. ಹ್ಮ್. ಸೊ ದುಡ್ಡು ರೈಸ್ ಮಾಡೋಕ್ಕೆ ನನ್ನ ಕೈಲಾಗೋದಿಲ್ಲ, ಇದು ಪ್ರಪಂಚ ಸರಿ ಇಲ್ಲ ಹ್ಮ್. ಅಂತೇಳಿ ನಾನು ನಿಲ್ಲಿಸ್ಬಿಟ್ಟೆ. ನಾನು ಐ ಸ್ಟಾಪ್ ಗೋಯಿಂಗ್ ಹ್ಮ್. ಟೆಲ್ಲಿಂಗ್ ಆಸ್ಕಿಂಗ್ ಪೀಪಲ್. ಆವತ್ತು ಡಿಸಿಷನ್ ತೊಗೊಂಡಿದ್ದೇನಪ್ಪ, ಅದು ಹೆಂಗೆ ನಡ್ಸ್ಕೊಂಡು ಹೋಗಿದ್ದು ಅಂದರೆ, ನೋಡ್ರಯ್ಯ ಏನಾದರೂ ಮಾಡಿ ಹ್ಮ್. ಓಕೆ ಯಾವತ್ತೂ ದುಡ್ಡು ಕಳ್ಕೊಬೇಡಿ. ಹ್ಮ್. ಅರ್ಥ ಆಗ್ತಾ ಇದೆಯಲ್ಲ, ಸಣ್ಣದಾಗಿದ್ರೆ ಸಣ್ಣದಾಗೆ ಉಳ್ಕೊಂಬಿಡೋಣ. ಹ್ಮ್. ಬಟ್ ಓನ್ಲಿ ಥಿಂಗ್ ಏನಂದರೆ, ನಾವು ಸ್ವಲ್ಪ ಚೇಂಜಸ್ ಮಾಡಬೇಕು. ಹ್ಮ್. ಏನು ಪ್ರತಿ ವರ್ಷ ಎದ್ಬಿಟ್ಟು ಪ್ರತಿ ತಿಂಗಳು ಎದ್ಬಿಟ್ಟು ನಾನು ಪ್ರಪಂಚ ಚೇಂಜ್ ಮಾಡಬೇಡಿ. ಹ್ಮ್. ಇವತ್ತು ಓಕೆ ಹೋಗ್ಬಿಟ್ಟು ಅನ್ನೋ ಕೊಟ್ಟಿಗೆನಲ್ಲಿ ಕರುಗಳಿರುತ್ತೆ, ಹ್ಮ್. ಆ ಕರುಗಳಿಗೆ ಹೆಂಗೆ ನೀರು ಫೀಡ್ ಮಾಡೋದು ಹೇಳ್ಕೊಡ್ರಯ್ಯ. ಹ್ಮ್. ಓಕೆ. ಹೋಗ್ಬಿಟ್ಟು ಸಗಣಿನ ಸ್ವಲ್ಪ ಸರಿಯಾಗಿ ಮ್ಯಾನೇಜ್ ಮಾಡೋದು ಹೇಳ್ಕೊಡಿ. ಹ್ಮ್.
ಓಕೆ, ಸ್ವಲ್ಪ ಗೊಬ್ಬರ ಮಾಡೋದು ಹೇಳ್ಕೊಡಿ. ಹ್ಮ್. ಇನ್ಕ್ರಿಮೆಂಟಲ್ ಸ್ಮಾಲ್ ಚೇಂಜಸ್ ಮೇಲೆ ಫೋಕಸ್ ಮಾಡಿದ್ವಿ. ರೈಟ್. ಎಕ್ಸ್ಟ್ರೀಮ್ಲಿ ಸ್ಮಾಲ್ ಚೇಂಜಸ್. ಹ್ಮ್. ಒಂದು ಉದಾಹರಣೆಗೆ, ಐ ನೆವರ್ ಟ್ರಾವೆಲ್ಡ್ ಇನ್ ಎ ಕಾರ್, ಹ್ಮ್. ನೆವರ್. ಓಕೆ, ಐ ಆಲ್ವೇಸ್ ಯೂಸ್ಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಹ್ಮ್. ಓಕೆ, ಒಂದು ಉದಾಹರಣೆಗೆ ನನ್ನ ಲೆಕ್ಕ ಈ ಥರ ಇತ್ತು. ಹ್ಮ್. ನಾನು ತಿಪಟೂರಲ್ಲಿದ್ದೆ, ಹ್ಮ್. ಬೆಂಗಳೂರಿಗೆ ಬರಬೇಕು. ಒಂದು ಉದಾಹರಣೆಗೆ ನಮ್ಮ ಅರಸೀಕೆರೆ ಪುಷ್ಪುಲ್, ಹ್ಮ್. ಅರಸೀಕೆರೆ ಪುಷ್ಪುಲಲ್ಲಿ ಬೆಳಗ್ಗೆ ಬಂದರೆ 25 ರೂಪಾಯಿಗೆ ಬೆಂಗಳೂರಿಗೆ ಬರ್ಬೋದು. ಅಂದರೆ 5:45ಗೆ ನೀವು ತಗೋಬೇಕು. ರೈಟ್. ಓಕೆ, ಅರಸೀಕೆರೆ ಪುಷ್ಪುಲ್ ಬಿಟ್ಟು ನೀನು ಬಸ್ ಹತ್ತಿದ್ರೆ 145 ರೂಪಾಯಿ ಕೊಡಬೇಕಾಗಿತ್ತು ಬಸ್ಸಲ್ಲಿ. ಹ್ಮ್. ಓಕೆ, ನಾವು ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ. 5:45ಗೆ ಹೋಗ್ಬಿಟ್ಟು ಅರಸೀಕೆರೆ ಪುಷ್ಪುಲ್ ಹತ್ಕೊಂಡು ಬೆಂಗಳೂರಿಗೆ ಬಂದು ಸಂಜೆ 6 ಗಂಟೆಗೆ ಇದು ಬಿಡೋದು, ಮೆಜೆಸ್ಟಿಕ್ ಬಿಡೋದು. ಹ್ಮ್. ಓಕೆ, ಅಲ್ಲಿ ಮತ್ತೆ ಹತ್ಕೊಂಡು 25 ರೂಪಾಯಿಗೆ 50 ರೂಪಾಯಿಗೆ ನಾನು ಟ್ರಾನ್ಸಾಕ್ಷನ್ ಮುಗ್ದೋಗೋದು. ಹ್ಮ್. ಮನೇಲೇನೋ ಕಟ್ಕೊಂಡು ಹೋಗ್ತಾ ಇದ್ವಿ, ಹ್ಮ್. ತಿಂದ್ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ವಿ. ಓಕೆ. ನಾವು ಈ ಥರ ಎಲ್ಲರೂ, ನಾನೊಬ್ಬನೇ ಅಲ್ಲ, ಹ್ಮ್. ಪ್ರತಿ ಸಂಸ್ಥೆಯಲ್ಲಿರೋ ಪ್ರತಿಯೊಬ್ಬರನ್ನು ಇದೇ ಪ್ರೋಸೆಸ್ ಫಾಲೋ ಮಾಡಿದ್ದು. ವಿ ಬಿಕೇಮ್ ವೆರಿ ಫ್ರೂಗಲ್. ಅಂದರೆ ಜುಗ್ಗಾಗಳು ಅಂತ ಹೇಳ್ತೀವಲ್ಲ ನಾವು, ವಿ ಬಿಕೇಮ್ ವೆರಿ ಜುಗಾಸ್. ಹ್ಮ್. ನಮಗೆ ದುಡ್ಡಿಲ್ಲ, ಏನು ಮಾಡೋದಪ್ಪ, ಇರೋಷ್ಟು ಉಳಿಸ್ಕೊಳ್ಳಿ. ಹ್ಮ್. ಸೊ ದಿಸ್ ಎಕ್ಸಾಕ್ಟ್ಲಿ ಹೌ ನೆಕ್ಸ್ಟ್ 2019 ತನಕ ನಾವು ಸಂಸ್ಥೆನ ಉಳಿಸ್ಕೊಂಡು ಹೋಗಿದ್ದು. ಎಷ್ಟೊಂದು ಜನಕ್ಕೆ ಇದು ಗೊತ್ತಿಲ್ಲ. ಹ್ಮ್. ನಾವು ಇದನ್ನ ಜಾಸ್ತಿ ಮಾತಾಡೋಕ್ಕೂ ಹೋಗಿಲ್ಲ, ಯಾಕಂದರೆ ನಿನ್ನ ಕರ್ಮ ಅದು. ನಾವು ಚಾಯ್ಸ್ ಮಾಡಿದ್ದು. ಹೌದು. ಓಕೆ, ಬೇರೆಯವ್ರ ಹತ್ರ ಹೋಗಿ ಅಯ್ಯೋ ಪಾಪ ಅಂತ ಹೇಳ್ಸ್ಕೊಳ್ಳೋದಕ್ಕಿಂತ ಯು ಜಸ್ಟ್ ಫೇಸ್ ಇಟ್. ಹ್ಮ್. ಇದು ರಿಯಾಲಿಟಿ. ಹ್ಮ್. ಸೊ ಇವಾಗ 9 ವರ್ಷದ ಜರ್ನಿ ಬಗ್ಗೆ ಹೇಳಿದ್ರಲ್ಲ ಸರ್, ಅಲ್ಲಿ ಒಂದು ಪ್ರಶ್ನೆ ಏನಂದರೆ, ಆ 9 ವರ್ಷದ ಅವಧಿಲಿ ಈಗ ನಾನು ನೋಡಿದ ಹಾಗೆ ನಿಮ್ಮ ಫಾರ್ಮ್ಗೂ ನಾನು ವಿಸಿಟ್ ಮಾಡಿದ್ದೆ. ಐ ಥಿಂಕ್ ಡೇರಿ ಅಲ್ಲದೆ ಜೇನು ಸಾಕಾಣಿಕೆ ಬಗ್ಗೆ ಇದೆ, ಪೌಲ್ಟ್ರಿ ಇದೆ, ಮತ್ತು ತರಕಾರಿ ಹಣ್ಣು ಆ ಥರದ್ದು ಬೆಳೆಯೋ ಥರದ್ದು ಇದೆ. ಸೊ 3-4 ಆಯಾಮದಲ್ಲಿ ನಿಮ್ಮ ಒಂದು ಚಟುವಟಿಕೆ ಇದೆ ಅಂತ ಹೇಳ್ಬೋದು. ಸೊ ಅದನ್ನು ನೋಡಿದಾಗ ಈ 9 ವರ್ಷದಲ್ಲಿ ಅದೆಲ್ಲದನ್ನು ನೀವು ಆಲ್ರೆಡಿ ಮಾಡೋಕ್ಕೆ ಶುರು ಮಾಡಿದ್ರಾ? ಹೌದು, ತುಂಬ ಪೈಲಟ್ಸ್ ಮಾಡ್ತಾ ಇದ್ವಿ. ಓಕೆ. ಓಕೆ, ಅದಕ್ಕೋಸ್ಕರ ಎಷ್ಟೊಂದು ಜನಕ್ಕೆ ನಾವು ಕನ್ಫ್ಯೂಸ್ ಆಗಿಬಿಟ್ವಿ. ಹ್ಮ್. ಅಂದರೆ ಈಗ ಒಂದು ಇನ್ವೆಸ್ಟರ್ ಹತ್ರ ಹೋಗ್ಬಿಟ್ಟು ಇಷ್ಟೊಂದೆಲ್ಲ ಮಾಡ್ತಿದ್ದೀನಿ ಅಂದರೆ ಅವ್ನು ಕೂಡ ಕನ್ಫ್ಯೂಷನ್, ಫೋಕಸ್ ಇಲ್ಲ ಅಂತ. ಜೇನು ಸಾಕಾಣಿಕೆ ಮಾಡ್ತಾ ಇದ್ವಿ, ಹ್ಮ್. ವೆಜಿಟೇಬಲ್ಸ್ ಬೆಳೀತಾ ಇದ್ವಿ. ಹ್ಮ್. ಓಕೆ, ಆಮೇಲೆ ಸುಮಾರು ಫೋಕಸ್ ಸಾಯಿಲ್ ಮೇಲೆ ಸುಮಾರು ಕೆಲಸ ಮಾಡ್ತಿದ್ವಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಕೆಲಸ ಮಾಡ್ತಾ ಇದ್ವಿ. ರೈಟ್. ಮಳೆ ನೀರು ಕೊಯ್ಲು ಮಾಡಿ ಹೇಗೆ ಓಕೆ ಸ್ಟೋರ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಸುಮಾರು ಕೆಲಸ ಮಾಡಿ. ನಾನು ಹೇಳಿದೆ, ಡೈರಿ ಮಾಡೋನಿಗೆ ಇದೆಲ್ಲ ಯಾಕೆ ಅಂತ ಪ್ರಶ್ನೆ. ಹ್ಮ್. ಓಕೆ, ನಾನು ಎಷ್ಟೊಂದು ಸಾರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇದು ಡೈರಿ ಉದ್ದಿಮೆ ಅಲ್ಲ, ಹ್ಮ್. ವ್ಯವಸಾಯ ಮಾಡ್ತಾ ಇದ್ವಿ, ಹ್ಮ್. ಡೈರಿ ಇದ್ರ ಒಂದು ಅಂಗ. ಸೊ ಅದೆಲ್ಲ ಆವಾಗಲೇ ಡೇ 1 ಶುರುವಾಗಿದ್ದು ವಸಂತ. ಓಕೆ. 2010 ಶುರುವಾಗಿದ್ದು. ಏನೇ ತೊಂದರೆಗೆ ಸಿಗಾಕೊಂಡ್ರು ನಮ್ಮ ಧ್ಯೇಯಗಳು ನಾವು ಬಿಟ್ಟಿಲ್ಲ. ಹ್ಮ್. ಎಷ್ಟೊಂದು ಸಾರಿ ಎಡವಿದ್ದೀವಿ, ಎಷ್ಟೊಂದು ಸಾರಿ ಮಿಸ್ಟೇಕ್ಸ್ ಮಾಡಿದ್ದೀವಿ, ತಪ್ಪು ಮಾಡಿದ್ದೀವಿ, ಹ್ಮ್. ಕಲ್ತಿದ್ದೀವಿ. ರೈಟ್. ಆದರೆ ಖಂಡಿತ ಇದು ಏನು ಮಾಡಬೇಕು ಅಂದ್ಕೊಂಡು ಅದ್ರ ಮೇಲೆ ಚೇಂಜ್ ಆಗಿಲ್ಲ. ಹ್ಮ್. ಇವತ್ತು ಜೇನು ಸಾಕಾಣಿಕೆ ಒಂದು ಬಿಗ್ಗೆಸ್ಟ್ ಆ್ಯಕ್ಟಿವಿಟಿ ನಮ್ಮದು. ಹ್ಮ್. 7,500 ಪೆಟ್ಟಿಗೆಗಳನ್ನು ಹ್ಮ್. ಓಕೆ ರೈತರ ತೋಟಗಳಲ್ಲಿ ಹಾಕಿದ್ದೀವಿ. ಓಕೆ. 2,800 ಜನ ರೈತರು, 7,500 ಪೆಟ್ಟಿಗೆಗಳು. ಹ್ಮ್. ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಡೈರಿ ಮಾಡೋ ಉದ್ದಿಮೆಗೆ ಇದ್ಯಾಕೆ ಅಂತ ಪ್ರಶ್ನೆ. ಹ್ಮ್. ಸೊ 75% ಆಫ್ ನಮ್ಮ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಆಗುತ್ತಲ್ಲ, ಅದು ಪಾಲಿನೇಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹ್ಮ್. ಪಾಲಿನೇಟರ್ಸ್ ಇಲ್ಲದೇ ಇದ್ದರೆ ವ್ಯವಸಾಯ ಅಷ್ಟೊಂದು ಸುಸೂತ್ರವಾಗಿ ಆಗೋದಿಲ್ಲ. ನಡೆಯಲ್ಲ. ಹ್ಮ್. ಸೊ ನಾವು ಪಾಲಿನೇಟರ್ಸ್ನ ಯಾವಾಗ ನಮ್ಮ ವ್ಯವಸಾಯಕ್ಕೆ ಇಂಟಿಗ್ರೇಟ್ ಮಾಡ್ತೀವೋ ಹ್ಮ್. ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಎಷ್ಟೊಂದು ಜನಕ್ಕೆ ಗೊತ್ತಾಗೋದಿಲ್ಲ. ಹ್ಮ್. ಈಗ ತೆಂಗಿನ ತೋಟದಲ್ಲಿ, ಯಾವ ತೆಂಗಿನ ತೋಟದಲ್ಲಿ ಓಕೆ ಅಟ್ಲೀಸ್ಟ್ 3 ಎಕರೆ ತೆಂಗಿನ ತೋಟ ನಿಮ್ಗೆ ಏನಾದರೂ ಇದ್ದರೆ ಓಕೆ. ಒಂದು 3-4 ಇದು ಬಾಕ್ಸಸ್ ಆದರೂ ಇಂಟಿಗ್ರೇಟ್ ಮಾಡಬೇಕು. ಹ್ಮ್. ಒಂದು ಓಕೆ ದೃಷ್ಟಿನಲ್ಲಿ ಒಂದು 10 ವರ್ಷ ನಾವು ಅದ್ರಲ್ಲಿ ಕೆಲಸ ಮಾಡಿದ್ರೆ ಹ್ಮ್. 20% ಪ್ರೊಡಕ್ಟಿವಿಟಿ ಜಂಪ್ ಆಗುತ್ತೆ. ಓಕೆ. ಓಕೆ, ಸೊ ಗಂಡು ಹೂವು ಮತ್ತು ಓಕೆ ಹೆಣ್ಣು ಹೂವು ಒಂದೇ ಗೊಂಚಲಲ್ಲಿ ಇರುತ್ತೆ ಅದರಲ್ಲಿ. ಹ್ಮ್. ಓಕೆ, ಆ ಪಾಲಿನೇಷನ್ಸ್ ಕ್ಲೀನಾಗಿ ಆದಾಗ ಕಾಯಿ ಕಚ್ಚೋದು ಜಾಸ್ತಿ ಆಗುತ್ತೆ. ಓಕೆ. ಓಕೆ, ಅದನ್ನು ಸ್ವಲ್ಪ ಅರ್ಥ ಆಗಬೇಕು ನಮಗೆ. ಹ್ಮ್. ಇದು ನಾವು ರೈತರಿಗೆ ಹೇಳೋಕೆ ಹೋದರೆ ಅರ್ಥ ಆಗೋದಿಲ್ಲ. ಹ್ಮ್. ಓಕೆ, ಸೊ ಅದಕ್ಕೆ ನಾವೇನು ಹೇಳಬೇಕು, ಅದಪ್ಪ ಜೇನುತುಪ್ಪ ಮನೆಗೂ ಸ್ವಲ್ಪ ಆಗುತ್ತೆ, ಜಾಸ್ತಿ ಉತ್ಪಾದನೆ ಸ್ವಲ್ಪ ಮಾರುಕಟ್ಟೆನೂ ಒದಗಿಸೋಣ ಹ್ಮ್. ಅಂತ ಹೇಳಿ ಅವಾಗ ಕನ್ವಿನ್ಸ್ ಮಾಡಿ ಜೇನು ಬಾಕ್ಸ್ನ ಪೆಟ್ಟಿಗೆ ಇಂಟಿಗ್ರೇಟ್ ಹಾಕಿ. ಮಾಡಿದ್ದು. ಓಕೆ. ಓಕೆ, ನೀವು ಕೇಳ್ಬೋದು, ಓಕೆ ನೀವು ಯಾಕೆ ಶುರು ಮಾಡ್ತಾ ಇದ್ದೀವಿ, ನೀವು ಆಗಲೇ ಕಷ್ಟದಲ್ಲಿ ಇದ್ವಿ ಅಂತ. ಹ್ಮ್. ನಾನು ಹೇಳಿದ ಆ ಆಯಾಮಗಳು, ವ್ಯವಸಾಯಕ್ಕೆ ಆ ಆಯಾಮಗಳು ನಾವು ತರಲಿಲ್ಲ ಅಂದರೆ ವ್ಯವಸಾಯ ಸಸ್ಟೈನಬಲ್ ಇಲ್ಲ. Sustainable ಆಗಲ್ಲ. ನೀನು ಬರೀ ಡೈರಿ ಮಾಡ್ತಾ ಹೋದರೆ ಸಸ್ಟೈನಬಲ್ ಖಂಡಿತ ಅಲ್ಲ ಅದು. ಹ್ಮ್. ನಾನು ಗ್ಯಾರಂಟಿ ಹೇಳ್ತೀನಿ, ಯಾವ ನಾನು ಡೈರಿನೇ ಮಾಡಿಕೊಂಡು ಹ್ಮ್. ಉದಾರ ಆಗ್ತೀನಿ ಅಂತ ಹೇಳಿದ್ರೆ ಕಷ್ಟ. ರೈಟ್. ಹ್ಮ್. ಸ್ವಲ್ಪ ನಾವು ಡೈವರ್ಸಿಫಿಕೇಶನ್ ಮಾಡ್ಕೋಬೇಕು, ಸ್ವಲ್ಪ ಬೆಳೆಗಳು ಬೆಳ್ಕೋಬೇಕು, ಹ್ಮ್. ಸ್ವಲ್ಪ ಡೈರಿನೂ ಮಾಡಬೇಕು, ಸ್ವಲ್ಪ ಕೋಳಿಗಳು ಇರಬೇಕು. ರೈಟ್. ಓಕೆ, ನಮ್ಮ ಮನೆಗಳಲ್ಲಿತ್ತು. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮ್ಮನ್ನು ಸಾಕಿದ್ದು ಹಸುಗಳಿಂದ ಮಾತ್ರ ಅಲ್ಲ. ಹ್ಮ್. ನಮ್ಮ ಮನೇಲಿ ಯಾವಾಗಲೂ 5 ಹಸುಗಳು ಇರ್ತಾ ಇತ್ತು. ಹ್ಮ್. ಮಿನಿಮಮ್ 2-3 ಹಸುಗಳು ಯಾವಾಗಲೂ ಕರೀತಾ ಇತ್ತು. ಹ್ಮ್. ನಾವು KMFಗೆ ಹಾಲು ಹಾಕ್ತಾ ಇದ್ವಿ. ಓಕೆ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾವು ಕರೀತಾ ಇದ್ವಿ, ನಾವು ಮೇವು ಹಾಕ್ತಾ ಇದ್ವಿ. ರೈಟ್. ನಮ್ಮ ಮನೇಲಿ ಯಾವಾಗಲೂ 30 ಕೋಳಿಗಳು ಇರ್ತಾ ಇತ್ತು. ಹ್ಮ್. ಓಕೆ,
ಸೊ 30 ಕೋಳಿಗಳಲ್ಲಿ ಮೊಟ್ಟೆ ತೆಗೆದು ಓಕೆ ನಮ್ಮ ತಾಯಿ ಯಾವಾಗ್ಲೂ ರಾಗಿ ವಾಡೆ ಇರ್ತಾ ಇತ್ತು. ರಾಗಿನ ವಾಡೆಯಲ್ಲಿ ಇಟ್ಬಿಟ್ಟು ಅಲ್ಲಿ ಇಡ್ತಾ ಇದ್ರು. ವಾರಕ್ಕೊಂದ್ಸಾರಿ ಇದು ಚಂದಾಪುರ ಸಂತೆ ಆಗೋದಲ್ಲಿ, ನಮ್ಮ ಚಂದಾಪುರ ಸಂತೆ ಹತ್ತಿಬೆಲೆ ಹತ್ರ ಚಂದಾಪುರ ಸಂತೆ ಆಗೋದು, ಕೊಟ್ಟು ಕಳಿಸ್ತಾ ಇದ್ರು. 20 ಮೊಟ್ಟೆ ಕೊಟ್ಬಿಟ್ಟು ಮಾರ್ಕೊಂಡು ಬಾ ಅಂತ. 75 ಪೈಸೆಗೆ ಮಾರಿದ್ದೀನಿ ನಾನೇ ಒಂದೊಂದು ಮೊಟ್ಟೆ. 75 ಪೈಸೆಗೆ ನಾನೇ ಮಾರಿದ್ದೀನಿ. ಸೊ ಆ ಲೆವೆಲಲ್ಲಿ ನಾವು ಡೈವರ್ಸಿಫೈ ಆಗಲಿಲ್ಲ ಅಂದರೆ ನಮ್ಮ ಕುಟುಂಬಗಳೆಲ್ಲ ಓಕೆ ನಾಶ ಆಗ್ಬಿಡ್ತಿದ್ದು. ಸೊ ದೇರ್ಫೋರ್ ನನ್ನ ದೃಷ್ಟಿನಲ್ಲಿ ವ್ಯವಸಾಯಕ್ಕೆ ಒಂದು ಬೆಲೆ ಬರಬೇಕು, ರೈತ ಅದರ ದುಡ್ಡಲ್ಲಿ ಮಾಡಬೇಕು ಅಂದರೆ ಡೈವರ್ಸಿಫಿಕೇಶನ್ ಆಗಬೇಕು. ಅದಕ್ಕೆ ಡೇ ಒನ್ನಿಂದ ನಾವು ಆ ದೃಷ್ಟಿಕೋನಗಳು ಇಟ್ಕೊಂಡೇ ಕೆಲಸ ಮಾಡಿದ್ದು ನಾವು. ಸೊ ಮಣ್ಣಿನ ಹೆಲ್ತಿನ ಬಗ್ಗೆ ಒಂಚೂರು ನೀವು ಹೇಳಿರೋದು ನಾನು ನೋಡ್ತಾ ಇದ್ದೆ ಸರ್. ಈಗ ಕಾರ್ಬನ್ ಮಟ್ಟ ಬಹಳ ಕಡಿಮೆ ಆಗಿದೆ ನಮ್ಮ ಮಣ್ಣಲ್ಲಿ, ಆ್ಯಂಡ್ ಅದನ್ನು ನಾವು ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತ ಅನ್ನೋ ಥರದ್ದು. ಆ ವಿಚಾರದಲ್ಲಿ ತಿಪ್ಟೂರು ಸುತ್ತಮುತ್ತ ಸಾಕಷ್ಟು ಕೆಲಸ ನೀವು ಮಾಡಿದ್ದೀರಿ. ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಅಂದರೆ ಏನದು ಮಣ್ಣಿನ ಕಾರ್ಬನ್ ಮಟ್ಟ ಮೇಂಟೈನ್ ಮಾಡೋದು ಅಂದರೆ ಏನು? ರೈತರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ವಾ? ತೊಂದರೆ ಅಂದರೆ ರೈತರಿಗೆ ಇವತ್ತು ತಿಳುವಳಿಕೆ ಇಲ್ಲ. ಓಕೆ, ಏನು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ SOC ಅಂತ ಏನು ಹೇಳ್ತೀವಿ, ಓಕೆ, ಅದು ಇಲ್ದಿರ ಇದ್ದರೆ ಸಾಯಿಲ್ ಫರ್ಟಿಲಿಟಿ ಕ್ವಶನ್ಗೆ ಬಂದ್ಬಿಡುತ್ತೆ. ಓಕೆ, ಒಂದು ಉದಾಹರಣೆ ಹೇಳ್ತೀನಿ. ಸರ್ಕಾರ ಏನು ಹೇಳ್ತಾ ಇದೆ ಇವತ್ತಂದರೆ, ಸರ್ಕಾರ ನಾನು ಹೇಳ್ತಾ ಇಲ್ಲ, ರಿಪೋರ್ಟ್ಸಲ್ಲಿ ನಮ್ಮ ದೇಶದಲ್ಲಿ ಓಕೆ ಉಳುವ ಭೂಮಿಗಳಲ್ಲಿ, ಓಕೆ ಏರಬಲ್ ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಎಲ್ಲಿ ಉಳುಮೆ ಆಗ್ತಾ ಇದೆಯೋ ಆ ಭೂಮಿಗಳಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ 0.4% ಅಂತ ಹೇಳ್ತಾ ಇದೆ ಸರ್ಕಾರ. 0.4%. ಇದು ನಮ್ಮ ಉಳುಮೆ ಆಗೋ ಭೂಮಿಗಳಲ್ಲಿ 1970ರಲ್ಲಿ 0.73% ಇತ್ತು. ಓಕೆ, 0.73ಇಂದ 0.4ಗೆ ಬಂದು ಕೂತ್ಕೊಂಡಿದೆ. ನಿಮ್ಮ ಒಂದು ಓಕೆ ಮರುಭೂಮಿನಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಗೊತ್ತಾ? 0.5%. ಹೌದಾ? ಓಕೆ, ಏನು ಹೇಳ್ತಾ ಇದ್ದಾರೆ ಸರ್ಕಾರ, ಏನು ಹೇಳ್ತಾ ಇದೆ ಅಂದರೆ ಎಲ್ಲ ಉಳುಮೆ ಆಗ್ತಿರೋ ಭೂಮಿಗಳು ಇವತ್ತು ಮರುಭೂಮಿಗಳು ಅಂತ. ಆ ಮರುಭೂಮಿನಲ್ಲಿ ನೀವು ವ್ಯವಸಾಯ ಮಾಡಬೇಕಂದ್ರೆ ಆಚೆಯಿಂದ ತುಂಬ ಒಳಸುರಿ ಅಂದರೆ ಇನ್ಪುಟ್ಸ್. ಓಕೆ, ಒಳಸುರಿ ತೊಗೊಂಡು ಬರ್ಬೇಕು ಆಚೆಯಿಂದ. ಏನು ತೊಗೊಂಡ್ಬರ್ಬೇಕು? ಗೊಬ್ಬರ ತೊಗೊಂಡು ಬರಬೇಕು, ಕೆಮಿಕಲ್ಸ್ ತೊಗೊಂಡು ಬರಬೇಕು, ಸಾಯಿಲ್ ಕಾಂಪ್ಯಾಕ್ಷನ್ ಆಗಿದೆ, ದೊಡ್ಡ ಟ್ರ್ಯಾಕ್ಟರ್ಸ್ ಬೇಕು, ಉಳುಮೆ ಮಾಡಬೇಕು. ಸರ್ಕಾರ ಹೇಳ್ತಾ ಇದೆ ಇದನ್ನ. ಏನಂದ ಯಾವ್ದ್ರ ಮೂಲಕ ಹೇಳ್ತಾ ಇದೆ? ಆ ಒಂದು ನಂಬರಿಂದ ಹೇಳ್ತಾ ಇದೆ, 0.4% ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇದೆ ಅಂತ ಹೇಳ್ತಾ ಇದೆ. ಅದನ್ನ ಚೇಂಜ್ ಮಾಡೋದು ಹೇಗೆ ಅಂತ ಬರೀ ಭಾಷಣದಿಂದ ಆಗೋದು ಪ್ರಶ್ನೆ ಇದು. ಓಕೆ, ಒಂದು ಉದಾಹರಣೆಗೆ ನಮ್ಮ ವ್ಯವಸಾಯಗಳಲ್ಲಿ ಕವರ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ, ಭೂಮಿನ ಯಾವತ್ತೂ ಸೂರ್ಯನ ಬೆಳಕಿಗೆ ಬಿಡಬಾರ್ದು ಅಂತ ಕಾನ್ಸೆಪ್ಟ್. ಅದಕ್ಕೆ ಕವರ್ ಕ್ರಾಪ್ಸ್ ಬೆಳಿಬೇಕು. ಮೇಲೆ ಕವರ್ ಕ್ರಾಪ್ಸ್ ಇದ್ದರೆ ಅವೇನು ಮಾಡುತ್ತೆ, ಏನು ಕಾರ್ಬನ್ ಅಂದರೆ ಕಾರ್ಬನ್ ಎಲ್ಲ ಇರೋದು ಏರಲ್ಲಿ, ಅದನ್ನ ತಗೊಂಡು ಸಾಯಿಲ್ಗೆ ಹೋಗಬೇಕು. ಒಂದು ಮರ ಕೂಡ ಕಾರ್ಬನ್ನೇ. ಓಕೆ, ಒಂದು ಗಿಡ ಕೂಡ ಕಾರ್ಬನ್ನೇ, ಒಂದು ಬೇರು ಕೂಡ ಕಾರ್ಬನ್ನೇ. ನೀವು ಹೇಗೆ ಅದನ್ನು ಹಾರ್ವೆಸ್ಟ್ ಮಾಡ್ತಿರೋ, ಮಾಡಿಬಿಟ್ಟು ಸಾಯಿಲ್ಗೆ ಸೇರಿಸ್ತಿರೋ, ಅದು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್. ರಫ್ ಆಗಿ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಇದು ಬೇರೆ ಆಯಾಮಗಳಿದೆ. ಓಕೆ, ಸೊ ಅದನ್ನ ಹೇಗೆ ಸೇರಿಸೋದು ಅಂತ ಪ್ರಶ್ನೆ. ಸೊ ಹೇಗೆ ಸೇರಿಸ್ಬೋದು? ಒಂದು ಕವರ್ ಕ್ರಾಪ್ಸ್ ಬೆಳಿಬೇಕು, ಅದನ್ನು ಉಳುಮೆ ಮಾಡಿ ಓಕೆ ಸೇರಿಸ್ಬೇಕು. ಎಷ್ಟೊಂದು ಜನ ಗದ್ದೆಗಳು ಬೆಳಿಬೇಕಾದ್ರೆ ಮಾಡ್ತಾರೆ. ಗದ್ದೆಗಳಲ್ಲಿ ಡಾಯಂಚ ಅಪ್ಸೆಣಬೆ ಎಲ್ಲ ಚೆಲ್ಬಿಟ್ಟು ಒಂದು 45 ದಿವಸ ಆದಮೇಲೆ ಮಣ್ಣಿಗೆ ಸೇರಿಸ್ತಾರೆ. ಓಕೆ, ನಾವು ಮಾಡ್ತೀವಿ, ರಾಗಿ ಬೆಳಿಬೇಕಾದ್ರೆ ನಾವು ಮಾಡ್ತೀವಿ. ಈ ಪ್ರಾಕ್ಟೀಸಸ್ ಬರಬೇಕು ಒಂದು. ಎರಡನೇದು, ಗೊಬ್ಬರ ಮಾಡೋದನ್ನ ಕಲಿಬೇಕು. ಗೊಬ್ಬರ ಇಸ್ ಅನ್ ಅಮೇಝಿಂಗ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್. ಏನಿದೆ ಸಗಣಿಯಲ್ಲಿ ಕೂಡ ಕಾರ್ಬನ್ನೇ ಅದು. ಓಕೆ, ಆಮೇಲೆ ಟ್ರೀ ಟ್ರಿಮ್ಮಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಅಗ್ರಿಕಲ್ಚರಲ್ ವೇಸ್ಟ್ ಅದನ್ನೆಲ್ಲ ಕೊಚ್ಚಿಬಿಟ್ಟು ಮಿಕ್ಸ್ ಮಾಡಿ ಒಳ್ಳೆ ಗೊಬ್ಬರ ಮಾಡಬೇಕು. ಅದು ಅಮೇಝಿಂಗ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಭೂಮಿಗೆ ಹೋಗ್ಬೇಕು. ಓಕೆ, ಮೂರನೇದು ಏನಪ್ಪ ಅಂದರೆ ಆ ಮೇಲ್ಮಣ್ಣನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಮೇಲ್ಮಣ್ಣನ್ನು ನಾವು ರಕ್ಷಣೆ ಹೇಗೆ ಮಾಡೋದು? ಒಂದು ಸೂರ್ಯನಿಂದ, ಎರಡನೇದು ಮಳೆಗಳಿಂದ. ಓಕೆ, ಮಳೆಗಳು ಬಂದಾಗ ಮೇಲ್ಮಣ್ಣು ಎತ್ಕೊಂಡು ಹೋಗ್ಬಿಡುತ್ತೆ. ಅದು ಒಂದು ಮೂಲೆಗೆ ಹೋಗುತ್ತೆ, ಕೊಳ್ಳಕ್ಕಿಲೋಗಿ ಸೇರ್ಕೊಳ್ಳುತ್ತೆ, ಆ ಕಡೆ ಆಚೆ ಹೋಗುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ. ಇದನ್ನು ಹೇಗೆ ನಾವು ಸರಿ ಮಾಡ್ಕೋಬೇಕು? ನಾಲ್ಕನೇದು, ನಮಗೆ ವಾಟ್ ಇಸ್ ದ ಗ್ರೇಟೆಸ್ಟ್ ವಾಟರ್ ಸೋರ್ಸ್? ನೀರು ಎಲ್ಲಿಂದ ಜಾಸ್ತಿ ಬರುತ್ತೆ ನೋಡಿ ಅರ್ಥ ಮಾಡ್ಕೋಬೇಕು. ಮಳೆ ನೀರು. ನೀವು ಎಲ್ಲಾದರೂ ಹೋಗ್ಕೊಳ್ಳಿ, ನದಿಯಿಂದ ನೀರು ಹಡ್ಕೊಂಡು ಬರುತ್ತೆ ಅಂದರೆ ಅದು ಕೂಡ ಮಳೆ ನೀರೇ. ನೀವು ಅಲ್ಲಿ ಎಷ್ಟು ಮಳೆ ಬಿದ್ದಿತ್ತೋ ಇಲ್ಲೂ ಅಷ್ಟೇ ಬೀಳುತ್ತೆ. ಒಂದು ಕಡೆ 700 ಮಿಲಿಮೀಟ್ರ್ ಇರ್ಬೋದು, ಅಥವಾ ಬೆಂಗಳೂರಲ್ಲಿ 900 ಮಿಲಿಮೀಟ್ರ್ ಇರ್ಬೋದು, ತಿಪ್ಟೂರಲ್ಲಿ 700, ಅಥವಾ ಕೋಸ್ಟಲ್ಗೆ ಹೋದರೆ 1400 ಮಿಲಿಮೀಟ್ರ್ ಅಥವಾ 1900 ಮಿಲಿಮೀಟ್ರ್ ಮಳೆ ಆಗ್ಬೋದು. ಓಕೆ, ಪ್ರತಿ ವರ್ಷ. ಆದರೆ ಆ ಮಳೆ ಆದಾಗ ಅದನ್ನು ಹೇಗೆ ಶೇಖರಣೆ ಮಾಡಿ ಇಟ್ಕೋಬೇಕು? ಎಷ್ಟೊಂದು ಜನ ಏನು ಅಂದ್ಕೊಳ್ತಾರೆ, ಮಳೆ ನೀರನ್ನು ಶೇಖರಣೆ ಮಾಡೋದಂದ್ರೆ ಒಂದು ಟಾರ್ಪಲ್ ಹಾಕ್ಬಿಟ್ಟು ಕೃಷಿ ಹೊಂಡ. ಕೃಷಿ ಹೊಂಡಕ್ಕೆ ಯಾವತ್ತೂ ಟಾರ್ಪಲ್ ಹಾಕ್ಬಾರ್ದು.
ನಮ್ಮ ರೈತರ ಮೇಯ್ನ್ ಗೋಲ್ ಏನಾಗಬೇಕಪ್ಪ ಅಂದರೆ ಎಷ್ಟು ನೀರು 3 ಎಕರೆಗೆ ಒಂದು ಕೃಷಿ ಹೊಂಡ ಬೇಕು ಲೆಕ್ಕ, ತಮ್ ರೂಲ್. ಓಕೆ, 15 ಬಡಿ 15 ಅಷ್ಟೇ ನನಗೆ ಬೇಕಾಗಿರೋದು. ನನ್ನ ಭೂಮಿಲಿ ಎಷ್ಟು ನೀರು ಬರುತ್ತೋ ಅಷ್ಟು ನೀರು ನಾನು ಇಂಗಿಸ್ಬೇಕು. ಪ್ರತಿ ರೈತನೂ ಇದನ್ನು ಮಾಡಿದ್ದೆ ಆದರೆ ಆಸ್ ಎ ಕಮ್ಯುನಿಟಿ ನಿಮ್ಮ ಗ್ರೌಂಡ್ ಲೆವೆಲ್ ವಾಟರ್ ಜಾಸ್ತಿ ಆಗುತ್ತೆ. ಪ್ಲಸ್ ನಿಮ್ಮ ಏನು ತೇವಾಂಶ ಇರುತ್ತಲ್ಲ, ನಿಮ್ಮ ಭೂಮಿನ ತೇವಾಂಶ ಮಟ್ಟಗಳು ಜಾಸ್ತಿ ಆಗುತ್ತೆ. ಎಷ್ಟೊಂದು ಜನ ಏನು ಅಂದ್ಕೊಳ್ತಾರೆ, ಇದು ಬರೀ ಥಿಯರಿ ಅಂತ. ಸರ್ಕಾರ ಎಷ್ಟು ಇನ್ವೆಸ್ಟ್ ಮಾಡಿದೆ ಗೊತ್ತಾ ಕೃಷಿ ಹೊಂಡಗಳು ಮಾಡೋದಕ್ಕೆ. ಓಕೆ, ಇದು ವಿಜ್ಞಾನ ಇದೆ ಇದರಲ್ಲಿ. ಬಟ್ ಆ ಕೃಷಿ ಹೊಂಡಗಳು ಯಾಕೆ ಸಾಕಾರ ಆಗಿಲ್ಲ ಇವತ್ತು? ಸೊ ಇದು 4ನೇ ಆಯಾಮ. ಓಕೆ, ನಮ್ಮ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇದರಲ್ಲಿ. ಓಕೆ, ನೀರು ಶೇಖರಣೆ ಆಗಬೇಕು, ಮೇಲ್ಮಣ್ಣು ರಕ್ಷಣೆ ಆಗಬೇಕು, ತಿಪ್ಪೆ ಗೊಬ್ಬರನೂ ಮಾಡಬೇಕು, ಕವರ್ ಕ್ರಾಪ್ಸು ಮಾಡಬೇಕು. ಈ ಥರ ಮಾಡಿದ್ದು ಆಗಿ ನೀವು ವ್ಯವಸಾಯನ ತೊಡಗಿಸ್ಕೊಂಡಿದ್ದೆ ಆದರೆ 1 ವರ್ಷಕ್ಕೆ ಲೆಕ್ಕ ಏನಪ್ಪ ಅಂದರೆ 1 ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ 0.1% ಸಾಗಿಸ್ಬೋದು ಅದನ್ನ ಮುಂದಕ್ಕೆ. ಲೆಕ್ಕ ಹಾಕೊಳ್ಳಿ. 0.4 ಇಂದ ಅದು ಮುಂದಕ್ಕೆ 0.1% ಹೋಗ್ಬೇಕಾದ್ರೆ 1 ವರ್ಷ ಬೇಕು ನಿಮಗೆ. ಓಕೆ, ಯಾಕೆ ಆ ಥರ ಹೇಳ್ತೆ ಅಂದರೆ ಜಾಸ್ತಿ ನೀವು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಹಾಕ್ಬೋದು, ಮೇರು ಒಳಸುರಿಗಳು ತರ್ಬೋದು, ಆಚೆಯಿಂದ ತಂದು ಉಳಿಬೋದು. ಏನಾಗುತ್ತೆ ಅಂದರೆ ಆ್ಯಕ್ಷನ್ ಆಫ್ ಸನ್, ಉಳುಮೆ ಮಾಡ್ತೀವಿ. ಓಕೆ, ಆಮೇಲೆ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ ಇರುತ್ತೆ. ಅದೆಲ್ಲ ಏನು ಮಾಡುತ್ತೆ, ಅದನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟು ಓಕೆ ಇಟ್ ಬಿಕಮ್ಸ್ ಪ್ಲಾಂಟ್ ಅವೈಲಬಲ್ ಫಾರ್ಮ್ಗೆ ಹೋಗ್ಬಿಡುತ್ತೆ. ಅಥವಾ ಓಕೆ ಸೂರ್ಯನ ಬೆಳಕಾಗಿ ಡೆಸ್ಟ್ರಾಯ್ ಆಗುತ್ತೆ. ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ನೀವು ಕ್ರಾಪ್ಸ್ ಬೆಳೆದು ಇನ್ಕ್ರಿಮೆಂಟಲ್ ಆಗಿ ಬೆಳೆಸ್ಬೇಕು. ನೀವು ಲೆಕ್ಕ ಹಾಕ್ಕೊಳ್ಳಿ, 0.1% ನೀವು ಬೆಳೆಸಿದ್ದೆ ಆದರೆ ಪ್ರತಿ ವರ್ಷ, ಓಕೆ ಲೆಕ್ಕ ಹಾಕ್ಕೊಳ್ಳಿ, 10 ವರ್ಷಗಳಲ್ಲಿ 1% ತಗೊಂಡು ಹೋಗ್ಬೋದಪ್ಪ. ಇದು ಸಚ್ ಎ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಎಷ್ಟೊಂದು ಜನಕ್ಕೆ ಇದು ಅರ್ಥ ಆಗೋದಿಲ್ಲ ಇದು. ಓಕೆ, ಯಾವಾಗ ಯಾರು ಎಷ್ಟೊಂದು ಜನ ಒಳ್ಳೆ ರೈತರು ಅಂತ ಹೇಳ್ತೀವಲ್ಲ, ಆ ಒಳ್ಳೆ ರೈತರು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಟೆಸ್ಟ್ ಮಾಡಿ ಇದೇ ಕೆಲಸ ಅವ್ರು ಮಾಡ್ತಿರೋದು. ಯಾವತ್ತು ಸೂರ್ಯನ ಬೆಳಕು ಕೆಳಗಡೆ ಬೀಳೋಕೆ ಬಿಡೋದಿಲ್ಲ. ಬಹು ಮಡಿ ಪದ್ಧತಿ ಅಂತ ಹೇಳ್ತಾರೆ. ಅಂದರೆ ಬಾಳೆನೂ ಇರುತ್ತೆ, ತೆಂಗು ಇರುತ್ತೆ, ಎಲ್ಲನೂ ಇರುತ್ತೆ ಇದರಲ್ಲಿ. ಅವ್ರ ತೋಟದಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ನೋಡಿ ಉತ್ಕೃಷ್ಟವಾಗಿರುತ್ತೆ. ಯಾವ್ಯಾವ ಸಕ್ಸಸ್ಫುಲ್ ರೈತ ಇವತ್ತು ಆಗಿದ್ದಾನೋ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ಸುಮಾರು ಜನ ನೋಡಿದ್ದೀನಿ. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಇದನ್ನೇ ಅವ್ರು ಮಾಡಿರೋದು. ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಆಗದ್ರೆ ಇರ್ಬೋದು ಅವ್ರಿಗೆ, ಬಟ್ ಇದನ್ನೇ ಮಾಡಿರೋದು. ನೀವು ಯಾರಿಗಾದ್ರೂ ಹೋಗಿ ಪುರುಷೋತ್ತಮ ರಾಯ್ ತೋಟಕ್ಕೆ ಹೋಗ್ತಾ ಇದ್ವಿ ನಾವು ಹುಡುಗರಾಗಿದ್ದಾಗ. ನಾನು ತಿಪ್ಟೂರಲ್ಲಿ ಓದ್ತಾ ಇದ್ದೆ, ಡಾಕ್ಟರ್ ರೆಡ್ಡಿ ಅವ್ರು ಚೆನ್ನಾಗಿ ಪರಿಚಯ ಇದ್ರು. ಹೋಗ್ತಾ ಇದ್ವಿ ನಾವು 3 ತಿಂಗಳಿಗೆ ಒಂದ್ಸಾರಿ. ಅದು ಏನು ಯಾತ್ರೆ ಥರ ಹೋಗ್ಬಿಟ್ಟು ನಾವು ಹೆಂಗೆ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವೋ ಅದೇ ಥರ ಇದು ತೋಟಗಳು ಕರ್ಕೊಂಡು ಹೋಗ್ತಾ ಇದ್ರು. ನೋಡಿ ಈ ಥರ ತೋಟ ಹೆಂಗಿದೆ ಅಂತ ತೋರಿಸ್ತಾ ಇದ್ರು. ಇದು ನನ್ನ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಒಂದು ಸ್ಟೋರಿ. ಇದು ಎಷ್ಟೊಂದು ಜನಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ರೈತರಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಮಿಸ್ಟೇಕ್ಸ್ ಮಾಡ್ತೀವಿ. ಸೊ ಇಮಿಡಿಯೇಟ್ ಸೊಲ್ಯೂಷನ್ ಫಾರ್ ದಿಸ್ ನಾವು ಏನು ನೋಡ್ತೀವಿ, ಬೆಳೆ ಬರಬೇಕು. ಅವಾಗ ಏನು ಮಾಡ್ತೀವಿ ನಾವು, ಆಚೆಯಿಂದ ಒಳ್ಳೆ ಸುರಿಗಳು ಎತ್ಕೊಂಡ್ಬರ್ತೀವಿ, ಗೊಬ್ಬರ ಎತ್ಕೊಂಡ್ಬರ್ತೀವಿ, ಮೂಟೆ ಗೊಬ್ಬರ ಹಾಕ್ತೀವಿ. ಬಟ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಇಸ್ ನಾಟ್ ದಟ್. ನೀವು ಮೂಟೆ ಗೊಬ್ಬರ ಮೇಲೆ ಡಿಪೆಂಡ್ ಆದರೆ ಇದು ಪೆರಿನಿಯಲ್ ಡಿಪೆಂಡೆಂಟ್. ಪ್ರತಿ ಸಾರಿ ನೀವು ಅದನ್ನು ತರಲೇಬೇಕು, ಇಲ್ದಿದ್ರೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಓಕೆ, ಇಟ್ಸ್ ಇಂಪಾಸಿಬಲ್. ಬಟ್ ಈ ಥರ ಹಂತವಾಗಿ ಬೆಳೀತಾ ಹೋದ್ರೆ ಆಗುತ್ತೆ. ಮೂಟೆ ಗೊಬ್ಬರನೂ ಹಾಕಿ, ಬಟ್ ಈ ಸಿಸ್ಟಮ್ಸ್ ತೊಗೊಂಡು ಬನ್ನಿ. 1 ವರ್ಷದಲ್ಲಿ ನಿಮ್ಗೆ ರಿಯಲೈಸ್ ಆಗುತ್ತೆ ಮೂಟೆ ಗೊಬ್ಬರ ಬೇಡ ಅಂತ. ಇಟ್ಸ್ ನಾಟ್ ರಿಕ್ವೈರ್ಡ್. ನಿಮಗೆ ರಿಯಲೈಸ್ ಆಗುತ್ತೆ. ನಿಮ್ಮ ಪ್ರೊಡಕ್ಟಿವಿಟಿ ಮೇಲೆ ಕಮ್ಮಿ ಮಾಡ್ಕೋಬೇಡಿ. ಎಷ್ಟೊಂದು ಜನ ಸ್ಟೋರಿಗಳು ಹೇಳ್ತಾರೆ. ಓಕೆ, ಇದು ಬೇಕಾಗಿಲ್ಲ. ಹೇಗೆ ಸಿಸ್ಟಮ್ಸ್ ತರಬೇಕಂದ್ರೆ, ನಮ್ಮ ರೈತರು ಈಗ ಮರ್ತೋಗಿದ್ದಾರೆ, ಮಾಡ್ತಾ ಇಲ್ಲ. ಅವ್ರು ಏನು ಗೊಬ್ಬರ ಹಾಕೊಂಡು ಹೋಗ್ತಾರೆ ಹಾಕೊಂಡು ಹೋಗ್ಲಿ, ತೊಂದರೆ ಇಲ್ಲ ಆಯ್ತಾ. ಅದೇನು ನೀವು ಟಚ್ ಮಾಡಬೇಡಿ. ನೀವು ಈ ಸಿಸ್ಟಮ್ ತನ್ನಿ, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಸೇವ್ ಮಾಡೋ ಸಿಸ್ಟಮ್ ತನ್ನಿ. ಆ ಗೊಬ್ಬರ ಅವ್ರು ಹಾಕ್ತಿರೋ ಗೊಬ್ಬರ ಪ್ಲಸ್ ಇದರಿಂದ ಇಳುವರಿಗಳು ಓಕೆ ಮೇಲಕ್ಕೆ ಹೋಗುತ್ತೆ. ರೈತನಿಗೆ ಅರ್ಥ ಆಗುತ್ತೆ, ಆ್ಯಕ್ಚುಲಿ ನಾನು ಏನೋ ಮಾಡ್ತಾ ಇದ್ದೀನಿ, ಇದು ಚೇಂಜ್ ಆಗ್ತಾ ಇದೆ ಅಂತ. ಆ ಚೇಂಜಸ್ನ ತರೋದಕ್ಕೆ ಏನು ಮಾಡಬೇಕಂದ್ರೆ ಎಕ್ಸ್ಟೆನ್ಷನ್ ಔಟ್ರೀಚ್ ಪ್ರೋಗ್ರಾಮ್ಸ್ ಬೇಕು. ಅಂದರೆ ರೈತ ನಮ್ಮ ತೋಟಕ್ಕೆ ನಮ್ಮ ಆಫೀಸ್ಗೆ ಬರಬಾರ್ದು, ನಾವು ರೈತನ ತೋಟಕ್ಕೆ ಹೋಗಂಗೆ ಆಗಬೇಕು. ಅದು ಔಟ್ರೀಚ್ ಪ್ರೋಗ್ರಾಮ್ಸ್. ನಮ್ಮಲ್ಲಿ ಔಟ್ರೀಚ್ ಪ್ರೋಗ್ರಾಮ್ಸ್ ಆರ್ ಎಕ್ಸ್ಟ್ರೀಮ್ಲಿ ಪೂರ್. ಔಟ್ರೀಚ್ ಪ್ರೋಗ್ರಾಮ್ಸ್ ಏನು ಬಂದರೆ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್ಸ್. ಔಟ್ರೀಚ್ ಪ್ರೋಗ್ರಾಮ್ಸ್ ಹೋಗಿ ರೈತನ ತೊಂದರೆಗಳು ಅರ್ಥ ಮಾಡ್ಕೊಳ್ಳೋದಾಗಲಿ, ಅವ್ನ ಸೊಲ್ಯೂಷನ್ಸ್ ಕೊಡೋದಾಗಲಿ, ಅವ್ನ ಕೈ ಹಿಡ್ಕೊಳ್ಳೋದಾಗಲಿ ಯಾರೂ ಮಾಡೋದಿಲ್ಲ. ಇಲ್ಲದಿದ್ರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಆಗೋದಿಲ್ಲ. ಈಗ ನಿಮ್ಮ ಪ್ರಯತ್ನದಿಂದ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ತಿಪ್ಟೂರು ನೀವು ಆಪರೇಟ್ ಮಾಡ್ತಿರುವಂಥ ರೈತರ ನಡುವೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಿದೆಯಾ? ಅದರಿಂದಾಗಿ ತೆಂಗಿನ ಫಸಲಲ್ಲೋ ಯಾವ್ದ್ರಲ್ಲೋ ಒಂದು ಸ್ವಲ್ಪ ನಂಬರ್ಸ್ ಜಾಸ್ತಿ ಆಗೋದಾಗಿದೆ. ಹೌದು, ಹ್ಯೂಜ್. ಓಕೆ, ಒಂದು ಉದಾಹರಣೆಗೆ ಒಂದು ಜರ್ಮನ್ ಸಂಸ್ಥೆ ನಮ್ಮಲ್ಲಿ, ಬ್ರಿಟಿಷ್ ಗೌರ್ಮೆಂಟ್ ನಮ್ಮಲ್ಲಿ ಷೇರುದಾರರಾದಾಗ ಅವರು ಜರ್ಮನ್ ಸಂಸ್ಥೆನ ಅಪಾಯಿಂಟ್ ಮಾಡಿದ್ರು. ಅವ್ರೇನಾಗಿ ಇಂಡಿಪೆಂಡೆಂಟ್ ಆಗಿ ಎಲ್ಲ ತೋಟಗಳಿಗೆ ಹೋಗಿ ಸಾಯಿಲ್ ಸ್ಯಾಂಪಲ್ ಮಾಡ್ತಾ ಇದ್ದಾರೆ.
ಓಕೆ, ಸಾಯಿಲ್ ಸ್ಯಾಂಪಲ್ ಮಾಡಿ ಅವರೇ ಲಾಗ್ ಮಾಡಿ ಅವರೇ ರಿಪೋರ್ಟ್ಸ್ ಕೊಡ್ತಾ ಇದ್ದಾರೆ ನಮಗೆ. ಓಕೆ, ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಕ್ಷಯಕಲ್ಪ ತೋಟಗಳಲ್ಲಿ 10 ವರ್ಷ ನಮ್ಮ ಸಂಸ್ಥೆಯಲ್ಲಿ ಇದ್ದವರು, ಕಂಟಿನ್ಯೂಸ್ ಆಗಿದ್ದವರು, ಹೋಗಿ ಬಂದವ್ರಿಗೆಲ್ಲ ಕಂಟಿನ್ಯೂಸ್ ಆಗಿದ್ದವರು, ಆವರೇಜ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ 2.44% ಹೌದಾ? ಲೆಕ್ಕ ಹಾಕೊಳ್ಳಿ. ಆದರೆ 10 ವರ್ಷ ಅದೇ ಕೆಲಸ ಮಾಡಿರ್ಬೇಕು ಅವರು, ಹಂಗೆ ಮಾಡಿರ್ಬೇಕು. ಓಕೆ, ಸೊ ಇದು ಚೇಂಜಸ್ ಮಾಡ್ಬೋದು. ತೆಂಗಿನ ಇಳುವರಿಗಳು ಅಮೇಝಿಂಗ್ ಆಗಿ ಚೇಂಜ್ ಆಗಿದೆ. ಓಕೆ, ಆಮೇಲೆ ಬೇರೆ ಕ್ರಾಪಿಂಗ್. ಓಕೆ, ನಾನು ಅಟ್ಲೀಸ್ಟ್ ನನ್ನ ರಾಗಿ ಬೆಳೆಗಳು ಬೆಳೀತಾ ಇದ್ರಲ್ಲ, ಅಟ್ಲೀಸ್ಟ್ ಐ ಹ್ಯಾವ್ ಸೀನ್ 10% ಜಂಪ್ ಇನ್ ರಾಗಿ ಈಲ್ಡ್ಸ್. ಓಕೆ, ವಾಟ್ ದೇ ವರ್ ಡೂಯಿಂಗ್ ಅರ್ಲಿಯರ್. ಓಕೆ, ಇದೆಲ್ಲ ಪಾಸಿಬಲ್ ವಸಂತ್. ಆಮೇಲೆ ಏನು ಮಾಡ್ತಾ ಇದ್ರೋ ಅದು ರಿಪೀಟಬಲ್. ಅಂದರೆ ಈ ವರ್ಷ ಆಯಿತು, ಇವತ್ತು ನೆಕ್ಸ್ಟ್ ವರ್ಷ ಆಗಲಿಲ್ಲ, ಆ ಥರ ಇಲ್ಲ. ರಿಪೀಟಬಲ್ ಅಂದರೆ ರೀಜನರೇಟಿವ್ ಅಂತ ಏನು ಹೇಳ್ತೀವಿ, ಮತ್ತೆ ಮತ್ತೆ ಮಾಡ್ತಾ ಹೋಗ್ಬೋದು. ಅದಕ್ಕದು ಒಂದಕ್ಕೊಂದು ಆ್ಯಡಪ್ ಆಗುತ್ತೆ. ಆ ಸಿಸ್ಟಮ್ಸ್ ಬಂದಿದೆ. ಸೊ ಬಟ್ ಇಸ್ ಎ ಪ್ರೋಸೆಸ್. ಓಕೆ, ಪೇಷನ್ಸ್ ಇರಬೇಕು. ನಾನು ಒಂದು 3 ವರ್ಷ ಮಾಡಿಬಿಡ್ತೀನಿ ಅಂದರೆ ಹೋಯ್ತು. ಸೊ ಆ ಥರ ಮಾಡೋದಕ್ಕೆ ಎಲೆಕ್ಷನ್ಷನಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಬೇಕು. ಓಕೆ ಓಕೆ. ಸೊ ನಾನು ಐ ಥಿಂಕ್ ನೀವು ಲಾಸ್ಟ್ ಟೈಮ್ ಮಾತಾಡಿದಾಗ ಒಂದು ಡೇಟಾ ನೋಡಿದ್ದು ನೆನಪಾಯ್ತು ನನಗೆ. ಏನಂದರೆ ಬ್ರಿಟಿಷ್ ಟೈಮಲ್ಲಿ ತಿಪ್ಟೂರು ಭಾಗದಲ್ಲಿ ತೆಂಗಿನ ಒಂದು ಮರದಿಂದ ಸರಾಸರಿ ಈಲ್ಡ್ ಎಷ್ಟು ಬರ್ತಾ ಇತ್ತು ವರ್ಷಕ್ಕೆ ಅಂತ ನೋಡಿದಾಗ ಐ ಥಿಂಕ್ 185 ಕಾಯಿ ಆ ಥರ ಏನೋ ಇತ್ತು. ಈಗ 55ಕ್ಕೆ ಇಳಿದು ಹೋಗಿದೆ ಅದು. ಆ್ಯಂಡ್ ಅಕ್ಷಯಕಲ್ಪ ಫಾರ್ಮುಲಾ ಅದೊಂದು 85 ಆಸ್ಪಾಸಲ್ಲಿದೆ ಅಂತ ಹೇಳಿ. ಅದು ಅಮೇಝಿಂಗ್ ಡೇಟಾ. ಅದು ನನಗೆ ತುಂಬ ಬೇಗ ನನಗೂ ರಿಯಲೈಸ್ ಆಗಲಿಲ್ಲ ಅದು. ಓಕೆ, ನಾವು 2010ರಲ್ಲಿ ಪ್ರೋಗ್ರಾಮ್ ಶುರು ಮಾಡಿದಾಗ ಸುಮಾರು ತೋಟಗಳಲ್ಲಿ ಸರ್ವೆ ಮಾಡಿದ್ವಿ. ಸರಾಸರಿ, ಓಕೆ, ಸರಾಸರಿ ತಗೋಬೇಕು ನಾವು. ಒಂದು ಮರ ಜಾಸ್ತಿ ಕೊಡುತ್ತೆ, ಒಂದು ಮರ ಕಮ್ಮಿ ತಗೊಳುತ್ತೆ. ನೀವು ಸರಾಸರಿ ತಗೊಂಡು ಮಾತಾಡಬೇಕು. ಇಲ್ಲ ಒಂದು ಮರದ ನಾವು ಜಾಸ್ತಿ ಬರೋದು ಮರದ ಹೇಳ್ತಾ ಹೋದ್ರೆ ಕಮ್ಮಿ ಬರೋ ಮರದ ಮಾತಾಡೋದಿಲ್ಲ ನಾವು. ಓಕೆ, ಸೊ ಸರಾಸರಿ ಏನಪ್ಪ ಅಂದರೆ ಒಂದು ಮರ ಒಂದು ವರ್ಷಕ್ಕೆ 55 ಕಾಯಿ ಬೀಳ್ತಾ ಇದೆ ಅಂತ. ಓಕೆ, ಅದು ಗೌರ್ಮೆಂಟ್ ಡೇಟಾನು ಅದನ್ನೇ ಹೇಳ್ತಾ ಇದೆ ತಿಪ್ಟೂರು ಭಾಗದಲ್ಲಿ. ಓಕೆ, 2010 ಡೇಟಾ ಇದು. ಓಕೆ, ನಾವು ಇದನ್ನ ಪ್ರತಿ ವರ್ಷ ಮೆಷರ್ ಮಾಡ್ತಾ 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 ಹೋದಾಗ 2024 ಡೇಟಾ. ಓಕೆ, 2024 ಲಾಸ್ಟ್ ನಾವು ಇದು ಸರ್ವೆ ಮಾಡಿದ್ದು. ಓಕೆ, 25ನೇ ದಿನ ಪಬ್ಲಿಷ್ ಮಾಡಿಲ್ಲ ನಾವು. ಓಕೆ, ಎಷ್ಟು ಅಂತ ಗೊತ್ತಿಲ್ಲ ನನಗೆ. 89 ಕಾಯಿಗೆ ಬಂದಿದೆ. 55 ಇದ್ದಿದ್ದು 89 ಕಾಯಿಗೆ ಬಂದಿದೆ. ಓಕೆ, ಅದರಲ್ಲಿ ಕೆಲವೇನಾಗುತ್ತೆ, ಕೆಲವು ಕಾಯಿ ಬಿಡದಿರೋ ಮರಗಳು ಕಾಯಿ ಬಿಡೋದು ಆಗುತ್ತೆ, ಅದೆಲ್ಲ ಆಗುತ್ತೆ. ಸರಾಸರಿ ಕೊಟ್ಟಾಗ ಎಷ್ಟು ಕಾಯಿ ಬಿಡೋ ಮರಗಳಿತ್ತು, ಕಾಯಿ ಬಿಡೋ ಮರಗಳಿಲ್ಲ, ಅದೆಲ್ಲ ಸರಾಸರಿ ನೋಡಿದಾಗ ಆವರೇಜ್ ಅಷ್ಟೇ ಇದೆ. ಅಂದರೆ ರೇಷೋ ಅಷ್ಟೇ ಇದೆ. ರೇಷೋ ಅಷ್ಟೇ ಇದ್ದು ಜಾಸ್ತಿ ಬಂದಿದೆ. ಓಕೆ, ಒಂದು ಡೇಟಾ ಏನಪ್ಪ ಅಂದರೆ 1903 ಮತ್ತು 1905ರಲ್ಲಿ ತಿಪಟೂರು ಸುತ್ತಮುತ್ತ. ಓಕೆ, ಬ್ರಿಟಿಷ್ ಡೇ ಸರ್ವೇಸ್ ಡೇಟಾ ಇದೆ. ನಮ್ಮ ತಾಲೂಕು ಆಫೀಸ್ಗಳು ಸಿಗುತ್ತೆ, ಹೋದ್ರೆ ಅದಕ್ಕೊಂದೆರಡು ವರ್ಷ ಗುದ್ದಾಡಿ ತಗೊಂಡಿದ್ವಿ ಡೇಟಾ ಅದು. ಓಕೆ, ಹಿಂಗೆಲ್ಲ ಹಿಂಗೆ ಪೇಪರ್ ಎತ್ಕೊಂಡ್ರೆ ಬೀಳ್ತಾ ಇತ್ತು ಒಂದೊಂದೊಂದು ಪುಡಿ ಆಗಿ ಅದು. ಓಕೆ, ಅದರಲ್ಲಿ ಏನು ರೆಕಾರ್ಡ್ ಮಾಡಿದ್ದಾರೆ ಅಂದರೆ, ಪ್ರತಿ ವರ್ಷ ಸರಾಸರಿ ತಿಪಟೂರು ಏರಿಯಾದಲ್ಲಿ ಸರಾಸರಿ ಹೇಳ್ತಾ ಇದ್ದೀನಿ 185 ಕಾಯಿ ಒಂದು ತೆಂಗಿನ ಮರ ಕೊಡ್ತಾ ಇತ್ತು. ಓಕೆ, ಏನಾಯಿತು 120 ವರ್ಷದಲ್ಲಿ? 120 ವರ್ಷ ಈಗ 1903 ಒಂದು ಇವತ್ತಿಗೆ 120 ವರ್ಷ. ಓಕೆ, 120 ವರ್ಷದಲ್ಲಿ ಏನಾಯ್ತಪ್ಪ ಅಂದರೆ, ತೆಂಗಿನ ಮರನ ನಾವು ಒಂದು ಎಕನಾಮಿಕ್ ಇಂಜಿನ್ ಆಗಿ ನೋಡಿದ್ವಿ. ತೆಂಗಿನ ಮರ, ಓಕೆ, ಕಾಯಿ ಮಾರಿದ್ವಿ, ಗರಿ ಮಾರಿದ್ವಿ, ಕಾಯರ್ ಪಿತ್ ಮಾರಿದ್ವಿ. ಓಕೆ, ಆಮೇಲೆ ಚಿಪ್ಪು ಮಾರಿದ್ವಿ. ಓಕೆ, ಏನೇನು ಬರುತ್ತೋ ಎಲ್ಲನೂ ಮಾರಾಕ್ಬಿಟ್ಟು ದುಡ್ಡು ಬಗ್ಗೆ ನೋಡಿದ್ವಿ ಹೊರತು ಮಣ್ಣಿನ ಬಗ್ಗೆ ನಾವು ಗಮನ ಹರಿಸಲಿಲ್ಲ. ಟೆಕ್ನಿಕಲಿ ಏನು ಮಾಡಿದ್ವಪ್ಪ ಅಂದರೆ, ನಾವು ಒಂದು ಮಣ್ಣಲ್ಲಿರೋ ಇದನ್ನು ಎಲ್ಲನೂ ತೆಗೆದು ನಾವು ಮಾರಾಟ ಮಾಡಿ ದುಡ್ಡು ಮಾಡ್ಕೊಂಡ್ವಿ. ಮಣ್ಣಿನ ಬಗ್ಗೆ, ಗುಣಲಕ್ಷಣಗಳ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ. ಓಕೆ, ಒಂದು ಮೈನಿಂಗ್ ಥರ, ಮೈನಿಂಗ್ ಆಫ್ ಸಾಯಿಲ್ ಅಂತ ಹೇಳ್ತೀವಿ. ಓಕೆ, ಅದನ್ನು ಮಾಡಿ ದುಡ್ಡು ಮಾಡ್ಕೊಂಡ್ವಿ. ಆದರೆ ಸಾಯಿಲ್ ಬಗ್ಗೆ ಯಾರೂ ಮಾತಾಡಲಿಲ್ಲ. ಸೊ ತೊಂದರೆ ಏನಪ್ಪ ಈ ಥರ ಯೋಚನೆಗಳಲ್ಲಿ ಅಂತ ಹೇಳಿದ್ರೆ, 120 ವರ್ಷದಲ್ಲಿ 185 ಮರ, 185 ಕಾಯಿ ಮರ 55 ಬಂದು ಕೂತಿದೆ. ಅದನ್ನು ಆ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದಾ? ನಾನು ಖಂಡಿತ ತೊಗೊಂಡು ಹೋಗ್ಬೋದು. ಅದಕ್ಕೆ 100 ವರ್ಷ ಕೆಲಸ ಬೇಕು. ಓಕೆ, ನಾವು 16 ವರ್ಷದಲ್ಲಿ ಏನು 55 ಕಾಯಿನ 89 ಕಾಯಿಗೆ ತೊಗೊಂಡೋಗಿದ್ದೀವಪ್ಪ, ಸರಾಸರಿಯಾಗಿ ಹೇಳ್ತಾ ಇದ್ದೀವಿ. ಓಕೆ, ಅದೆಲ್ಲ ಲೋ ಹ್ಯಾಂಗಿಂಗ್ ಫ್ರೂಟ್ಸ್. ಇನ್ನು ಇದೇ ಥರ ಕೆಲಸ ಮಾಡಿದ್ರೆ ಆ್ಯಕ್ಚುಲಿ ಹೋಗುತ್ತೆ 185ಗೆ ಹೋಗುತ್ತೆ, ಬಟ್ ಸ್ಲೋ ಆ್ಯಂಡ್ ಗ್ರ್ಯಾಜುಯಲ್. ಸೊ ವ್ಯವಸಾಯ ಪದ್ಧತಿಗಳಿದೆಯಲ್ಲ, ನಾವು ಯಾವ ಥರ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಸ್ವಲ್ಪ ತಾಳ್ಮೆ ಇರಬೇಕು, ವ್ಯವಧಾನಗಳಿರಬೇಕು. ನಮ್ಮ ಪೂರ್ವಿಕರು ಏನು ಹೇಳ್ತಾ ಇದ್ರಲ್ಲ, ಇವತ್ತು ನನ್ನ ಮರ ಹಾಕಿದ್ರೆ ನನ್ನ ಮಗ ಓಕೆ ಇದು ಅನುಭವ ಮಾಡ್ತಾನೆ ಅಂತ ಮರ ಹಾಕಿದ್ದವರು.
ನಾನೇ ಅದನ್ನ ಇದು ಮಾಡ್ಬೇಕಂತ ನಮಗೆ ಆ ಥರ ಇರಬೇಕು. ನಾನು ಇವತ್ತೇನೋ ಮಾಡ್ತಿದ್ದೀನಿ, ನನ್ನ ಮಕ್ಕಳಿಗೆ ಮುಂದೆ ತಿಂತಾರೆ ಅಂತ ನಾವು ಆ ಥರ ಇದ್ದರೆ ನಮ್ಮ ವ್ಯವಸಾಯಕ್ಕೆ ಒಂದು ಕಾಯಕಲ್ಪ ಇದೆ. ಇಲ್ದಿದ್ರೆ ಕಷ್ಟ. ಸೂಪರ್ ಸರ್, ಭಾಳ ಐ ಥಿಂಕ್ ಸೊಗಸಾಗಿ ಹೇಳಿದ್ರಿ ಅದನ್ನು. ಸೊ ಇನ್ನೊಂದು ಪ್ರಶ್ನೆ ಏನಂದರೆ ಸರ್, ಈಗ ನಮ್ಮಲ್ಲಿ ಕೋಆಪರೇಟಿವ್ ಮಾಡೆಲ್ ಅಂತ ತೊಗೊಂಡ್ರೆ ಅಮೂಲ್ ಇದೆ, ನಂದಿನಿ ಇದೆ. ರೈತರು ಇನ್ನೂ ಹಳ್ಳಿಲಿ ಉಳ್ಕೊಂಡಿದ್ರೆ ಡೈರಿನೇ ಕಾರಣ ಅನ್ನೋ ಥರ ಎಲ್ಲ ಹೇಳ್ತಾರೆ. ಸೊ ಅವರ ಒಂದು ಮಾದರಿಗಳಿಗೆ ಹೋಲಿಸಿದ್ರೆ ಅಕ್ಷಯಕಲ್ಪದ ಮಾದರಿ ಹೇಗೆ ಭಿನ್ನ ಆಗಿದೆ ಸರ್? ಸೊ ನಾನು ಕೋಆಪರೇಟಿವ್ ಒಂದು ಉದಾಹರಣೆ ಹೇಳಿದ್ನಲ್ಲ, ಇವತ್ತೇನಾದ್ರು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ನಮ್ಮ ನಂದಿನಿ ಕಾರಣ ಅದಕ್ಕೆ. ನಮ್ಮ ಮನೆಗಳಲ್ಲಿ ಉತ್ಪಾದನೆ ಆಗಿದ್ದ ಹಾಲಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರೆ ನಾವೆಲ್ಲ ಮುಳುಗೋಗ್ಬಿಡ್ತಾ ಇದ್ವಿ. ನಾವು ಯಾವ ಮನೆತನಗಳು ಉಳ್ಕೊಳ್ತಿರ್ಲಿಲ್ಲ. ನಾನು ಗ್ಯಾರಂಟಿ ಓಪನ್ ಆಗಿ ಹೇಳ್ತೀನಿ, ಅವ್ರು ನಂದಿನಿ ಇಲ್ದಿರ ಇದ್ದಾರೆ, ಮಾರುಕಟ್ಟೆ ವ್ಯವಸ್ಥೆ ಇಲ್ದಿರ ಇದ್ರೆ ನಾವು ಯಾರು ಉಳ್ಕೊಳ್ತಿರ್ಲಿಲ್ಲ, ನಮ್ಮ ಕೈಲಿ ಬದುಕೋಕ್ಕೂ ಆಗ್ತಿರ್ಲಿಲ್ಲ. ಅದು ಒಂದು ಮುಖ್ಯ. ಯಾಕಂದ್ರೆ ಅದು ಡೈಲಿ ಕ್ಯಾಶ್ ಫ್ಲೋ ಎನೇಬಲ್ ಮಾಡ್ತು. ನಮ್ಮ ಮಾಡೆಲ್ ಹೇಗೆ ಡಿಫರ್ ಆಗುತ್ತೆ ಅಂದರೆ, ನಾವು ಸ್ವಲ್ಪ ವ್ಯವಸಾಯದಲ್ಲಿ ಡೀಪಾಗಿ ಹೋಗ್ತಾ ಇದ್ದೀವಿ, ನಾವು ಡೈರಿಲಿ ಡೀಪಾಗಿ ಹೋಗ್ತಾ ಇಲ್ಲ. ವ್ಯವಸಾಯನ ಸ್ವಲ್ಪ ಡೀಪಾಗಿ ಮಾಡಬೇಕು. ಅಂದರೆ ನನ್ನ ದೃಷ್ಟಿನಲ್ಲಿ ವ್ಯವಸಾಯಕ್ಕೆ 4 ಆಯಾಮಗಳಿದೆ. ಒಂದು ಆಯಾಮ ಏನಪ್ಪ ಅಂದರೆ ಎಕನಾಮಿಕ್ಸ್, ದುಡ್ಡು ಬರಬೇಕು. ಎಕನಾಮಿಕ್ಸ್ ಅಂದರೆ ಲಾಭ ಆಗಬೇಕು. ಎರಡನೇದು ಇನ್ಪುಟ್ ಕೊಡಬೇಕು, ಅಂದರೆ ವ್ಯವಸಾಯಕ್ಕೆ ಇನ್ಪುಟ್ ಬೇಕು. ಸೀಡ್ಸ್ ಇರ್ಬೋದು, ಮೆನ್ಯೂರ್ ಇರ್ಬೋದು, ತಿಪ್ಪೆಗೊಬ್ಬರನೂ ಇನ್ಪುಟ್ಟೆ, ಅದು ಬೇಕು. ಆದರೆ ಇನ್ನೊಂದು 2 ಬ್ಯೂಟಿಫುಲ್ ಆಯಾಮಗಳಿದೆ. ಒಂದು ಎಕಾಲಜಿ ಅಂತ ಹೇಳ್ತೀವಿ, ಪರಿಸರ. ಅಪ್ರಾಕ್ಸಿಮೇಟ್ ಟ್ರಾನ್ಸ್ಲೇಷನ್ ಆಫ್ ಎಕಾಲಜಿ ನಮ್ಮ ಪರಿಸರ. ಪರಿಸರದಲ್ಲಿ ನಾನು ಇದ್ದೀನಿ, ಮನುಷ್ಯನೂ ಇದ್ದಾನೆ, ಆ ಮರನೂ ಇದೆ, ಆ ಪಕ್ಷಿನೂ ಇದೆ, ಆ ಮಣ್ಣು ಇದೆ, ಆ ಮೈಕ್ರೋಬೋ ಇದೆ, ಆ ಹಸುನೂ ಇದೆ, ಕುರಿನೂ ಇದೆ, ಮೇಕೆನೂ ಇದೆ. ಎವ್ರಿಥಿಂಗ್ ಯು ಸಿ ಪಾರ್ಟ್ ಆಫ್ ನಿನ್ನ ಪರಿಸರ. 4ನೇ ಆಯಾಮ ಏನಪ್ಪ ಅಂದರೆ ಡೈವರ್ಸಿಟಿ. ಅಂದರೆ ಒಂದು ತೋಟದಲ್ಲಿ ಎಷ್ಟು ಬೆಳೆಗಳು ಬರ್ತಾ ಇದೆ, ಆ ಡೈವರ್ಸಿಟಿ ನಾವು ಯೋಚನೆ ಮಾಡಬೇಕು. ಈ ಪರಿಸರ ಮತ್ತು ಎಕಾಲಜಿ ಅಂತ ಹೇಳ್ತೀವಿ, ಅಪ್ರಾಕ್ಸಿಮೇಟ್ ಟ್ರಾನ್ಸ್ಲೇಷನ್. ಮತ್ತು ಇದು ನಮ್ಮ ಡೈವರ್ಸಿಟಿ ಮತ್ತು ಇನ್ಪುಟ್ಸ್ ಎಕನಾಮಿಕ್ಸ್ಗೆ ಟ್ರಾನ್ಸ್ಲೇಟ್ ಆಗಬೇಕು. ಅಕ್ಷಯಕಲ್ಪ ಈ 4 ಆಯಾಮಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಹೌ ಟು ಕಟ್ ದ ಇನ್ಪುಟ್ಸ್, ಹೌ ಟು ಸ್ಟ್ರೆಂಥನ್ ದ ಎಕಾಲಜಿ ಆ್ಯಂಡ್ ಹೌ ಟು ಡೈವರ್ಸಿಫೈ ಎ ಫಾರ್ಮ್ ಲೀಡಿಂಗ್ ಇಟ್ ಎಕನಾಮಿಕ್ಸ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಒಳಸುರಿಗಳನ್ನು ಕಮ್ಮಿ ಮಾಡಿ, ನಮ್ಮ ಎಕಾಲಜಿ ಮೇಲೆ ಫೋಕಸ್ ಮಾಡಿ, ಸ್ಟ್ರೆಂಥನ್ ಮಾಡಿ, ನಿಮ್ಮ ಫಾರ್ಮ್ಗಳಲ್ಲಿ ಡೈವರ್ಸಿಟಿ ಸ್ವಲ್ಪ ಜಾಸ್ತಿ ಮಾಡಿ, ಬೆಳೆಗಳನ್ನು ಜಾಸ್ತಿ ಮಾಡಿ, ನಿನಗೆ ದುಡ್ಡು ಬರೋಂಗೆ ಈ ಥರ ಮಾಡ್ಬೋದು. ಆ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ ಮಾದರಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಮುಖ್ಯವಾದ ಆಯುಧ ಏನಪ್ಪ ಅಂದರೆ ಅನಿಮಲ್ ಇಂಟಿಗ್ರೇಷನ್. ಏನಾದರೂ ಆಗ್ಬೋದು, ಹಸು ಆಗ್ಬೋದು, ಕುರಿ ಆಗ್ಬೋದು, ಮೇಕೆ ಆಗ್ಬೋದು, ಎಮ್ಮೆ ಆಗ್ಬೋದು, ಏನಾದರೂ ಆಗ್ಬೋದು. ಅದನ್ನು ವ್ಯವಸಾಯಕ್ಕೆ ಇಂಟಿಗ್ರೇಟ್ ಮಾಡದಿರ ಇದ್ದರೆ ವ್ಯವಸಾಯ ಲಾಭ ಬರೋದಿಲ್ಲ. ಯಾಕದಂತ ಹೇಳ್ತಿದ್ದೀನಿ ಅಂದರೆ, ವ್ಯವಸಾಯದಲ್ಲಿ ಸುಮಾರು ಔಟ್ಪುಟ್ಸ್ ಬರುತ್ತೆ, ಎಷ್ಟೊಂದು ಔಟ್ಪುಟ್ಸ್ ನಮಗೆ ಪ್ರಯೋಜನ ಇಲ್ಲ. ಒಂದು ಉದಾಹರಣೆಗೆ ಹುಲ್ಲು, ನೀನು ತಿಂದು ಅದನ್ನು ಅರಗಿಸ್ಕೊಳಕ್ಕೆ ಆಗೋದಿಲ್ಲ, ಸೆಲ್ಯುಲೋಸ್ ಅಂತ ಹೇಳ್ತೀವಿ ಅದನ್ನ. ಅದಕ್ಕೆ ಈ ರೂಮಿನೆಂಟ್ಸ್ ರೂಮಿನೆಂಟ್ಸ್ ಯಾವ್ದಾರು ಹೇಳ್ದಲ್ಲ, ಹಸುಗಳು, ಕೆಲವು ರೂಮಿನೆಂಟ್ಸ್ ಇರ್ಬೋದು, ಕೆಲವು ಕೋಳಿಗಳಿರ್ಬೋದು. ಕೋಳಿ ಇಸ್ ನಾಟ್ ಎ ರೂಮಿನೆಂಟ್. ಸಿಂಪಲ್ ಸ್ಟಮಕ್ ಅನಿಮಲ್. ಅವೆಲ್ಲ ಏನು ಮಾಡುತ್ತೆ ಅಂದರೆ, ಈ ಸೆಲ್ಯುಲೋಸ್ಗಳನ್ನ ತಿಂದು ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಉತ್ಪಾದನೆ ಮಾಡುತ್ತೆ. ಆ ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಈಸ್ ಮಿಲ್ಕ್, ಆರ್ ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಈಸ್ ಮೀಟ್, ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಈಸ್ ಎಗ್, ಫ್ಯಾಟ್ ಆ್ಯಂಡ್ ಪ್ರೋಟೀನ್. ತುಂಬ ಆಯಾಮಗಳಿದೆ ಅದಕ್ಕೆ. ಅರ್ಥ ಆಗ್ತಿದೆಯಲ್ಲ? ನಾವು ಇದನ್ನು ಅರ್ಥ ಮಾಡ್ಕೋಬೇಕು, ಈ ಅನಿಮಲ್ ಇಂಟಿಗ್ರೇಷನ್. ಸೊ ದಟ್ಸ್ ದ ಓನ್ಲಿ ಡಿಫರೆನ್ಸ್ ಐ ಸಿ. ದ ಮಾಡೆಲ್ ಇಸ್ ದ ಸೇಮ್ ಇನ್ ದ ಸೆನ್ಸ್. ಡೈರಿ ಫೋಕಸ್. ನಮ್ಮ ಕೋಆಪರೇಟಿವ್ ಮೂವ್ಮೆಂಟ್ಸ್ ಡನ್ನೆ ಯೋಮನ್ ಸರ್ವಿಸ್ ಟು ನಮ್ಮ ಕಂಟ್ರಿ. ಅದಿಲ್ಲದ್ರೆ ನಾವೆಲ್ಲ ಮುಳುಗೋಗ್ತಾ ಇದ್ದೀವಿ, ಹೇಳ್ತಾನಲ್ಲ. ಅದ್ರ ಮೇಲೆ ಹೆಂಗೆ ಬಿಲ್ಡ್ ಮಾಡೋದು, ವ್ಯವಸಾಯದ ಮೇಲೆ ಫೋಕಸ್ ಮಾಡಿ, ಸ್ಟ್ರೆಂಥನಿಂಗ್ ದ ಫಾರ್ಮಿಂಗ್ ಸಿಸ್ಟಮ್, ಎಕಾಲಜಿ, ಡೈವರ್ಸಿಟಿ, ಇನ್ಪುಟ್, ದಿಸ್ ಇಸ್ ದ ಓನ್ಲಿ ಡಿಫರೆನ್ಸ್. ಎಕನಾಮಿಕ್ಸ್. ಪರ್ಫೆಕ್ಟ್, ಸೂಪರ್. ಒಂದು ಪ್ರಶ್ನೆ, ನಿಮ್ಮ ಜರ್ನಿಲಿ ಫಂಡಿಂಗ್ ಕುರಿತಾಗಿ ಮಾತಾಡೋದಾದರೆ, ಸೊ ನೀವು 9 ವರ್ಷ ಯಾವುದೇ ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ ಏನು ರೇಸ್ ಮಾಡಲಿಲ್ಲ. ಆಮೇಲೂ ಸ್ವಲ್ಪ ನಿಧಾನಕ್ಕೆ ಒಂದಿಷ್ಟು ಇನ್ವೆಸ್ಟರ್ಸ್ ಬಂದರು, ಇನ್ವೆಸ್ಟ್ ಮಾಡಿದ್ರು ಅನ್ನೋದನ್ನು ನೋಡ್ತೀವಿ ನಾವು. ಸೊ ಅಲ್ಲಿ ನೀವು ಹೇಳಿದೊಂದು ವಿಷಯ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಇನ್ನೊಂದು ಕಾನ್ವರ್ಸೇಷನಲ್ಲಿ ನೋಡ್ತಾ ಇದ್ದೆ ನಾನು. ಏನಂದರೆ, ಒಂದು ವ್ಯವಸಾಯದಲ್ಲಿ 3 ಹಂತ: ಬೆಳೆ ಬೆಳೆಯುವ ಮೊದಲಿನ ಹಂತ, ಬೆಳೆ ಬೆಳೆಯುವ ಹಂತ, ಬೆಳೆ ಬೆಳೆದಾದ ನಂತರದ ಹಂತ ಅಂತ. ಸೊ ಬೆಳೆಯುವ ಮೊದಲಿನ ಹಂತದಲ್ಲಿ ನಿಮಗೆ ಸೀಡ್ ಕಂಪ್ನೀಸು, ಪೆಸ್ಟಿಸೈಡ್ಸು ಅಥವಾ ಗೊಬ್ಬರ ಅದೆಲ್ಲ ಬರುತ್ತೆ. ಆ್ಯಂಡ್ ಅಲ್ಲೆಲ್ಲ ಕಂಪನೀಸ್ ಆಪ್ರೇಟ್ ಮಾಡ್ತಾ ಇದ್ದಾವೆ, ಅಲ್ಲೆಲ್ಲ ಇನ್ವೆಸ್ಟ್ಮೆಂಟು ಆಗ್ತಾಯಿದೆ. ಯಾಕೆಂತಂದರೆ ಅಲ್ಲೇನು ರಿಸ್ಕ್ ಇಲ್ಲ ಅನ್ನೋ ಥರದ್ದು. ಬೆಳೆದಾದ ನಂತರದಲ್ಲೂ ವ್ಯಾಲ್ಯೂ ಎಡಿಷನ್ ಸೈಡ್ದು ಏನು ಕೆಲಸಗಳಿದ್ದಾವೆ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಯಾಕಂದ್ರೆ ಅಲ್ಲೂ ಅಷ್ಟೊಂದು ರಿಸ್ಕ್ ಇಲ್ಲ ಅಂತ. ನಡುವಿನ ಹಂತದಲ್ಲಿ ತುಂಬ ರಿಸ್ಕಿ ಆದ್ದು.
ಆ್ಯಂಡ್ ಅದ್ರ ಮೇಲೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿದೆ, ಮಣ್ಣಿನ ಮೇಲೆ ಡಿಪೆಂಡ್ ಆಗಿದೆ, ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ರೀತಿ ತುಂಬ ರಿಸ್ಕಿ ಆದ ಸ್ಪೇಸ್ ಅದು. ಅಲ್ಲಿ ನೀವು ಆಪ್ರೇಟ್ ಕೂಡ ಮಾಡ್ತಾ ಇದ್ದೀರಿ ಅಕ್ಷಯಕಲ್ಪ. ಆ್ಯಂಡ್ ಅದರ ಅರ್ಥ ಫಂಡಿಂಗ್ ವಿಚಾರಕ್ಕೆ ಬಂದಾಗ ಯಾವುದಾದ್ರೂ ಸಂಸ್ಥೆ ನಿಮಗೆ ಫಂಡ್ ಕೊಡೋಕೆ ಹೋದಾಗ ಸಹಜವಾಗಿ ಅವರಿಗೆ ಸ್ವಲ್ಪ ಇದು ಬಿಸ್ನೆಸ್ ರಿಸ್ಕ್ ಇದೆಯಪ್ಪ, ಇದರಲ್ಲಿ ನಂಗೆ ರಿಟರ್ನ್ಸ್ ಹೆಂಗೆ ಬರುತ್ತೆ ಅನ್ನೋ ಥರ ಪ್ರಶ್ನೆ ಇದ್ದೇ ಇದೆ. ಸೊ ನಿಮಗೆ ಫಂಡ್ ರೈಸ್ ಮಾಡೋಕ್ಕೆ ಏನು ಸಾಧ್ಯ ಆಯಿತು, ಆ ಜರ್ನಿ ಬಗ್ಗೆ ಒಂಚೂರು ಹೇಳಿ ಸರ್. ಅವ್ರು ಯಾಕೆ ಫಂಡ್ ಕೊಟ್ಟರು, ಏನು ನೋಡಿಕೊಟ್ರು, ಈ ಪ್ರಶ್ನೆಗಳೆಲ್ಲ ಕೇಳಲಿಲ್ವಾ ಅವರು? ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ Yeah. ಇನ್ವೆಸ್ಟ್ಮೆಂಟ್ ಸ್ಪೇಸಲ್ಲಿ Yeah. ನನ್ನ 16 ವರ್ಷದ ಅನುಭವ ಏನಪ್ಪ ಅಂದರೆ, ಓಕೆ. ನೀವು ಹೇಳಿದ್ದು ಕರೆಕ್ಟು. ಹ್ಮ್. ವ್ಯವಸಾಯದಲ್ಲಿ ಡಿಸ್ಟಿಂಕ್ಟಿವ್ ಆಗಿ 3 ಭಾಗಗಳಿದೆ. ಹ್ಮ್. ಒಂದು ಒಳಸುರಿಗಳು, ಹ್ಮ್. ಅದೇ ಇನ್ಪುಟ್ ಏನು ಬರುತ್ತೆ, ಹ್ಮ್. ಸೀಡ್ ಆಗ್ಬೋದು, ಟ್ರ್ಯಾಕ್ಟರ್ ಆಗ್ಬೋದು, ಡ್ರೋನ್ ಆಗ್ಬೋದು, ಸ್ಪ್ರೇ ಆಗ್ಬೋದು, ಪೆಸ್ಟಿಸೈಡ್ ಆಗ್ಬೋದು, ಏನಾದರೂ ಆಗ್ಬೋದು. ಹ್ಮ್. ಓಕೆ, ಒಂದು. ಮತ್ತು ವ್ಯವಸಾಯ, ಹ್ಮ್. ಮತ್ತು ವ್ಯವಸಾಯದಿಂದ ಆಚೆ ಬಂದಿದ್ದು ಇನ್ನೊಂದು ಭಾಗ ಹ್ಮ್. ಪೋಸ್ಟ್ ಹಾರ್ವೆಸ್ಟ್ ಅಂತ ಹೇಳ್ತೀವಿ. ಒಂದು Right. ವ್ಯವಸಾಯ ಮಾಡಿ ಒಂದು ಕಮಾಡಿಟಿ ಆಚೆ ಬರುತ್ತೆ, ಅದು ಹ್ಮ್. ಪೋಸ್ಟ್ ಹಾರ್ವೆಸ್ಟ್ ಅಂತ ಹೇಳ್ತೀವಿ, ಅದು ಮಾರ್ಕೆಟ್. Right. ಈ 3 ಡಿಸ್ಟಿಂಕ್ಟ್ ಅಂಗಗಳು ಒಂದು ವ್ಯವಸಾಯದಲ್ಲಿ. ಹ್ಮ್. ಈ ಈ ಮಧ್ಯದಲ್ಲಿ ಇದೆಯಲ್ಲ ವ್ಯವಸಾಯ ಅಂತ ಇದೆಯಲ್ಲ ಮಧ್ಯದಲ್ಲಿ, ಅದು ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಹ್ಮ್. ಸೊ ಎಷ್ಟೋ ಜನಕ್ಕೆ ಅರ್ಥ ಆಗಿರೋದು ಅದರ ಮಧ್ಯದಿಂದ ಔಟ್ಪುಟ್ಟಿಂದ ಮಾತ್ರ. Correct. ಓಕೆ, ಹಾಲು ಬಂತು, ಹಾಲಿನ ಬಗ್ಗೆ ನನಗೆ ಗೊತ್ತು. ಹ್ಮ್. ಓಕೆ, ಅದನ್ನ ಹೆಂಗೆ ಮಾರುಕಟ್ಟೆ ಮಾಡೋದು, ಕನ್ಸ್ಯೂಮರ್ಸ್ಗೆ ಏನಿದೆ ಅಂತ ಗೊತ್ತು. ಹ್ಮ್. ಗೋಧಿ ಬೆಳೆದ್ವಿ, ರಾಗಿ ಬೆಳೆದ್ವಿ, ಹ್ಮ್. ಓಕೆ, ಆಮೇಲೆ ಭತ್ತ ಬೆಳೆದ್ವಿ, ಏನಾದರೂ ನೀವು ಬೆಳ್ಕೊಳ್ಳಿ. Right. ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ದ್ರಾಕ್ಷಿ ಬೆಳೆದ್ರಿ ಹ್ಮ್. ಅಥವಾ ಗೋಡಂಬಿ ಬೆಳೆದ್ರಿ, ಏನೋ ಬೆಳೆದ್ರಿ, ಹ್ಮ್. ಆ ಗೋಡಂಬಿ ಆಚೆಯಿಂದ ಗೊತ್ತಾಗುತ್ತೆ ಹೊರತು ಗೋಡಂಬಿ ಹೆಂಗೆ ಬೆಳೀತಾ ಇದ್ದಾರೆ ತಲೆನೋವು ಇಲ್ಲ. Correct. ಅಲ್ಲಿ ಯಾವ ಪೀಸಲ್ಲಿ ಸಾಲ್ವ್ ಮಾಡಬೇಕಂದ್ರೆ ಹ್ಮ್. ಇಟ್ ಈಸ್ ಲೆಫ್ಟ್ ಟು ಗೌರ್ಮೆಂಟ್, ಓಕೆ, ಟು ಡೂ ದಟ್. Okay. ಮಧ್ಯದ ಪೀಸನ್ನ ರಿಸ್ಕ್ ಕಮ್ಮಿ ಮಾಡೋದಕ್ಕೆ. ಹ್ಮ್. ಹ್ಮ್. ಅದಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು, ಹ್ಮ್. ಕೃಷಿ ಸಂಪರ್ಕ ಕೇಂದ್ರಗಳು ಇರೋದು. ಹ್ಮ್. ಆ ಮಧ್ಯದ ಪೀಸ್. ಓಕೆ, ಹೋಗಿ ಏನು ಮಾಡಿ, ಕೃಷಿ ಸಂಪರ್ಕ ಕೇಂದ್ರಗಳು ಮತ್ತು ಕೃಷಿ ವಿಜ್ಞಾನಗಳ ಮ್ಯಾಂಡೇಟ್ ನೀವು ಓದಿ ಹ್ಮ್. ಮೈ ನವರಲಿದ್ದು ಹೋಗುತ್ತೆ ನನಗೆ. ಹ್ಮ್. ಹ್ಮ್. ಓಕೆ, ಅಮೇಝಿಂಗ್ ಮ್ಯಾಂಡೇಟ್ ಅವ್ರದ್ದು. ಏನಪ್ಪ ಅಂದರೆ, ಹ್ಮ್. ನಿನ್ನ ರೈತನ ಹಂಗಳಕ್ಕೆ ಹೋಗಿ ನೀನು ಕೆಲಸ ಮಾಡಬೇಕು. ಹ್ಮ್. ರೈತನಿಗೆ ಏನು ಕಷ್ಟ ಇದೆಯೋ ಹ್ಮ್. ಅದನ್ನು ಸಾಲ್ವ್ ಮಾಡಬೇಕು. ಹ್ಮ್. ಆ ಏರಿಯಾಗೆ ಡಿಫ್ರೆಂಟ್. ಅದಕ್ಕೆ ಹ್ಮ್. KVKಗಳು ಎಲ್ಲ ಒಂದತ್ರ ಕೂತ್ಕೊಂಡಿಲ್ಲ. ಪ್ರತಿ ತಾಲೂಕಲ್ಲೋ, ಒಂದು ತಾಲೂಕು, 2 ತಾಲೂಕು ಒಂದೊಂದು KVKಗಳು ಕೂರಿಸಿದ್ದೀವಿ. ಹೌದು. ಯಾಕಂದರೆ ನಮ್ಮ ಫೋರ್ ಫಾದರ್ಸ್ ಗೊತ್ತಿತ್ತು, ವ್ಯವಸಾಯ ತುಂಬ ಡೈವರ್ಸಿಫೈಡ್, ಹ್ಮ್. ಎಲ್ಲ ಒಂದೇ ಕಡೆ ಯೋಚನೆ ಮಾಡೋಕ್ಕಾಗೋದಿಲ್ಲ. ಹ್ಮ್. ಈ ತಾಲೂಕಲ್ಲಿ ಕೆಲಸ ಮಾಡಿದ್ದು ಆ ತಾಲೂಕಲ್ಲಿ ಆಗದೇ ಇರ್ಬೋದು. ತುಂಬ ಲ್ಯಾಂಡ್ ಡೈವರ್ಸಿಟಿ ಇದೆ, ಸಾಯಿಲ್ ಡೈವರ್ಸಿಟಿ ಇದೆ, ಕ್ರಾಪ್ ಡೈವರ್ಸಿಟಿ ಇದೆ, ಹ್ಮ್. ಕಲ್ಚರ್ ಡೈವರ್ಸಿಟಿ ಇದೆ ಅಂತ ಎಲ್ಲರಿಗೂ ಅವ್ರಿಗೆ ಗೊತ್ತಿತ್ತು. Right. ಏನು ಗೊತ್ತಿಲ್ಲದ್ರೆ ಏನಲ್ಲ. ಹ್ಮ್. ಆ ಮಿಡಲ್ ಪೀಸ್ ಇದೆಯಲ್ಲ, ಮಿಡಲ್ ಪೀಸಲ್ಲಿ ವಿ ಫೇಲ್ಡ್. ಹ್ಮ್. ಓಕೆ, ವೆನ್ ವಿ ಫೇಲ್, ಹ್ಮ್. ಅದರ ಡೇಟಾ ಜನರೇಟ್ ಆಗಲಿಲ್ಲ. ಹ್ಮ್. ಹ್ಮ್. ಯಾಕೆ ನೋಡ್ತಾರೆ ಅಂದರೆ, ಎವ್ರಿಬಡಿ ಸೀಸ್ ಇಟ್ ಇಸ್ ಅ ರಿಸ್ಕ್. ಹ್ಮ್. ದುಡ್ಡು ಕೊಟ್ಟರೆ ಬರುತ್ತೋ ಏನೋ ಗ್ಯಾರಂಟಿ ಇಲ್ಲ. ಹ್ಮ್. ಹೆಂಗೆ ಅದನ್ನ ವ್ಯಾಲ್ಯೂಟ್ ಮಾಡ್ತಾರೆ, ರೈತನಿಗೆ ದುಡ್ಡು ಕೊಟ್ಟೆ ಅವ್ನು ದುಡ್ಡು ವಾಪಸ್ ಕೊಡಲಿಲ್ಲ, ಹ್ಮ್. ಓ ಡಿಫಾಲ್ಟು ತಗೋ, ಹ್ಮ್. ಇದು ರಿಸ್ಕ್, ಮಾರ್ಕೆಟ್ ಇಸ್ ರಿಸ್ಕ್. Right. ಅದಕ್ಕೆ ನೀನು ದುಡ್ಡು ಕೊಟ್ಟರೆ 36% ಕೊಡ್ತೀನಿ. ಹ್ಮ್. ಸಿ, Yeah. ದಟ್ಸ್ ಹೌ ಔಟ್ಸೈಡ್ ವರ್ಲ್ಡ್ ಬ್ಯಾಂಕರ್ಸ್, ಇನ್ವೆಸ್ಟರ್ಸ್ ಅಂಡರ್ಸ್ಟ್ಯಾಂಡ್ ದಟ್ ಪೀಸ್. ಹ್ಮ್. ನಾವು ಅದನ್ನ ರಾಂಗ್ ಅಂತ ಹೇಳೋಕ್ಕಾಗೋದಿಲ್ಲ. ದಟ್ಸ್ ಹೌ ವಾಟ್ ಇಟ್ ಈಸ್, ದಟ್ಸ್ ದ ರಿಯಾಲಿಟಿ. Correct. ಓಕೆ, ಅದಕ್ಕೇನಾಗುತ್ತೆ, ಆ ಪೀಸ್ ಯಾವಾಗ ಅರ್ಥ ಆಗಲಿಲ್ವೋ, ಯಾರಾದರೂ ಆ ಪೀಸಲ್ಲಿ ಕೆಲಸ ಮಾಡಿ ನಾನು ದುಡ್ಡು ಕೊಡಪ್ಪ ಅಂತ ಹೋದರೆ, ಹ್ಮ್. ಅಪ್ಪ ನಮಸ್ಕಾರ ಗುರು, ಹ್ಮ್. ನನ್ನ ಡೇಟಾ ಈ ಥರ ಹೇಳ್ತಾ ಇದೆ, ಹ್ಮ್. ಸವಾಸನ ಬೇಡ, ದೂರ ಇರು ಅಂತ ಕಳಿಸ್ಬಿಡ್ತಾರೆ. ಹ್ಮ್. ಅಕ್ಷಯಕಲ್ಪ ಇಸ್ ಅ ಕ್ಲಾಸಿಕ್ ಕೇಸ್. ಹ್ಮ್. ಓಕೆ, ಅಕ್ಷಯಕಲ್ಪ ನನಗೆ ಇದು ಅರ್ಥ ಆಗ್ತಿರ್ಲಿಲ್ಲ. Okay. ಹೋಗಿ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಎಲ್ಲ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾ ಇದ್ರು. ಹ್ಮ್. ದುಡ್ಡು ಕೊಡ್ರೆ ಅಂತ ಹೇಳಿದ್ರೆ ಇಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ರು. Okay. ಸಿ, ನನಗೆ ಅದು ಅರ್ಥ ಆಗಲಿಲ್ಲ, ಇದು ಮೂರ್ಖತನ. ಓಕೆ, ಸೊ ಎಲ್ಲರೂ ಮೂರ್ಖತನ ಇರ್ತಾನೆ, ನಲ್ಲೂ ಮೂರ್ಖತನ ಇದ್ದಾನೆ, ಇಲ್ಲ ಅಂತ ಹೇಳ್ತಿಲ್ಲ. ಹ್ಮ್. ಸೊ ಆಮೇಲೆ ಸ್ಲೋಲಿ ಐ ರಿಯಲೈಸ್ಡ್, Okay. ಓಕೆ, ಯಾವಾಗ ಇದು ಅರ್ಥ ಆಗುತ್ತೆ ಅಂದರೆ, ಹ್ಮ್. ಅದಕ್ಕೆ ಮಾರುಕಟ್ಟೆ ಬೆಳೆಸಿದಾಗ ಹ್ಮ್. ಜನಕ್ಕೆ ಮಾರುಕಟ್ಟೆ ಅರ್ಥ ಆಗುತ್ತೆ ಹೊರತು ರಿಸ್ಕ್ ಅರ್ಥ ಆಗೋದಿಲ್ಲ. Correct. ಹ್ಮ್. ಸೊ ಅದಕ್ಕೋಸ್ಕರ ಫಂಡಿಂಗ್ ಆಗೋದಿಲ್ಲ. ನಮ್ಮ ಥರ ಕಂಪ್ನಿಗಳಿಗೆ ಭಾರಿ ಕಷ್ಟ ಫಂಡಿಂಗ್ ಆಗೋದು. ಹ್ಮ್. ಸೊ ಹೇಗೆ ಇದನ್ನು ನ್ಯಾವಿಗೇಟ್ ಮಾಡೋದು ನನಗೂ ಗೊತ್ತಿಲ್ಲ. ನಾನು ಐ ಆಮ್ ಆಲ್ಸೋ ಸ್ಟ್ರಗ್ಲಿಂಗ್. ಹ್ಮ್. ಓಕೆ, 2016ರಲ್ಲಿ ಸವಾಸನ ಬೇಡ ದುಡ್ಡು ರೈಸ್ ಮಾಡೋದು ಅಂತ ಬಿಟ್ಬಿಟ್ಟೆ. ಹ್ಮ್. ಓಕೆ, ನನಗೆ ಆವಾಗ ಚೆನ್ನೈಗೆ ಹೋಗ್ತಾ ಇದ್ದೆ. ಓಕೆ, ಶತಾಬ್ದಿ ತೊಗೊಂಡು ಬೆಳಗ್ಗೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಸಂಜೆ ಓಕೆ ವಾಪಸ್ ಬರ್ತಿದ್ದೆ. ಮಧ್ಯದಲ್ಲಿ ಯಾರು ಬಿಟ್ಟು ಊಟ ಕೊಡ್ತಾರೆ ಅಂತ ನೋಡ್ತಾ ಇದ್ದೆ. ಹ್ಮ್. ಓಕೆ, ಸೊ ಯಾರಾದರೂ ಬಿಟ್ಟು ಊಟ ಕೊಟ್ಟರೆ ಓಕೆ, ನಿಯರೆಸ್ಟು ಓಕೆ ರೈಲ್ವೆ ಸ್ಟೇಷನ್ನು, ಹ್ಮ್. ಅಲ್ಲಿ ಹೋಗ್ಬಿಟ್ಟು ಮೇ ಬಿ ಮೋಸ್ಟ್ಲಿ ನಡ್ಕೊಂಡೇ ಹೋಗ್ತಿದ್ದೆ, ಹ್ಮ್. ಅಥವಾ ಒಂದು ಆಟೋ ತೊಗೊಂಡು ಹೋಗಿ ಓಕೆ ಬಿಟ್ಟು ಊಟ ಮಧ್ಯದಲ್ಲಿ ಮಧ್ಯಾಹ್ನ ಕೆಲಸ ಮಾಡಬೇಕು, ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಬಿಟ್ಟು ಇಂಟರ್ನೆಟ್ ಕನೆಕ್ಷನ್ನು, ಬಿಟ್ಟು ಊಟ. ಓಕೆ, ಆ ಕಾನ್ವರ್ಸೇಷನಲ್ಲಿ ಒಂದು ಸಂಸ್ಥೆ ಲೋಕ್ ಕ್ಯಾಪಿಟಲ್ ಅಂತ ಒಂದು ಸಂಸ್ಥೆ. ಹ್ಮ್. ಓಕೆ, 2016ರಲ್ಲಿ ಅವ್ರ ಜೊತೆ ಮನಿ ರೈಸ್ ಮಾಡೋಕೆ ನೋಡಿದ್ವಿ, ಆಗಲಿಲ್ಲ, ಹ್ಮ್. ಬಿಟ್ಬಿಟ್ಟೆ. ಹ್ಮ್. ಬಟ್ ಆವಾಗ ಒಳ್ಳೆ ಸ್ನೇಹಿತರಾದರು, ಹೋಗಿ ಕೂತ್ಕೊಳ್ತಾ ಇದ್ದೆ. ಹ್ಮ್. ಕೂತ್ಕೊಂಡ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೆ. ಹ್ಮ್. ಹೋದ ತಕ್ಷಣದಲ್ಲಿ ಊಟ ಕೊಡೋರು, ಆ 2 ಗಂಟೆಗೆ ಒಂದ್ಸರಿ ಕಾಫಿ ಕೊಡೋರು, ಹ್ಮ್. ಓಕೆ ಇಂಟರ್ನೆಟ್ ಕನೆಕ್ಷನ್ ಕೊಡೋರು, ಮಾಡ್ಕೊಂಡು ವಾಪಸ್ ಬರ್ತಿದ್ದೆ. ಹ್ಮ್. ಈ ಥರ ಕಾನ್ವರ್ಸೇಷನ್ಸ್ ಬಿಲ್ಡ್ ಆಗಿ ದೇವರ್ ಆಲ್ಸೋ
ದೇ ಆರ್ ವಾಚಿಂಗ್ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಇಂಟರ್ ಸ್ಪೇಸ್ ಅಂತೇಳಿ. ದೇ ಟುಕ್ ಎ ಬೆಟ್ ಅಷ್ಟೇ. ಓಕೆ, ಅವ್ರಿಗೂ ಕನ್ವಿಕ್ಷನ್ ಇತ್ತು ಅಂತ ನನಗೆ ಗೊತ್ತಿಲ್ಲ. ಓಕೆ. ಓಕೆ, 2019 ದೇ ಟುಕ್ ಎ ಬೆಟ್ ದ್ಯಾಟ್ ಮೇ ಬಿ ದೀಸ್ ಗೈಸ್ ಆರ್ ಡೂಯಿಂಗ್ ಸಮಥಿಂಗ್. ಓಕೆ, ಇಟ್ಸ್ ವರ್ತ್ ಟ್ರೈಯಿಂಗ್ ಅಂತೇಳಿ. ಓಕೆ. ಬಟ್ ಇಟ್ ವಾಸ್ ಅ ಹ್ಯೂಜ್ ಸೀರಿಯಸ್ ರಿಸ್ಕ್. ಬಿಲೀವ್ ಮೀ, ಅವ್ರು ಯಾಕೆ ಆ ಥರ ರಿಸ್ಕ್ ತೊಗೊಂಡ್ರೋ ನನಗೆ ಇವತ್ತು ಗೊತ್ತಿಲ್ಲ. ಓಕೆ. ಎಷ್ಟೊಂದು ಸಾರಿ ಕೇಳಿದ್ದೀನಿ ಯಾಕೆ ತೊಗೊಂಡ್ರಿ ಅಂತ. ದೇ ಡಿಂಟ್ ಟೆಲ್ ದ ಇನ್ವೆಸ್ಟ್ಮೆಂಟ್ ಥೀಸಿಸ್. ಯಾಕೆ ಈ ಥರ ಇನ್ವೆಸ್ಟ್ ಮಾಡಿದ್ರಿ ನಮ್ಮಲ್ಲಿ ಅಂತೇಳಿ. ದಟ್ ವಾಸ್ ಮೈ ಫಸ್ಟ್, ನನಗೆ ಆಶ್ಚರ್ಯ. ಓಕೆ, ಫಸ್ಟ್ ಮನಿ ರೈಸ್. ಓಕೆ, ಆದರೆ ನಾವು ಆ ಸ್ಟೇಜ್ಗೆ ಹೋಗೋಷ್ಟೊತ್ತಿಗೆ ಒಂದು ಚೇಂಜ್ ಮಾಡಿದ್ವಿ ಅಕ್ಷಯಕಲ್ಪ ಇದರಲ್ಲಿ. ಮಾರ್ಕೆಟ್ ಓರಿಯೆಂಟೇಷನ್ ಸ್ವಲ್ಪ ತಂದ್ವಿ. ಓಕೆ, ಆ ಸ್ಟೇಜ್ಗೆ 2019 ನಮ್ಮದು ಪ್ರತಿ ವರ್ಷ ವಹಿವಾಟು 30 ಕೋಟಿಗೆ ತೊಗೊಂಡೋಗಿದ್ವಿ. ಓಕೆ, ಸೊ ದಟ್ ಗೇವ್ ದಮ್ ದ ಕಾನ್ಫಿಡೆನ್ಸ್. ಅರ್ಲಿಯರ್ ಸ್ಟೇಜಸಲ್ಲಿ ಮಾರ್ಕೆಟೇ ಫೋಕಸ್ ಇರಲಿಲ್ಲ ನಮಗೆ. ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಕೆ ಗುದ್ದಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಟೆಕ್ನಾಲಜಿ ತಂದಿದ್ದೆ, ಡೈರೆಕ್ಟ್ ಡೆಲಿವರಿ ಶುರು ಮಾಡಿದ್ದೆ. ಅದೆಲ್ಲ ಅವ್ರಿಗೆ ಅದು ಹೇಳ್ದಲ್ಲ, ಆ ರಿಸ್ಕ್ ಹೆಂಗೆ ಅರ್ಥ ಆಗುತ್ತಪ್ಪ ಅಂದ್ರೆ, ರಿಸ್ಕ್ ಮಿಟಿಗೇಷನ್ ಅವ್ರಿಗೆ ಅರ್ಥ ಆಗುತ್ತೆ ಅಂದರೆ, ಓ ಇವನು ಮಾರ್ಕೆಟೇ ಬಿಲ್ಡ್ ಮಾಡಿದ್ದಾನೆ ಅಂತ ಆವಾಗ ಮಾತ್ರ ಅರ್ಥ ಆಗುತ್ತೆ. ನೀನು ಏನು ತಲೆ ಚೆಚ್ಕೊಳ್ಳಿ, ವ್ಯವಸಾಯ ಮಾಡ್ತಾ ಇದ್ದೀನಿ ದುಡ್ಡು ಕೊಡು ಅಂದರೆ ದೇ ವಿಲ್ ಅಪ್ರಿಷಿಯೇಟ್, ದೇ ವಿಲ್ ಓಕೆ ಸೇ ಎವ್ರಿಥಿಂಗ್, ಬಟ್ ದೇ ವಿಲ್ ನಾಟ್ ಇನ್ವೆಸ್ಟ್. ಓಕೆ, ಅದನ್ನು ನಾವು ಅರ್ಥ ಆಗಬೇಕಿದು. ಸೊ ಮಾರ್ಕೆಟ್ ಸ್ವಲ್ಪ ಬೆಳೆದಿದ್ದು ಆ ಕಾನ್ಫಿಡೆನ್ಸ್ ಮೇಲೆ ಐ ಥಿಂಕ್ ಓಕೆ ದೇ ಟುಕ್ ಎ ಬೆಟ್. ದಟ್ ವಾಸ್ ಮೈ ಫಸ್ಟ್ ಇನ್ವೆಸ್ಟ್ಮೆಂಟ್ ರೈಸ್. ನನಗೆ ಇಷ್ಟು ಯಾಕೆ ಬ್ಯಾಕ್ಗ್ರೌಂಡ್ ಹೇಳಿದೆ ಅಂತ ಹೇಳಿದ್ರೆ, ಎಷ್ಟೊಂದು ಜನಕ್ಕೆ ಇದು ಅರ್ಥ ಆಗೋದಿಲ್ಲ. ಆಮೇಲೆ ಫೌಂಡರ್ಸ್ಗೆ ಜನರಲಿ ವಿ ಬಿಲೀವ್ ಇನ್ ರೈಸಿಂಗ್ ಮನಿ. ಓಕೆ, ಬಟ್ ಫೌಂಡರ್ಸ್ ನೀಡ್ ಟು ರಿಯಲಿ ಹ್ಯಾವ್ ಎ ಬಿಲೀಫ್ ಇನ್ ದ ವರ್ಕ್ ವಾಟ್ ದೇ ಡೂ. ಓಕೆ, ಮನಿ ಬರುತ್ತೋ ಗೊತ್ತಿಲ್ಲ. ಬರಲಿಲ್ಲ ಅಂದರೆ ಹೇಳಿದ್ನಲ್ಲ 2010 ಐ ಜಸ್ಟ್ ಡಿಸೈಡೆಡ್ ಎನಫ್ ಈಸ್ ಎನಫ್. ಸಸ್ಟೈನಬಲ್ ಆಗಿ ಏನು ಸಣ್ಣದಿದೆ ನಡ್ಕೊಂಡು ಹೋಗೋಣ. ನಾಳೆ ದಿನ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಸೊ ಟ್ರೈ ಟು ಸೇವ್ ಯುವರ್ ಸೆಲ್ಫ್. ಸೊ ಆ ಆಟಿಟ್ಯೂಡ್ ಬಂದ್ಬಿಟ್ರೆ ಐ ಥಿಂಕ್ ಪೀಪಲ್ ವಿಲ್ ರೆಸ್ಪೆಕ್ಟ್ ಯು ಮೋರ್ ದ್ಯಾನ್ ಓಕೆ ಯು ಗೋ ಆನ್ ಬೊಂಬಾಸ್ಟಿಕಲಿಟಿಯಲ್ಲಿ ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅಂತ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಆದಮೇಲೆ ಮತ್ತೆ ಕಷ್ಟಕ್ಕೆ ಸಿಗಾಕೊಂಡ್ವಿ 2020-21 ಅದು ನಾನು ಕ್ರಿಯೇಟ್ ಮಾಡಿದ ಕಷ್ಟ ಅಲ್ಲ. ಓಕೆ, ಪ್ಯಾಂಡಮಿಕ್ ಕೋವಿಡ್ ಸಿಗಾಕೊಂಡ್ವಿ. ಬಟ್ ದೆರ್ ಆರ್ ಪೀಪಲ್ ಓಕೆ ಮಿಡ್ಲ್ ಆಫ್ ಎ ಕೋವಿಡ್, ನನಗಿನ್ನ ಚೆನ್ನಾಗಿ ಜ್ಞಾಪಕ ಇದೆ. ನಾನು ದುಡ್ಡು ರೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಮಿಡ್ಲ್ ಆಫ್ ದ ಕೋವಿಡ್. ಓಕೆ, ಇಂಡಿಗೋ ಎಡ್ಜ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪ್ನಿ ಇದೆ. ಝರೀನ್ ಅಂತ ನನ್ನ ಸ್ನೇಹಿತ ಅಮೇಝಿಂಗ್ ತಿಪ್ಟೂರ್ಗೆ ಬಂದಿದ್ದ. ತಿಪ್ಟೂರ್ಗೆ ಬಂದುಬಿಟ್ಟು 1-2 ದಿವಸ ಉಳ್ಕೊಂಡು ಆ ತೋಟಗಳು ನೋಡಿ ಈ ತೋಟಗಳು ನೋಡಿ ಅದು ಮಾಡಿದ್ದೆ ಮಿಡ್ಲ್ ಆಫ್ ಎ ಕೋವಿಡ್, ಜುಲೈ 2020. ಓಕೆ, ಹೋದ. ಓಕೆ, ಹೋಗ್ಬಿಟ್ಟು ಮತ್ತೇನು ಆಗಲಿಲ್ಲ, ನಾವು ಜೊತೆ ನಾನು ಕೆಲಸ ಮಾಡೋಕ್ಕಾಗಲಿಲ್ಲ. ಓಕೆ, ವಿ ಡಿಂಟ್ ಗೋ ಅಹೆಡ್. ಓಕೆ, ಆಮೇಲೆ ಒಂದು 15 ದಿವಸ ಆದಮೇಲೆ ದೆರ್ ಇಸ್ ಅನ್ ಇಮೇಲ್ ಫ್ರಮ್ ನಿತಿನ್ ಕಾಮತ್. ಓಕೆ, ವಿ ವಾಂಟ್ ಟು ಟಾಕ್ ಟು ಯು. ಓಕೆ, Nitin wrote an email, okay, saying, I thought for 15 days, I thought, Nitin ಬರ್ದಿದ್ದಾನೆ, what is this, and Zarin Giran ಎಂದು ಬರ್ದಿಲ್ಲ. Okay, then I replied him and I met him. I explained him, company is in middle of a shutdown. Okay, can you help ಅಂತೇಳಿ. ಸೊ ಅವನಿಗೆ ನಾನು ತುಂಬ ಕ್ರೆಡಿಟ್ ಕೊಡ್ತೀನಿ ನಿತಿನ್ಗೆ. ಆ ಟೈಮಲ್ಲಿ ಓಕೆ ಮಿಡ್ಲ್ ಆಫ್ ಪ್ಯಾಂಡಮಿಕ್ ಕಂಪನಿ ಇಟ್ ವಾಸ್ ಗೋಯಿಂಗ್ ಡೌನ್ ದ ಟ್ಯೂಬ್. ಓಕೆ, ಆ್ಯಂಡ್ ಇನ್ವೆಸ್ಟೆಡ್ 5 crores. ಓಕೆ, ದಟ್ ಚೇಂಜ್ಡ್ ಅಕ್ಷಯಕಲ್ಪ. ಅವನು 5 ದಿವಸದಲ್ಲಿ ಇನ್ವೆಸ್ಟ್ ಮಾಡ್ದ, ಬ್ಯಾಕ್ ಆಫ್ ದ ಎನ್ವಲಪ್ ಅಗ್ರಿಮೆಂಟ್, ಏನು ಕಂಡೀಷನ್ಸ್ ಇಲ್ಲ. ಹೌದಾ? 5 crores ಇನ್ವೆಸ್ಟೆಡ್. ಸೊ ದಟ್ ಚೇಂಜ್ಡ್ ಅಕ್ಷಯಕಲ್ಪ. ಓಕೆ, ವಾಟ್ ಇಟ್ ವಾಸ್. Okay, now we built on that. That's a trust. Somebody trusted you. Okay, now you built on that. Right. Okay, that changed our idu. Amele of course we went ahead and raised money from British government. 2022 Okay, British government ಜೊತೆಲಿ ದುಡ್ಡು ರೈಸ್ ಮಾಡಿದಾಗ ನಿತಿನ್ ಮತ್ತೆ ಇನ್ವೆಸ್ಟ್ ಮಾಡಿದ್ರು. Okay, ರೈನ್ ಮ್ಯಾಟರ್ ಮೂಲಕ they invested. Okay, that time invested 60 crores. British government invested 60 crores. Okay, okay, so that was our second money raise. Okay, first one was a mere accident. Right. ಆಮೇಲೆ I think people saw some traction. They understood okay pandemic problem ಇದೆ. Okay, ಎಲ್ಲಾನು I think things fell in line. Okay, then we raised money from British government ಇಂದ money raise ಮಾಡಬೇಕಾದ್ರೆ there are a lot of conditions on soil, all of it. So they appointed an independent agency, verified some of the work what we are doing. Right. Okay, all of it. They verified individual farmer incomes. Okay, amazing data. Okay, understanding. They met around 468 farmers ನಮ್ಮಲ್ಲಿದ್ದಾಗ 2022 468 Okay, ರೈತ ಕುಟುಂಬಗಳನ್ನ ಮೀಟ್ ಮಾಡಿದ್ದಾರೆ. ಒನ್ ಮೀಟ್ ಮಾಡಿ ಡೇಟಾ ಕಲೆಕ್ಟ್ ಮಾಡಿಕೊಂಡು, ಡೇಟಾ ಈ ಥರ ಹೇಳುತ್ತೆ ವಸಂತ್, ನಾನು ಹೇಳ್ತಿರೋ ಡೇಟಾ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಿರೋ ಡೇಟಾ. ಅಕ್ಷಯಕಲ್ಪ ಜೊತೆಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಅವರ ಮಂತ್ಲಿ ಇನ್ಕಮ್ ಅಂದರೆ ಮಂತ್ಲಿ ರೆವೆನ್ಯೂಸ್ 10,000 ರೂಪಾಯಿ. ಓಕೆ, ಅಕ್ಷಯಕಲ್ಪ ಜೊತೆಲಿ
1.5 ವರ್ಷ ಕೆಲಸ ಮಾಡಿದವ್ರದ್ದು 55,000 ರೂಪಾಯಿ. ಹ್ಮ್. ಅಕ್ಷಯಕಲ್ಪ ಜೊತೆಲಿ 1.5 ವರ್ಷದಿಂದ 3 ವರ್ಷದಲ್ಲಿ ಕೆಲಸ ಮಾಡ್ತಿರೋ ಇದರಲ್ಲಿ 95,000 ರೂಪಾಯಿ. ಹ್ಮ್. 3 ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ರಲ್ಲಿ 1,25,000 ರೂಪಾಯಿ ಓಕೆ. ಮಂತ್ಲಿ ಇನ್ಕಮ್. ಮಂತ್ಲಿ ಇನ್ಕಮ್. ಓಕೆ, ರೆವಿನ್ಯೂಸ್. ಹ್ಮ್. ಓಕೆ, ಸೊ ದಟ್ ಈಸ್ ವಾಟ್ ಇಟ್ ಈಸ್. ಅದೇ ರೈತ, ಹ್ಮ್. ಅದೇ ತೋಟ, ಅದೇ ಹಸು, ಹ್ಮ್. ಓಕೆ, ಅದೇ ಫ್ಯಾಮಿಲಿ, ಅದೇ ಸಾಯಿಲು. ಸಿ ವಾಟ್ ಕ್ಯಾನ್ ಚೇಂಜ್. ಹ್ಮ್. ಎಷ್ಟೊಂದು ಜನಕ್ಕೆ ಇದು ಅರ್ಥ ಆಗೋದಿಲ್ಲ ಇದು. ಓಕೆ, ಸೊ ವಿ ಕ್ಯಾನ್ ಚೇಂಜ್ ಅ ಲಾಟ್. ಓಕೆ, ನನ್ನ ದೃಷ್ಟಿನಲ್ಲಿ ದ ಅಲ್ಟಿಮೇಟ್ ಎಕ್ಸ್ಪ್ಲನೇಷನ್ ಆಫ್ ಅಕ್ಷಯಕಲ್ಪ ಇಸ್ ದಟ್ ಕೋಹರ್ಟ್. ಹ್ಮ್. ಓಕೆ, ಓಕೆ. ಇರೋ ವಸ್ತುಸ್ಥಿತಿನ ಹೇಗೆ ಬದಲಾಯಿಸ್ಬೋದು, ಹ್ಮ್. ಓಕೆ, ಹೇಗೆ ಅದನ್ನು ಒಂದು ಇನ್ಕಮ್ ಮಾಡ್ಬೋದು. ಮಾಡ್ಬೋದು, ಹ್ಮ್. ಆಮೇಲೆ ಯಂಗ್ಸ್ಟರ್ಸ್ನ ಹೇಗೆ ಎನ್ಕರೇಜ್ ಮಾಡ್ಬೋದು, ಹ್ಮ್. ಇದೆಲ್ಲನೂ ಬೇರೆ ತುಂಬ ಆಯಾಮಗಳಿದೆ ವ್ಯವಸಾಯದಲ್ಲಿ. ಹ್ಮ್. ಎಲ್ಲರೂ ಮಾಡ್ಬೋದು. ಇದು ಅಕ್ಷಯಕಲ್ಪ ಮಾಡಿ ಬಂದಲ್ಲ, ಹ್ಮ್. ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಹ್ಮ್. ಸ್ವಲ್ಪ ಗ್ರೌಂಡ್ ಲೆವೆಲ್ ಕೆಲಸ ಬೇಕು. Right. ಆಮೇಲೆ 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 ಫರ್ದರ್ ವಿ ವೆಂಟ್ ಅಂಡ್ ಓಕೆ. ಓಕೆ ರೈಸ್ಡ್ ಮನಿ ಫ್ರಮ್ A91 ಪಾರ್ಟ್ನರ್ಸ್. ಹ್ಮ್. ಆಮೇಲೆ ವಿ ಬಾಟ್ ಸಿಂಗಪುರ್ ಗವರ್ಮೆಂಟ್ ಆಸ್ ಎ ಹ್ಮ್. ಶೇರ್ ಹೋಲ್ಡರ್. ರೀಸೆಂಟ್ಲಿ ದೇ ಬಿಕಮ್ ಎ ಸಿಂಗಪುರ್ ಓಕೆ. ಗವರ್ಮೆಂಟ್ ಬಿಕಮ್ ಎ ಶೇರ್ ಹೋಲ್ಡರ್. ಹ್ಮ್. ಆಮೇಲೆ ನಾರಾಯಣ ಮೂರ್ತಿ ಅವರು ದೇರ್ ಬಿಕಮ್ ಎ ಶೇರ್ ಹೋಲ್ಡರ್. ಓಕೆ. Chris Gopalan has become a shareholder. ರೈಟ್. ಹ್ಮ್. Okay, so therefore, the trust factor has gone up. ಹ್ಮ್. So, ಅಷ್ಟೇ ಹಾಗೆ. ವಸಂತ್. ಏನಂದರೆ ಫಸ್ಟ್ ಐ ಥಿಂಕ್ ವಿ ನೀಡ್ ಹ್ಯಾವ್ ಎ ಬಿಲೀಫ್ ಇನ್ ಅವರ್ ಸೆಲ್ಸ್. ಓಕೆ, ದುಡ್ಡು ರೈಸ್ ಮಾಡೋದ್ರಲ್ಲಿ ಕೆಲವು ಸಾರಿ ಫೇಲ್ ಆಗ್ತೀವಿ. ಐ ಥಿಂಕ್ ಕೀಪ್ ಟ್ರೈಯಿಂಗ್ ಹ್ಮ್. ಆ್ಯಂಡ್ ಸಮಥಿಂಗ್ ವಿಲ್ ಹ್ಯಾಪನ್. ಸಂಬಡಿ ವಿಲ್ ಟೇಕ್ ಎ ಬೆಟ್ ಆನ್ ಯು. ಅದೇ, ಬಟ್ ಒಂದಿಷ್ಟು ಬಾಡಿ ಆಫ್ ವರ್ಕ್ ಅನ್ನೋ ತರ ಸೃಷ್ಟಿ ಆಗಿರ್ಬೇಕು. ಹೌದು. ಅಲ್ವಾ? ಟ್ರಾಕ್ಷನ್ ತೋರಿಸ್ಬೇಕು ನಾವು. ಓಕೆ, ಆ್ಯಂಡ್ ಇಟ್ ಶುಡ್ ಬಿ ವೆರಿಫೈಯಬಲ್. ಹ್ಮ್. ಓಕೆ, PPTಗಳಲ್ಲಿ ಆಗೋದಿಲ್ಲ. ಅಫ್ಕೋರ್ಸ್ ಲಾಟ್ ಆಫ್ ಪೀಪಲ್ ಗಿವ್ ಮನಿ ಆನ್ ಐಡಿಯಾಸ್ ಆಲ್ಸೋ. ರೈಟ್. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ನಾಟ್ ಪಾಸಿಬಲ್. ಹ್ಮ್. ನಮ್ಮದು ಐಡಿಯಾ ಮೇಲೆ ನಾವು ದುಡ್ಡು ರೈಸ್ ಮಾಡೋಕ್ಕಾಗಲಿಲ್ಲ. ಐಡಿಯಾ ಮೇಲೆ ನಮ್ಗೆ ಯಾವ ದುಡ್ಡು ರೈಸ್ ಮಾಡಿದ್ದೆ ಅಂದರೆ 27 ಜನ ಮೂರ್ಖರು ಕೊಟ್ಟಿದ್ದು ದುಡ್ಡು. ಹ್ಮ್. ಓಕೆ, ಸೊ 1.4 ಕೋಟಿ 40 ಲಕ್ಷ ರೂಪಾಯಿ. ಓಕೆ. ಓಕೆ, 27 ಜನ ಮೂರ್ಖರು ಕೊಟ್ಟಿದ್ದು ದುಡ್ಡು. ಸೂಪರ್. ಸರ್, ಹಾಗೆ ಇನ್ನೊಂದು ವಿಷಯ ಏನಂದರೆ, ಈಗ ಟೆಕ್ ಬಗ್ಗೆ ಮಾತಾಡೋದಾದರೆ, ಐ ಥಿಂಕ್ ಇವತ್ತು ಅಕ್ಷಯಕಲ್ಪ D2C ಕೂಡ ಮಾಡುತ್ತೆ. ಆ್ಯಪ್ ಇದೆ. ಇನ್ಫ್ಯಾಕ್ಟ್ ನಮ್ಮ ಮನೆಗೆಲ್ಲ ನಾವು ಹಾಲು ತರಿಸೋದು ಆ್ಯಪ್ ಮೂಲಕನೇ ಆರ್ಡರ್ ಮಾಡ್ತೀವಿ. ಬಟ್ ಆದರೆ ನೀವು ನೋಡಿದ್ರೆ ಟೆಕ್ ಅನ್ನೋದು ಬಂದಾಗ ಜನರಲಿ ಸಾಮಾನ್ಯವಾಗಿ ಏನೋ ಒಂದು ಸಾಫ್ಟ್ವೇರು, ಏನೋ ಒಂದು ಅಪ್ಲಿಕೇಶನು ಅಷ್ಟೇ ನೋಡ್ತಾರೆ. ಬಟ್ ಆಳವಾಗಿ ಟೆಕ್ ಇಂಟಿಗ್ರೇಷನ್ ಮಾಡೋದು, ಒಂದು ಭೂಮಿಯ ಮಣ್ಣಿನ ಹೆಲ್ತ್ನ ರೆಗ್ಯುಲರ್ ಪೀರಿಯಡಲ್ಲಿ ಅದನ್ನು ನೀವು ಮಾನಿಟರ್ ಮಾಡಿ, ಲಾಗ್ ಮಾಡಿ, ಅದೇನಾಗ್ತಿದೆ ಅಂತ ನೋಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಟೆಕ್ ಪಾತ್ರ ಇದೆ. ಅಥವಾ ಒಂದು ಹಸುನ ಹೇಗೆ ಸಾಕ್ಬೇಕು ಅನ್ನೋದು. ಸೊ ಅಕ್ಷಯಕಲ್ಪದ ಜರ್ನಿಯಲ್ಲಿ ಟೆಕ್ ಇಂಪ್ಲಿಮೆಂಟೇಷನ್ ಬೇರೆ ಬೇರೆ ಆಯಾಮದಲ್ಲಿ ಹೇಗೆ ನಡೆದಿದೆ, ಹೇಗೆ ನಡ್ಕೊಂಡು ಬಂದಿದೆ? ಓಕೆ, ಇದು ಬ್ಯೂಟಿಫುಲ್ ಪ್ರಶ್ನೆ. ರೈಟ್. ನಾವು ಆ್ಯಕ್ಚುಲಿ ಟೆಕ್ನಾಲಜಿಗೆ ಹ್ಮ್. ಟೆಕ್ನಾಲಜಿನ ನಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ. ಹ್ಮ್. ಓಕೆ, ನಾವು ಟೆಕ್ನಾಲಜಿ ಅಂದರೆ AI ಅಂದ್ಕೊಳ್ತೀವಿ. ಹೌದು. ಓಕೆ, ಹ್ಮ್. AI ಒಂದು ಆಯಾಮ ಕೂಡ ಅಷ್ಟೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹ್ಮ್. ಆದರೆ ಇವತ್ತು ನಾವು ಯಾರಾದರೂ ರೈತರ ತೋಟಕ್ಕೆ ಹೋಗಿ ಹ್ಮ್. ವಿ ಹ್ಯಾವ್ ಗಾಟ್ ಹೆಂಗೆ ಒಂದು ಕಂಪ್ನಿಗೆ ಬ್ಯಾಲೆನ್ಸ್ ಶೀಟ್ ಇದೆಯೋ, ಹ್ಮ್. P&L ಶೀಟ್ ಇದೆಯೋ, ರೈಟ್. ಪ್ರತಿ ರೈತರಿಗೂ ಆ ಥರ ಒಂದು ಇಟ್ಟಿದ್ದೀವಿ. ಓಹೋ. ಸೊ ನಾವು ಆ ಲೆವೆಲಲ್ಲಿ ನಾವು ಹೋಗಬೇಕು. ಹ್ಮ್. ಯಾಕೆ ಅದು ಹೇಗಾಗುತ್ತೆ ಅಂದರೆ, ನೀವು ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡಬೇಕು. ಹ್ಮ್. ಹ್ಮ್. ಹಸುಗಳಿಗೆ ಏನಾಗ್ತಾ ಇದೆ, ಸಾಯಿಲ್ಗೆ ಏನಾಗ್ತಾ ಇದೆ, ಹ್ಮ್. ಮಣ್ಣಲ್ಲಿ ಏನಾಗ್ತಾ ಇದೆ, ಇಳುವರಿ ಏನಾಗ್ತಾ ಇದೆ, ರೈಟ್. ಆ ಡೇಟಾ ರೆಕಾರ್ಡ್ ಮಾಡಿ ಅದಕ್ಕೆ ನೀವು ವಿ ಶುಡ್ ಬಿ ಏಬಲ್ ಟು ಗಿವ್ ಒಂದು ಮೂರ್ತ ರೂಪ. ಹ್ಮ್. ಹ್ಮ್. ಏನು, ಹಸು ಸರಿಯಾಗಿ ನೀವು ಗರ್ಭ ಧರಿಸಲಿಲ್ಲ ಅಂದರೆ ಹ್ಮ್. ಓಕೆ, ನಿನ್ನ ಇನ್ಕಮ್ ಮೇಲೆ ಏನು ಇಂಪ್ಯಾಕ್ಟ್ ಅಂತ ಯು ಶುಡ್ ಬಿ ಏಬಲ್ ಟು ಪ್ರೆಡಿಕ್ಟ್ 2 years ಅಹೆಡ್. ರೈಟ್. ಓಕೆ, ನಾವು ಗರ್ಭ ಧರಿಸಿಲ್ಲ ಅಂತ ಈಗ ಇದು ಮಾಡಿ ಹ್ಮ್. ಓಕೆ, ಅದು ಪ್ರಯೋಜನ ಇಲ್ಲ ಅದು. ಓಕೆ. ಓಕೆ, ಸೊ ಡೇಟಾ ಹೇಳುತ್ತೆ ಅದು. ಹ್ಮ್. ಓಕೆ, ಅದೇ ಥರ ನಿಮ್ಮ ಮಣ್ಣಿನ ಗುಣಲಕ್ಷಣಗಳು ಹ್ಮ್. ಹೇಗೆ ಚೇಂಜ್ ಆಗ್ತಾ ಇದೆ, ಸಾಯಿಲ್ ಹೇಗೆ ಚೇಂಜ್ ಆಗ್ತಾ ಇದೆ, ಅದು ಕೂಡ ನಿನ್ನ ಹಸುಗಳಿಗೆ ನೀವು ಮೇವನ್ನು ಉತ್ಪಾದನೆ ಮಾಡ್ತಾ ಇದ್ದೀರಾ, ಹ್ಮ್. ಮೇವು ಉತ್ಪಾದನೆ ಮೇಲೆ ಏನು ತೊಂದರೆ ಆಗಲಾಗುತ್ತೆ. ರೈಟ್. ಸೈಲೇಜ್ ಮಾಡ್ತೀರಾ, ಹ್ಮ್. ಸೈಲೇಜ್ ಕಂಟ್ರೋಲ್ಸ್ ಹೇಗೆ ಮಾಡೋದು. ಒಂದು ಸೈಲೇಜಲ್ಲಿ ಆಫ್ಲೋಟಾಕ್ಸಿನ್ಸ್ ತುಂಬ ಡೇಂಜರಸ್. ಹ್ಮ್. ಹ್ಮ್. ಸೈಲೇಜಲ್ಲಿ ಮಾಡಬೇಕಾದ್ರೆ ಒಂದು ಉತ್ಕೃಷ್ಟವಾದ ಮೇವು ಸೈಲೇಜ್, ಓಕೆ, ರಸಮೇವು ಅಂತ ಏನು ಹೇಳ್ತೀವಿ, ಹ್ಮ್. ಅದು ಉತ್ಕೃಷ್ಟ. ಆದರೆ ಅದನ್ನ ಮಾಡಬೇಕಾದ್ರೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಹ್ಮ್. ಏರ್ ಪಾಕೆಟ್ಸ್ ಎಲ್ಲ ಇದ್ದರೆ ಹ್ಮ್. ಓಕೆ, ಫಂಗಸ್ ಬೆಳೀತೆ. ಹ್ಮ್. ಫಂಗಸ್ ಇಸ್ ಆಫ್ಲೋಟಾಕ್ಸಿನ್, ಮೋಸ್ಟ್ ಕಾರ್ಸಿನೋಜೆನಿಕ್. ರೈಟ್. ಓಕೆ, ಅದು ಹಸುನ ಹೊಟ್ಟೆಗೆ ಹೋಗುತ್ತೆ. ಹ್ಮ್. ಹೊಟ್ಟೆಗೆ ಹೋಗ್ಬಿಟ್ಟು ಲಿವರಲ್ಲಿ ಪ್ರೊಸೆಸ್ ಆಗಿ ಇಟ್ಸ್ ಕಾಲ್ಡ್ ಆಫ್ಲೋಟಾಕ್ಸಿನ್ B1 B2 ಹ್ಮ್. M1 M2 ಅಂತ ಹಾಲಲ್ಲಿ ಆಚೆ ಬರುತ್ತೆ. ಓಹೋ. ಸೊ ಇಟ್ಸ್ ಎ ಕ್ಯಾನ್ಸರ್ ಕಾಸಿಂಗ್ ಕಾರ್ಸಿನೋಜನ್. ಹ್ಮ್. ಹ್ಮ್. ಓಕೆ, ಅದನ್ನು ಹೇಗೆ ನೀವು ರೈತನ ತೋಟಗಳಲ್ಲಿ ಕಂಟ್ರೋಲ್ ಮಾಡಬೇಕು. ಹ್ಮ್. ನೀವು ಒಂದ್ಸಾರಿ ಬಂದ್ಮೇಲೆ ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಓಕೆ, ಹ್ಮ್. ಸೊ ಅದನ್ನು ಡೇಟಾ ಹೇಳುತ್ತೆ. ಹ್ಮ್.
ಸೊ ನೀನು ಸೈಲೇಜ್ ನೀವು ಎಷ್ಟು ಸಾರಿ ಟೆಸ್ಟ್ ಮಾಡ್ತೀರ ನೀವು ಸೈಲೇಜ್ನ. ಹ್ಮ್. ಸೊ ಇಟ್ ಮ್ಯಾಟರ್ಸ್. Right. ಟೆಸ್ಟಿಂಗ್ ಮಿಲ್ಕ್ ಎವ್ರಿಬಡಿ ಹ್ಯಾಸ್ ಟು ಡೂ, ಹ್ಮ್. ಇಸ್ ನೋ ಕ್ವಶನ್, Right. ಬಟ್ ಯು ನೀಡ್ ಟು ಡೂ ಲಾಟ್ ಮೋರ್ ಟೆಸ್ಟ್ ಬಿಫೋರ್ ದಟ್. ಹ್ಮ್. ಹ್ಮ್. ಓಕೆ, ಇದು ವಿಜ್ಞಾನ. ಹ್ಮ್. ವಿಜ್ಞಾನನ ರೈತನ ಮನೆಗೆ ನಾವು ತೊಗೊಂಡೋಗ್ಬೇಕು. ಹ್ಮ್. ರೈತನ ಮನೆಗೆ ಅವಾಗ ತೊಗೊಂಡೋದಾಗ ಓಕೆ ಅದ್ರ ಲಿವರ್ ಮೇಲೆ ಇಂಪ್ಯಾಕ್ಟ್ ಎಷ್ಟು ಕಮ್ಮಿ ಮಾಡ್ತೀವೋ ಹಸು, ಹ್ಮ್. ಇಫ್ ಈಟ್ಸ್ ದಟ್. ಇದು ಎಷ್ಟೊಂದು ಜನ ನಾವು ಫಾರ್ ಎಕ್ಸಾಂಪಲ್ಲು ಹಸುಗಳಿಗೆ ನಾವು ಕುಕ್ ಮಾಡಿದ ಫುಡ್ ಕೊಡ್ತೀವಿ, ಹ್ಮ್. ಆಮೇಲೆ ಕೈ ತೊಳೆಯೋ ನೀರು ಕೊಡ್ತೀವಿ, ಹ್ಮ್. ಓಕೆ, ಆಮೇಲೆ ನೀರು ಕ್ಲೀನ್ ಇರೋದಿಲ್ಲ ಕೊಡ್ತೀವಿ. ಹ್ಮ್. ಅದ್ರ ಮೇಲೆ ಲಿವರ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಗೊತ್ತಾ? Right. ಹ್ಯೂಜ್ ಇಂಪ್ಯಾಕ್ಟ್. ಎಷ್ಟೊಂದು ಜನಕ್ಕೆ ಗೊತ್ತಾಗೋದಿಲ್ಲ. ಹ್ಮ್. ಸೊ ಅದು ರೂಮಿನೆಂಟ್, ಅದು ಮೇಲುಕಾಡಕ್ಕೆ ಏನಾಗುತ್ತೋ ಆ ಥರ ಆಹಾರ ಕೊಡ್ಬೇಕು ನೀನು. ಹ್ಮ್. ಸೊ ನಾವು ಅದು ವಿಜ್ಞಾನ ತೊಗೊಂಡೋಗ್ಬೇಕು. ಅದು ಡೇಟಾ ಅಂದ ಮೂಲಕ ತೊಗೊಂಡೋಗ್ಬೋದು. Right. ಸೊ ನನ್ನ ಪ್ರಕಾರ ವಿಜ್ಞಾನ ಏನಪ್ಪ ಒಂದು ನಮ್ಮ ತೋಟಗಳಿಗೆ ಹೋಗಿ ಹ್ಮ್. ಕೊಟ್ಟಿಗೆಗಳು ನೋಡಿ ವಿಜ್ಞಾನ ಎಷ್ಟು ಸಿಂಪಲ್ ಆಗಿ ಇಂಟಿಗ್ರೇಟ್ ಮಾಡಿದೀವಪ್ಪ ಅಂದರೆ, ಹ್ಮ್. ಒಂದು ಉದಾಹರಣೆಗೆ ಸಗಣಿ ಸುಲಭವಾಗಿ ತೆಗಿಯಂಗೆ ಆಗಬೇಕು, ಹ್ಮ್. ಹಸುಗಳನ್ನ ಕಟ್ ಹಾಕಬಾರ್ದು, Right. ಹಸುಗಳು ಯಾವಾಗೂ ಮೇವಿರಬೇಕು, ಆ ಸಗಣಿ ಹೋಗಿ ಒಂದು ಮೀಥೇನ್ ಗ್ಯಾಸ್ ಜನರೇಷನ್ ಸಿಸ್ಟಮ್ಗೆ ಹೋಗಬೇಕು, ಹ್ಮ್. ಮೀಥೇನ್ ಗ್ಯಾಸ್ ಜನರೇಟ್ ಆಗಿ ಮನೆಗಳಿಗೆ ಕುಕ್ಕಿಂಗ್ ಹೋಗಬೇಕು, ಹಾಟ್ ವಾಟರ್ ಜನರೇಷನ್ಗೆ ಹೋಗಬೇಕು, ಹ್ಮ್. ಅದು ಸ್ಲರ್ರಿ ಇನ್ನೊಂದು ಪಿಟ್ಗೆ ಹೋಗಬೇಕು, ಹ್ಮ್. ಆ ಸ್ಲರ್ರಿಯಿಂದ ಒಂದು ಪಂಪ್ ಇಟ್ಟು ತೋಟಗಳಿಗೆ ಪಂಪ್ ಆಗಬೇಕು. ಹ್ಮ್. ನಾವು ಇದು ವಿಜ್ಞಾನ. ಹ್ಮ್. ಓಕೆ, ಮೀಥೇನ್ ಗ್ಯಾಸ್ ಜನರೇಷನ್ ವಿಜ್ಞಾನ, ಸ್ಲರಿ ಪಂಪಿಂಗ್ ಇಸ್ ಅ ವಿಜ್ಞಾನ. ಹ್ಮ್. ನಾರ್ಮಲ್ ಪಂಪ್ಗಳಲ್ಲಿ ಪಂಪ್ ಮಾಡೋಕ್ಕಾಗೋದಿಲ್ಲ, ಕಟ್ಟರ್ ಪಂಪ್ ಹಾಕಿ ಪಂಪ್ ಮಾಡಬೇಕು. Right. ಓಕೆ, ಸಗಣಿ ಸುಲಭವಾಗಿ ನಾವು ಈ ಥರ ಯೋಚನೆ ಮಾಡ್ದಿರ ಇದ್ದರೆ ಹ್ಮ್. ನೀವು ವ್ಯವಸಾಯಕ್ಕೆ ಯಂಗ್ಸ್ಟರ್ಸ್ ಬರೋದಿಲ್ಲ. ಡ್ರಡ್ಜರಿ ಅಂದರೆ ತುಂಬ ಕಷ್ಟದ ಕೆಲಸನಪ್ಪ, 1 ತಿಂಗಳು 2 ತಿಂಗಳು 3 ತಿಂಗಳು 5 ತಿಂಗಳು 10 ತಿಂಗಳು ಮಾಡ್ತಾನೆ, ಹ್ಮ್. ಆಮೇಲೆ ಸಾಕಾಯ್ತು ಅಂತ ಹೋಗ್ತಾರೆ. ಹ್ಮ್. ಸೊ ಅದನ್ನು ಕಮ್ಮಿ ಮಾಡಿ ನಮ್ಮ ಹೆಂಗೆ ಒಂದು 9ರಿಂದ 6ಗೆ ಜಾಬ್ಗೆ ಹೋಗಿ ನಾವು ಕೆಲಸ ಮಾಡ್ತೀವಿ, ಅದೇ ಥರ ಆ ಸಿಸ್ಟಮ್ಸ್ ತರಬೇಕು ನಾವು. Right. ಹ್ಮ್. ಓಕೆ, ಅದು ನನ್ನ ಪ್ರಕಾರ ವಿಜ್ಞಾನ. ಹ್ಮ್. ಹ್ಮ್. ಡೇಟಾ ಕಲೆಕ್ಷನ್ ಇಸ್ ಅ ವಿಜ್ಞಾನ. Right. ಡೇಟಾ ಮೇಲೆ ಡಿಸಿಷನ್ಸ್ ಮಾಡೋದು ವಿಜ್ಞಾನ. ಹ್ಮ್. ಆಮೇಲೆ ನಾವೇನು ಅಂದ್ಕೊಳ್ತೀವಿ, ಡೇಟಾ ಎಲ್ಲ ರೈತನಿಗೆ ಕೊಟ್ಬಿಟ್ರೆ ಹೆಲ್ಪ್ ಆಗ್ಬಿಡುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಡೇಟಾನ ಇಂಟರ್ಪ್ರಿಟೇಷನ್ ಇಸ್ ವಿಜ್ಞಾನ. ಹ್ಮ್. ಓಕೆ, ಹಸು ಗರ್ಭ ಧರಿಸಿಲ್ಲ ಅನ್ನೋದು ಹ್ಮ್. ಡೇಟಾ. Right. ಯಾಕೆ ಗರ್ಭ ಧರಿಸಿಲ್ಲ ಹ್ಮ್. ಅನ್ನೋದು ಅನಾಲಿಸಿಸ್. ಓಕೆ, ಏನಾಯಿತು, ನೀನು ಫೀಡಿಂಗಲ್ಲಿ ಪ್ರಾಬ್ಲಮ್ ಇದೆಯಾ, ಹ್ಮ್. ಅಥವಾ ಓಕೆ ಮತ್ತೇನಾದರೂ ಪ್ರಾಬ್ಲಮ್ ಇದೆಯಾ, ಅಥವಾ ಜೆನೆಟಿಕ್ಸ್ ಪ್ರಾಬ್ಲಮ್ ಇದೆಯಾ, ವಾಟ್ ಈಸ್ ದ ಇಶ್ಯೂ, ಹ್ಮ್. ಹ್ಮ್. ಅದನ್ನು ಇಂಟರ್ಪ್ರಿಟ್ ಮಾಡಬೇಕು. ನಾವೇನು ಹೇಳ್ತೀವಿ, ಗರ್ಭ ಧರಿಸಿಲ್ಲ, ಓಕೆ Right. ಅಷ್ಟು ಮಾತ್ರ ಹೇಳಿ, ಅದು ಡೇಟಾ, ಅದು ಯೂಸ್ಲೆಸ್. ಡೇಟಾ ಇಸ್ ಯೂಸ್ಲೆಸ್. ನಾನು ವಿಜ್ಞಾನನ ಆ ದೃಷ್ಟಿಯಲ್ಲಿ ನೋಡ್ತೀನಿ ನಾನು. ಓಕೆ, ಆಮೇಲೆ ಟೆಕ್ನಾಲಜಿನ ಆ ದೃಷ್ಟಿಯಲ್ಲಿ ನೋಡ್ತೀನಿ. ಟೆಕ್ನಾಲಜಿ ಶುಡ್ ಬಿ ರಿಲವೆಂಟ್. ಫಾರ್ ಎಕ್ಸಾಂಪಲ್, ಯಾವ ರೈತನು ಕೂಡ ಡೇಟಾಗೆ ನಿಮ್ಗೆ ದುಡ್ಡು ಕೊಡೋದಿಲ್ಲ. ಹ್ಮ್. ನಾವು ಅಮೌಂಟ್ ಆಫ್ ಡೇಟಾ ವಿ ಆರ್ ಪ್ರೊಡ್ಯೂಸಿಂಗ್ ಟುಡೇ, ವಿ ಡೋಂಟ್ ಇವನ್ ಚಾರ್ಜ್ 1 ರೂಪಿ ಟು ಫಾರ್ಮರ್. Right. ಓಕೆ, MIS ತೊಗೊಂಡೋಗಿ ಕೂತ್ಕೊಳ್ತೀವಿ, ನೋಡ್ರಪ್ಪ ಹಸುಗಳು ಈ ಥರ ಪ್ರಾಬ್ಲಮ್ ಇದೆ, ಹ್ಮ್. ಮಣ್ಣಲ್ಲಿ ಈ ಥರ ಇದೆ, ಮೇ ಪ್ರೊಡಕ್ಷನ್ ಕಮ್ಮಿ ಆಗಿದೆ, ಹ್ಮ್. ಈ ಸಾರಿ ಉರುಳಿ ಪ್ರೊಡಕ್ಷನ್ ಭಾರಿ ಕಷ್ಟ ಆಗಿದೆ, ಏನು ಗುರು ಏನಾಯಿತು, ಹ್ಮ್. ಓಕೆ ರಾಗಿ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಇದೆ. ಇದನ್ನೆಲ್ಲನೂ ಕೂತು ಮಾತಾಡಿದಾಗ ರೈತರಿಗೆ ನಮ್ಮ ಜೊತೆಲಿ ಬಂದು ಯಾರೋ ನಿಂತು ಕೆಲಸ ಮಾಡ್ತಿದ್ದಾರೆ ಅಂತ ಅನುಭವ ಆಗುತ್ತೆ. ದೆನ್ ಈ ಸ್ಟಾರ್ಟ್ಸ್ ಬಿಲೀವಿಂಗ್ ದ ಡೇಟಾ. Right. ಅವನ ತೋಟದಲ್ಲಿ ಏನಾಗ್ತಾ ಇದೆ ಅದು ವಸ್ತುಸ್ಥಿತಿನ ಈ ಡೇಟಾ ಹೇಳಬೇಕು. ಅದು ವಿಜ್ಞಾನ ಮುಂದೆ ತೊಗೊಂಡೋಗ್ಬೇಕು. Right. ಹ್ಮ್. ಹ್ಮ್. ಸೊ ಟೆಕ್ನಾಲಜಿ ನಾವು ಆ್ಯಕ್ಚುಲಿ ವಿ ಬಿಲೀವ್ ಡ್ರೋನ್ ಇಸ್ ಅ ಟೆಕ್ನಾಲಜಿ, ಹ್ಮ್. ಬಟ್ ಡ್ರೋನ್ ಇಸ್ ಅ ಸರ್ವಿಸ್. ಹ್ಮ್. ಓಕೆ, ಏನು ಮಾಡ್ಬೋದು ರೈತನ ತೋಟದಲ್ಲಿ? Right. ಟ್ರ್ಯಾಕ್ಟರ್ ಇಸ್ ಅ ಟೆಕ್ನಾಲಜಿ. ಎಲ್ಲ ಹಳ್ಳಿಲಿ ಪ್ರತಿಯೊಬ್ಬರು ಟ್ರ್ಯಾಕ್ಟರ್ ಕೊಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಆಗೋದಿಲ್ಲ. ಅದನ್ನ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡಬೇಕು ನಾವು. ಇಟ್ ಇಸ್ ರಿಕ್ವೈರ್ಡ್, ಟ್ರ್ಯಾಕ್ಟರ್ಸ್ ಆರ್ ರಿಕ್ವೈರ್ಡ್, ಐ ಆಮ್ ನಾಟ್ ಸೇಯಿಂಗ್ ನೋ. ಬಟ್ ಎಲ್ಲರ ಮನೆಗೆ ಒಂದು ಟ್ರ್ಯಾಕ್ಟರ್ ಕೊಟ್ಟು ಎಲ್ಲರನ್ನೂ ಕಷ್ಟ ಸಾಗಿಸೋದು ಮಾಡಿ ಸರಿ ಅಂತ ಇಲ್ಲ. ಆಗಲ್ಲ. ಹ್ಮ್. ಓಕೆ, ದಟ್ಸ್ ವಿ ನೀಡ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್ ಹೌ ಟು ಗೆಟ್ ಕಮ್ಯುನಿಟಿ ಸಿಸ್ಟಮ್ಸ್ ವರ್ಕಿಂಗ್ ವಿತ್ ಟೆಕ್ನಾಲಜಿ. Right. ಟೆಕ್ನಾಲಜಿನ ರೈತರ ಮನೆ ಬಾಗಿಲಿಗೆ ತೊಗೊಂಡೋಗ್ಬೇಕು. ಹೇಗೆ ತೊಗೊಂಡೋಗ್ತೀರಾ? ಹ್ಮ್. ಓಕೆ, ನಮ್ಮದು ಇಲ್ಲಿ ಅರಸೀಕೆರೆ ತಾಲೂಕಲ್ಲಿ ಕೆಂಕೆರೆ ಅಂತ ಒಂದು ವಿಲೇಜ್ ಇದೆ. Okay. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ವಿಲೇಜಸ್ ಇನ್ ದ ಕಂಟ್ರಿ, ಹೌದಾ? ಹ್ಮ್. ಕೆಂಕೆರೆ ವಿಲೇಜ್. ನಮ್ಮ ದೇಶದಲ್ಲಿ ಹ್ಮ್. ಆಗಿರೋ ಟೆಕ್ನಾಲಜಿ ಇಂಟರ್ವೆನ್ಷನ್ಸ್ ಏನೇನಾಗಬೇಕು ರೂರಲ್ ಏರಿಯಾದಲ್ಲಿ ಆ ಹಳ್ಳಿಲಾಗಿದೆ. ಆಹಾ. ಬಟ್ ಆ ಹಳ್ಳಿನಲ್ಲಿ ಬಡತನ ಚೇಂಜ್ ಆಗಿಲ್ಲ. ಹ್ಮ್. ಹ್ಮ್. ಎವ್ರಿಥಿಂಗ್ ಓಕೆ, ಬ್ಯಾಂಕ್ ಇನ್ಕ್ಲೂಸಿವ್ನೆಸ್ ಓಕೆ ಅಲ್ಲೆಲ್ಲ ಆಗಿದೆ. ಹ್ಮ್. ಆಮೇಲೆ ನಿಮ್ಮದು ಕಾರ್ಡ್ಸು ಓಕೆ, ಏನೋ ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ಆಗಿದೆ ಅಲ್ಲಿ. ಹ್ಮ್. ಏನೇನಾಗಬೇಕೋ ಇಮ್ಯಾಜಿನ್ ಇನ್ ದಿಸ್ ಕಂಟ್ರಿ ಇಟ್ ಹ್ಯಾಸ್ ಎಕ್ಸ್ಪೆರಿಮೆಂಟ್ಸ್ ಹ್ಯಾವ್ ಹ್ಯಾಪನ್ ದೇರ್, Okay. ಬಟ್ ಪೀಪಲ್ ಹ್ಯಾವ್ ಲಿವ್ಡ್ ಬಿಲೋ ಪಾವರ್ಟಿ ಲೈನ್. ಹ್ಮ್. ಸೊ ದೇರ್ಫೋರ್ ಟೆಕ್ನಾಲಜಿ ಈಸ್ ನಾಟ್ ದ ಸೊಲ್ಯೂಷನ್. ಹ್ಮ್. ಟೆಕ್ನಾಲಜಿ ಈಸ್ ಅನ್ ಎನೇಬ್ಲರ್. ಹ್ಮ್. ಓಕೆ, ಅದನ್ನು ಯೂಸ್ ಮಾಡಿಕೊಂಡು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಂಗಾದ್ರೆ, ಹ್ಮ್. ಸೊ ದಟ್ ನನ್ನ ದೃಷ್ಟಿಕೋನ ಅದು ವಸಂತ. ರೈಟ್. ರೈಟ್. ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ಈಗ ಕ್ಲೈಮೇಟ್ ಕ್ರೈಸಿಸ್ ಬಗ್ಗೆ ನೋಡಿದ್ರೆ, ಕ್ಲೈಮೇಟ್ ಕ್ರೈಸಿಸ್ ರಿಯಲ್ ಇದೆ. ಈ ವರ್ಷ ಮಳೆ ಆಗಿಲ್ಲ. ಆ್ಯಂಡ್ ನಿಮ್ಮ ಕಮ್ಯುನಿಟಿಲಿ ಏನು ರೈತರಿದ್ದಾರೆ ಅವರು ಇದ್ರ ಮೇಲೆ ಬಹಳ ಬಲವಾಗಿ ಡಿಪೆಂಡ್ ಆಗಿದ್ದಾರೆ. ಅಂದರೆ ಈಗ ಮಳೆ ಆಗಿಲ್ಲ ಅಂತಂದರೆ ಹಸುವಿಗೆ ಹುಲ್ಲು ಸಿಗಲ್ಲ,
ಹಸು ಈಲ್ಡ್ ಕೊಟ್ಟಿಲ್ಲ ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗುತ್ತೆ. ಸೊ ಅದು ನಿಮ್ಮ ಬಿಸ್ನೆಸ್ಗೂ ಒಂದು ಬಿಸ್ನೆಸ್ ರಿಸ್ಕ್ ಥರ. ಅದನ್ನು ನೀವು ಹೆಡ್ಜ್ ಮಾಡೋದಕ್ಕೆ ಜನರಲಿ ಹೇಗೆ ತಯಾರಾಗ್ತೀರಿ? ಸೊ ಒಂದು ವರ್ಷ ಬರಗಾಲ ಬರ್ತಿದೆ ಅನ್ನೋದ್ರ ಬಗ್ಗೆ ಏನೋ ಒಂದು ಎಲ್ಲಿನೋ ಆಗಿದೆ, ಕರೆಕ್ಟ್. ಒಂದು ಮಾಹಿತಿ ಸಿಕ್ಕಿದೆ ನಿಮಗೆ. ಆದರೆ ಹೌದು. ನಿಮ್ಮ ರೈತರನ್ನ ಹೇಗೆ ತಯಾರು ಮಾಡ್ತೀರಿ ಆ ನಿಟ್ಟಿನಲ್ಲಿ? ಸೊ ದ ಎಲ್ಲಿನೋ ಮಾಹಿತಿ ಬಂದಾಗ ಇಟ್ ಸೆಲ್ಫ್, ಓಕೆ, ದ ಅಮೌಂಟ್ ಆಫ್ ವರ್ಕ್ ವಿ ಹವ್ ಡನ್ ಆನ್ ಸೈಲೇಜಸ್ ಹ್ಞೂ ಈಸ್ ಹ್ಯೂಜ್. ಓಕೆ. So every farmer should have minimum 6 months to 1 year, okay, silage stock. ಓಕೆ. So that is the only way you can actually eliminate that immediate risk. Right. ಒಂದು. ಹ್ಞೂ ಎರಡನೇದು ರೆಸಿಲಿಯನ್ಸ್. ಹ್ಮ್. ಓಕೆ, ಅಂದರೆ ಈ ಕ್ಲೈಮೇಟ್ ರಿಸ್ಕ್ಗೆ ನಮ್ಮ ತೋಟಗಳು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು. ಹ್ಞೂ ಹ್ಞೂ ಸೊ ಅದು ಡೈವರ್ಸಿಫಿಕೇಶನ್. ರೈಟ್. ಓಕೆ, ಅದಕ್ಕೆ ನಾನು ಹೇಳಿದ್ನಲ್ಲ ಎಕಾಲಜಿಕಲ್ ಆಸ್ಪೆಕ್ಟ್. ಹ್ಮ್. ಓಕೆ, ಎಲ್ಲಿನೋ ಬರೋದು ಎಕಾಲಜಿ, ಪಾರ್ಟ್ ಆಫ್ ಎಕಾಲಜಿ. ರೈಟ್. ಅದ್ರ ಇಂಪ್ಯಾಕ್ಟ್ ನೀವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಹ್ಮ್. ಬಟ್ ದ ವೇ ಯು ಡೈವರ್ಸಿಫೈ ಯುವರ್ ಸೆಲ್ಫ್, ಹ್ಮ್. you can save yourself. ರೈಟ್. ಹ್ಞೂ So we need to diversify farms. ರೈಟ್. For example, we need to have a little bit of a backyard poultry. ನನ್ನ ಪ್ರಕಾರ ಹ್ಞೂ eggs produce ಮಾಡ್ಬೇಕು ನೀವು. ಹ್ಞೂ Little bit of a banana. ಹ್ಞೂ Okay, a little bit of a coconut. Okay, a little bit of milk. ಹ್ಞೂ Okay, a little bit of vegetables. ನೀವು ಈ ಥರ ಡೈವರ್ಸಿಫೈ ಮಾಡ್ಕೊಂಡ್ರೆ, ಹ್ಞೂ so these impacts of what you see, okay, from a climate side, it actually mitigation ಆಗುತ್ತೆ ರೈತರ ಇದ್ರ ಮೇಲೆ. ರೈಟ್. Soil work, it actually is a positive impact in climate proofing. ರೈಟ್. Okay, these are the preparation. These preparations we have done from 16 years. ಹ್ಞೂ ಸಾಯಿಲ್, ಓಕೆ, ಪ್ರೂಫಿಂಗ್. ಸೊ ಈ ಥರ ಒಂದೊಂದೊಂದನ್ನೇ ಸಾಲ್ವ್ ಮಾಡ್ತಾ ಬರಬೇಕು. ಹ್ಮ್. ದಿಸ್ ನೋ ಒನ್ ಸೊಲ್ಯೂಷನ್. ಓಕೆ, Right. ಕ್ಲೈಮೇಟ್ ಅಂತೇಳಿ ಎದುರ್ಕೊಳ್ಳೋದೇನು ಬೇಕಾಗಿಲ್ಲ. ಹ್ಞೂ ಹ್ಞೂ ಅದಕ್ಕೆ ಏನು ಮಾಡಬೇಕಂದ್ರೆ ಇಮಿಡಿಯೇಟಾಗಿ ಏನು, ಯು ಶುಡ್ ಮೇಕ್ ಶ್ಯೂರ್ ಫಾರ್ಮರ್ಸ್ ಕಂಟಿನ್ಯೂ ಟು ಹ್ಯಾವ್ ಇನ್ಕಮ್. ಹ್ಮ್. ಎಸ್, ಬಿಕಾಸ್ ವಿ ನೀಡ್, ಓಕೆ, ಮನಿ ಫಾರ್ ರನ್ನಿಂಗ್ ಅವರ್ ಡೇ ಟು ಡೇ ಲೈಫ್. ಹ್ಮ್. ಆ ಇನ್ಕಮ್ಗೆ ಏನು ಇಂಪ್ಯಾಕ್ಟ್ ಆಗುತ್ತೋ ಅದನ್ನ ವಿ ಶುಡ್ ಹ್ಯಾವ್ ಬ್ಯಾಕಪ್. ರೈಟ್. ಆ ಬ್ಯಾಕಪ್ ಕ್ರಿಯೇಟ್ ಮಾಡೋದಕ್ಕೆ ಹ್ಮ್. ಅದಕ್ಕೆ ಏನೇನು ಮಾಡ್ಬೇಕು ನಾವು? ಹ್ಞೂ ಹ್ಞೂ ಸೊ ಸಾಯಿಲ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಗೊಬ್ಬರ ತಯಾರು ಮಾಡಬೇಕು, ರೈಟ್. ಓಕೆ, ಡೈವರ್ಸಿಫೈ ಮಾಡಬೇಕು, ಎಕಲಾಜಿಕಲ್ ಆಸ್ಪೆಕ್ಟ್ಸ್ ನೋಡಬೇಕು. ದಟ್ಸ್ ಎಕ್ಸಾಕ್ಟ್ಲಿ ಹೌ ವಿ ಆರ್, ಓಕೆ, ಫುಲ್ ಪ್ರೂಫಿಂಗ್. ಓಕೆ. ಒಂದು ಉದಾಹರಣೆ ಹೇಳ್ತೀನಿ, ನಮ್ಮ ಅಕ್ಷಕಲ್ಪದ ಉದಾಹರಣೆ ಹೇಳ್ತೀನಿ. ಓಕೆ. ಡೈರಿ ಇಂಡಸ್ಟ್ರಿನಲ್ಲಿ, ಹ್ಮ್. ಓಕೆ, ಎರಡು, ಓಕೆ, ಇದಾಗುತ್ತೆ. ಒಂದು ಲೀನ್ ಸೀಸನ್, ಅನದರ್ ಈಸ್ ಫ್ಲಶ್ ಸೀಸನ್. ಓಕೆ. ಓಕೆ, ಉದಾಹರಣೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ. ಹಾಲು ಉತ್ಪಾದನೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ಬಿದ್ದೋಗುತ್ತೆ. ಹ್ಮ್. ಅದು ಲೀನ್ ಆ್ಯಂಡ್ ಫ್ಲೆಶ್. ವೆನ್ ಎವರ್ ಈಗ ಎಲ್ಲಿ ನಾವು ಫ್ಲೆಶ್ ಸೀಸನ್ ಬರುತ್ತೋ ಆವಾಗ ಹಾಲಿನ ಬೆಲೆಗಳು ಬಿದ್ದೋಗುತ್ತೆ. ಹ್ಮ್. ಓಕೆ, ಎಲ್ಲೆಲ್ಲಿ ಲೀನ್ ಸೀಸನ್ ಇದೆಯೋ ಹಾಲು ಬೆಲೆಗಳು ಜಾಸ್ತಿ ಆಗುತ್ತೆ. Right. ಓಕೆ, ಅಂದರೆ ನಿಮ್ಗೆ ಕಮ್ಮಿ ಉತ್ಪಾದನೆ ಇರುತ್ತೆ, ಬೆಲೆ ಜಾಸ್ತಿ ಕೊಡೋಕೆ ರೆಡಿ ಇದ್ದಾರೆ. ಹ್ಮ್. ಜಾಸ್ತಿ ಉತ್ಪಾದನೆ ಇರುತ್ತೆ, ಬೆಲೆ ಕಮ್ಮಿ ಕೊಡ್ತಾರೆ. ಹ್ಮ್. ಅದು ನಮ್ಮ ದೇಶದ ಮೇನ್, ಓಕೆ, ಮೋಟ್ ಆಫ್ ಹೌ ದ ಡೈರಿ ಕಂಪನೀಸ್ ವರ್ಕ್. ಓಕೆ. ಓಕೆ, ಹ್ಮ್. ಯು ಬೈ ಚೀಪ್ ವೆನ್ ದ ಮಿಲ್ಕ್ ಈಸ್ ಮೋರ್, you store it and you powder it and you can, okay, into products or a reconstituted milk, etc. ರೈಟ್. when the milk is not there. ಹ್ಮ್. ನಮ್ಮ ಅಕ್ಷಕಲ್ಪದಲ್ಲಿ ಅದು ಏನಪ್ಪ ಅಂದರೆ ಮಾರ್ಕೆಟಲ್ಲಿ ಆ ವೇರಿಯೇಷನ್ ಇದೆಲ್ಲ ಕ್ಯಾನ್ ಬಿ 30% ವೇರಿಯೇಷನ್. ಓಕೆ. ಓಕೆ, ಹ್ಮ್. ಲೀನ್ ಸೀಸನಲ್ಲಿ 30% ಬಿದ್ದೋಗುತ್ತೆ. ಹ್ಮ್. ಓಕೆ, ಫ್ಲಶ್ ಸೀಸನಲ್ಲಿ 30% ಜಾಸ್ತಿ ಆಗುತ್ತೆ. ಸೊ ಈ ಥರ ಆಗಿ ಈ ಥರ ಇರುತ್ತೆ. ಹ್ಮ್. ನಮ್ಮ ಅಕ್ಷಕಲ್ಪ ಫಾರ್ಮ್ಸಲ್ಲಿ ಆ ವೇರಿಯೇಷನ್ 2%. ಹ್ಮ್ ಹ್ಮ್ ಓಕೆ. ಯಾ- ಏನ್ ಸೀಸನ್ ಬಂದ್ರೂ ಪ್ರೊಡಕ್ಷನ್ Yield ಈಸ್ ಅಷ್ಟೇ ಇರುತ್ತೆ. ಕಾನ್ಸ್ಟೆಂಟ್. ಹ್ಮ್, ಹ್ಮ್, ಯಾಕೆಂದರೆ ಹ್ಮ್. ಹೇಗೆ ನಾವು ಹಸುಗಳನ್ನ ಮ್ಯಾನೇಜ್ ಮಾಡ್ತೀವಿ, ಹ್ಮ್. ಅದಕ್ಕೆ ಎಲ್ಲಿಂದ ಮೇವು ಬರುತ್ತೆ, ಹ್ಮ್. ಗರ್ಭ ಧರಿಸುತ್ತೋ ಇಲ್ವೋ, ಹ್ಮ್. ಓಕೆ, ಅದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ ಇದೆಯೋ ಇಲ್ವೋ. ಓಕೆ, ಬೇಸಿಗೆ ಕಾಲದಲ್ಲೂ ಕೂಡ ವಿ ಶುಡ್ ಮೇಕ್, ಬೇಸಿಗೆ ಕಾಲದಲ್ಲಿ ದ ಮೇನ್ ರೀಸನ್ಸ್ ವೈ ದ ಪ್ರೊಡಕ್ಷನ್ ಫಾಲ್ಸ್ ಈಸ್ ಹ್ಮ್. ಆ ಬೇಸಿಗೆ ಇದರಲ್ಲಿ ಹಸುಗಳು ಜಾಸ್ತಿ ತಿನ್ನೋದಿಲ್ಲ, ಮೇವು ತಿನ್ನೋದಿಲ್ಲ, ಹ್ಮ್. ನೀರು ಜಾಸ್ತಿ ಕುಡಿಯೋದಿಲ್ಲ. ಹ್ಮ್. ಓಕೆ, ಬಿಕಾಸ್ ಆ ಬೇಸಿಗೆ ಇದರಿಂದ. ಹ್ಮ್. ಓಕೆ, ಹೌ ಡು ವಿ ಎನ್ಕರೇಜ್ ಕೀಪ್ ದೆಮ್ ಹೈಡ್ರೇಟೆಡ್, ಹ್ಮ್. ಕಂಟಿನ್ಯೂ ಟು ಹ್ಯಾವ್ ಎ ಸಿಸ್ಟಮ್ ಫಾರ್ ಫೀಡಿಂಗ್ ದೆಮ್ ಕಂಟಿನ್ಯೂಸ್ಲಿ. ರೈಟ್. ಇದನ್ನೆಲ್ಲ ನಾವು ತರಬೇಕು ರೈತರ ಕುಟುಂಬಗಳಿಗೆ. ನಾವು ಇದು ತಂದಾಗ ಹ್ಮ್. ಇನ್ಕಮ್ಸ್ ಎಲ್ಲನೂ ಸ್ಟೆಬಿಲಿಟಿ ಬರುತ್ತೆ. Okay. ನಾವು ಹ್ಮ್. ಸೊ ದಿಸ್ ಈಸ್ ನನ್ನ ಪ್ರಕಾರ ಈಸ್ ಸ್ಮಾರ್ಟ್ ಫಾರ್ಮಿಂಗ್, ಹ್ಮ್. ಕ್ಲೈಮೇಟ್ ಪ್ರೂಫಿಂಗ್ ಅವರ್ ಫಾರ್ಮ್ಸ್. ರೈಟ್. ಜಸ್ಟ್ ಡೋಂಟ್ ಲುಕ್ ಅಟ್ ಔಟ್ಕಮ್ಸ್, ಲುಕ್ ಅಟ್ ವಾಟ್ ಗೋಸ್ ಬಿಹೈಂಡ್ ದ ಔಟ್ಕಮ್ಸ್. ಹ್ಮ್. ಅದು ನೀವು ಸ್ಟ್ರಕ್ಚರಲ್ ಆಗಿ ಫಿಕ್ಸ್ ಮಾಡಬೇಕು. ರೈಟ್. ಹ್ಮ್. ಸೊ ಇಲ್ಲಿದ್ರೆ ನಮ್ಮ ಕ್ಲೈಮೇಟ್ ಪ್ರೂಫಿಂಗ್ ಮಾಡೋದು ಭಾರಿ ಕಷ್ಟ, ಹ್ಮ್. ತುಂಬ ಹ್ಮ್. ಕಷ್ಟ ಇದೆ. ಹ್ಮ್. There's a lot of science involved. ಹಂಗೆ. ವಿಜ್ಞಾನ ಉಪಯೋಗಿಸಿ ರೈತನ ಕೊಟ್ಟಿಗೆನಲ್ಲಿ ಅಥವಾ ರೈತನ ತೋಟದಲ್ಲಿ, ಓಕೆ, ವಿ ಹ್ಯಾವ್ ಟು ಮೆಷರ್ ಎವ್ರಿಥಿಂಗ್ ಥ್ರೂ ಇನ್ಕಮ್. ಓಕೆ, ನೋ ಡೌಟ್ ಅಬೌಟ್ ಇಟ್. ಹ್ಮ್. ಬಟ್ ಅದು ಹಿಂದ್ಗಡೆ ಏನೇನು ಮಾಡ್ತೀವಿ ಅದು ತುಂಬ ಮುಖ್ಯ. ಇದು ಬಾಯಿ ಮಾತಲ್ಲಿ ಆಗೋದಿಲ್ಲ. ರೈಟ್. ಹ್ಮ್. ಹ್ಮ್. ಥ್ಯಾಂಕ್ ಯು ಸರ್. ಸಖತ್ತಾಗಿತ್ತದು. ಸೊ ಮಾರ್ಕೆಟಿಂಗ್ ಬಗ್ಗೆ ಒಂಚೂರು ಮಾತಾಡೋಣ ಸರ್. ಈಗ ಮಾರ್ಕೆಟಿಂಗಲ್ಲಿ ಕ್ಲಾಸಿಕಲ್ ಮಾರ್ಕೆಟಿಂಗ್ ಥಿಯರಿಲೆಲ್ಲ ಒಂದು 4P ಹೇಳ್ತಾರೆ. ಪ್ರಾಡಕ್ಟು, ಪ್ಲೇಸ್ಮೆಂಟು, ಪ್ರೈಸಿಂಗು, ಆಮೇಲೆ ಪ್ರಮೋಷನ್ ಅಂತ ಹೇಳಿ.
ಸೊ ಅಕ್ಷಯಕಲ್ಪದ್ದು ಒಂದು ಸ್ವಲ್ಪ ಮಾರ್ಕೆಟಿಂಗ್ ಮಾಡೆಲ್ ಅಂತ ನೋಡಿದ್ರೆ, ಈಗ ಪ್ರಾಡಕ್ಟು ಸ್ವಲ್ಪ ಅದರ ಬೆಲೆ ನೋಡಿದ್ರೆ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗೋ ಹಾಲಿಗಿಂತ ಒಂಚೂರು ಬೆಲೆ ಜಾಸ್ತಿ ಇದೆ ಅನ್ನೋದು ಕಾಣುತ್ತೆ. ಆಮೇಲೆ ಪ್ಲೇಸ್‌ಮೆಂಟ್ ಅಂದರೆ ನೀವು ಯಾರು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಅಂತ ನೋಡಿದಾಗ ಅದು ಕೂಡ ಸಿಟೀಸಲ್ಲಿ ಸ್ವಲ್ಪ ಹೆಚ್ಚು, ಅದು ಹ್ಮ್. ವಿಶೇಷವಾಗಿ ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್ ಥರದವ್ರು ಹೆಚ್ಚು ಹ್ಮ್. ಕನ್ಸ್ಯೂಮ್ ಮಾಡ್ತಾರೆ, ಅಥವಾ ಅವರೇ ನಿಮ್ಮ ಟಾರ್ಗೆಟ್ ಗ್ರೂಪ್ ಥರ ಇದೆ ಅಂತ ಕಾಣಿಸುತ್ತೆ. ಇನ್ನು ಪ್ಲೇಸ್‌ಮೆಂಟ್ ಅಂದರೆ ನೀವು ಡಿ ಟು ಸಿ ಮಾಡ್ತಾ ಇದ್ದೀರಿ, ಆ್ಯಪ್ ಮೂಲಕ ಕೊಂಡ್ಕೊಳ್ಬೋದು ಮಾಡ್ತಿದ್ರಿ, ಇದೆಲ್ಲ ಇದೆ. ಪ್ರಮೋಷನ್‌ಗೂ ಐ ಥಿಂಕ್ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಟಿ ಜಿ ಆರು ಅದಕ್ಕೆ ತಕ್ಕ ಹಾಗೆ ಒಂದಿಷ್ಟು ಪ್ರಮೋಷನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಿ ಅಂತ ಕಾಣಿಸುತ್ತೆ. ಸೊ ನಿಮ್ಮ ಒಂದು ಒಟ್ಟಾರೆ ಮಾರ್ಕೆಟಿಂಗ್ ಮಾಡೆಲ್ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡೋದಾದರೆ, ಈಗ ನಿಮ್ಮ ಉತ್ಪನ್ನ ಇದೆ, ಅದನ್ನು ತಲುಪಿಸೋಕೆ ಡಿಸೈಡ್ ಮಾಡಿದಾಗ ಇವರೇ ನನ್ನ ಟಾರ್ಗೆಟ್ ಆಡಿಯನ್ಸು, ಇವರಿಗೆ ನಾನು ಇದು ತಲುಪಬೇಕು ಅಂತ ಅಂದ್ಕೊಳ್ಳೋದು, ಅಥವಾ ಪ್ರೈಸಿಂಗ್ ಹೇಗೆ ಡಿಸೈಡ್ ಮಾಡಬೇಕು, ಇದೆಲ್ಲ ಹೇಗೆ ಒಂದು ಒಟ್ಟಂದದಲ್ಲಿ ಹೇಗೆ ನೋಡಿದ್ರಿ ನೀವು? ಸೊ ಇದು ಪ್ರೈಸಿಂಗ್ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ವಸಂತ್. ವಿ ಓಕೆ. ಆಲ್ಸೋ ಡೋಂಟ್ ನೋ. ಹ್ಞೂ. ಓನ್ಲಿ ಥಿಂಗ್ ಈಸ್ 2012ರಲ್ಲಿ ನಾವು ಥರ ಮಾರುಕಟ್ಟೆ ಶುರು ಮಾಡಿದಾಗ ಓಕೆ. ನಮ್ಗೇನು ಗೊತ್ತಿದೆ ಅಂದರೆ ಇದನ್ನ ಹಾಲು ಗ್ರಾಹಕರಿಗೆ ತಲುಪಿಸ್ಬೇಕು. ಹ್ಞೂ. ಓಕೆ, ಗ್ರಾಹಕರಿಗೆ ಇದು ಇಷ್ಟ ಆದರೆ ಓಕೆ ದುಡ್ಡು ಕೊಡ್ತಾರೆ ಅಂತೇಳಿ. ರೈಟ್. ಓಕೆ, ದಟ್ಸ್ ಹೌ ಓಕೆ ವಿ ಆಲ್ಸೋ ಅಂಡರ್ಸ್ಟುಡ್. ಓಕೆ. ಬಟ್ ಅವ್ರಿಗೆ ಹೇಗೆ ಮೆಸೇಜ್ ಕಮ್ಯುನಿಕೇಟ್ ಮಾಡೋದು, ಹ್ಞೂ. ಅವ್ರು ಯಾರು ಅಂತ ನಾವು ಹೇಗೆ ಕೊಂಡ್ಕೊಳ್ಳೋದು ನಮಗೂ ಹ್ಞೂ. ಗೊತ್ತಿರಲಿಲ್ಲ. ಹ್ಞೂ. ಹ್ಞೂ. ಓಕೆ, ನಾವು ಫಸ್ಟ್ ಅದೇ ಹೇಳಿದ್ನಲ್ಲ, 18 ಲೀಟ್ರ್ ಹಾಲು ಮಾರಿದಾಗ ಫೆಬ್ರವರಿ 11ನೇ ತಾರೀಕು 2012ರಲ್ಲಿ ಹ್ಞೂ. ನಾನು ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿ ಅವರು ಕೃಷ್ಣ ಪಾರ್ಕಲ್ಲಿ ನಿಂತ್ಕೊಂಡು ಜಯನಗರದಲ್ಲಿ ಮಾರಿದಾಗ ಹ್ಞೂ. ಹ್ಞೂ. ಜನ ಕೇಳಿದ್ರು, ಹ್ಞೂ. ಏನು ಈ ಹಾಲು ಸಾವಯವ ಅಂತೀರ ಏನು ಅಂತೇಳಿ. ನಾವು ಹೇಳಿದ್ವಿ ಈ ಥರ ಆಗ್ತಾಯಿದೆ, ಈ ಥರ ಆಗ್ತಾಯಿದೆ, ಈ ಥರ ಆಗ್ತಾಯಿದೆ. ಸುಮಾರು ಜನಕ್ಕೆ ಡೌಟ್ಸು ಇತ್ತು. ಹ್ಞೂ. ಓಕೆ, ಅದಕ್ಕೆ ನಾವೇನು ಹೇಳಿದ್ವಿ, ವೆರಿ ಸಿಂಪಲ್ ಓಕೆ ಮೆಕ್ಯಾನಿಸಮ್. ಹ್ಞೂ. ಒಂದು ಕೆಲಸ ಮಾಡಿ, ನೀವು ಯಾವುದಾದ್ರು ಒಂದು ವೀಕೆಂಡಲ್ಲಿ ನೀವು ಬಿಡುವಾಗಿದ್ದಾಗ ನಮ್ಮನ್ನು ಬಂದು ಮೀಟ್ ಮಾಡಿ ಅಂತ ಹೇಳಿದ್ವಿ. ಓಕೆ. ಫಾರ್ಮಿಗೆ ಬನ್ನಿ ಅಂತ. ಫಾರ್ಮಿಗೆ ಬನ್ನಿ ಹ್ಞೂ. ಅಂತ. ತಿಪ್ಟೂರಿಗೆ ಬರ್ತಾಯಿದ್ರು. ಹ್ಞೂ. ಒಬ್ಬರಿಂದ ಶುರುವಾಯಿತು, ಇಬ್ಬರಿಂದ ಶುರುವಾಯಿತು, 5 ಜನ ಬಂದರು. ಹ್ಞೂ. ಓಕೆ, 20 ಜನ ಬಂದರು, 30 ಜನ ಬಂದರು. ಆ ಥರ ಆಗಿ 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 ಒಂದು ಉದಾಹರಣೆಗೆ 2025-26 ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ ಹ್ಞೂ. 45,000 ಜನ ನಮ್ಮ ತೋಟಗಳಿಗೆ ಬಂದು ನಮ್ಮ 45,000 ಜನ. 45,000 ಜನ. ಹ್ಞೂ. ಹ್ಞೂ. ಇದು ನಮ್ದು ಬಿಗ್ಗೆಸ್ಟ್ ಮಾರ್ಕೆಟಿಂಗ್ ಇನಿಷಿಯೇಟಿವ್. ಓಕೆ. ಓಕೆ, ಬಿಕಮಿಂಗ್ ಟ್ರಾನ್ಸ್ಪರೆಂಟ್. ಹ್ಞೂ. ಓಕೆ, ಎಕ್ಸ್ಪ್ಲೇನ್ ದೆಮ್ ವಾಟ್ ವಿ ಡೂ. ಹ್ಞೂ. ಓಕೆ, ಆ್ಯಂಡ್ ಯು ಆರ್ ಮೈ ಕಸ್ಟಮರ್. ಓಕೆ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಬಿ ವೆರಿ ಟ್ರಾನ್ಸ್ಪರೆಂಟ್. ಹ್ಞೂ. ಕ್ರಿಯೇಟ್ ದ ಟ್ರಸ್ಟ್ ಫ್ಯಾಕ್ಟರ್. ಇದು ಮೇನ್ ಮೋಡ್ಸು. Right. ಇನ್ನೊಂದು, ಈ ಥರ ಒಂದು ಸಾರಿ ನಾವು ಈ ಮಾಡೆಲ್ಗೆ ಬಂದಾಗ ದೆನ್ ಚಾನಲ್ ಬಿಕಮ್ಸ್ ಇರ್ರಿಲೆವೆಂಟ್. ಹ್ಞೂ. ಈಗ ಒಂದು ಉದಾಹರಣೆಗೆ ನಮ್ಮದು ಆ್ಯಪ್ ಇದೆ, ಓಕೆ. ಒಂದು ಚಾನಲ್ ಅದು. ಹ್ಞೂ. ಕ್ಯೂ ಕಾಮಲ್ಲೂ ನಾವು ಸಿಗ್ತೀವಿ, ಹ್ಞೂ. ರಿಟೇಲ್ ಶಾಪ್ಸಲ್ಲೂ ಸಿಗ್ತೀವಿ, ಹ್ಞೂ. ಏಜೆಂಟ್ಸಲ್ಲೂ ಸಿಗ್ತೀವಿ. ಓಕೆ. ನಾಳೆ ದಿನ ಇನ್ನೊಂದು ಚಾನಲ್ ಆದರೂ ಓಪನ್ ಆದರೆ ಅಲ್ಲೂ ಇರುತ್ತೆ ಅದು. ಹ್ಞೂ. ಸೊ ದೇರ್ ಫೋರ್ ಚಾನಲ್ ಈಸ್ ಇರ್ರಿಲೆವೆಂಟ್. ಚಾನಲ್ ಇಸ್ ಅ ಡಿಸ್ಟ್ರಿಬ್ಯೂಷನ್ ಮೆಕ್ಯಾನಿಸಮ್. ಹ್ಞೂ. ನಿಮಗೆ ಕ್ಯೂ ಕಾಮ್ ಇಷ್ಟ ಆದರೆ ಕ್ಯೂ ಕಾಮಲ್ಲಿ ಸಿಗುತ್ತೆ, ತಗೊಳ್ಳಿ. ನಮ್ಮ ಆ್ಯಪ್ ಇದ್ದರೆ ಆ್ಯಪ್ ಸಿಗುತ್ತೆ, ಹ್ಞೂ. ನೀವು ರಿಟೇಲ್ ಸ್ಟೋರ್ಗೆ ಇಷ್ಟ ಇದ್ದರೆ ರಿಟೇಲ್ ಸ್ಟೋರಲ್ಲೂ ಸಿಗುತ್ತೆ. ಹ್ಞೂ. ಸೊ ರಾದರ್ ದನ್ ವರಿಂಗ್ ಟೂ ಮಚ್ ಅಬೌಟ್ ಚಾನಲ್, ಹ್ಮ್. ಓಕೆ ವಿ ಓನ್ಲಿ, ನೀವು ಹೇಳ್ದಲ್ಲ, ನಾವು ವಿ ಜಸ್ಟ್ ಫೋಕಸ್ ಆನ್ ದ ಪ್ರಾಡಕ್ಟ್. ಹ್ಮ್. ಓಕೆ, ದ ಪ್ರಾಡಕ್ಟ್, ಓಕೆ, ಮಿನಿಮಮ್ MVP ಅಂತ ಹೇಳ್ತೀವಿ, ಮಿನಿಮಲ್ ವಯಬಲ್ ಪ್ರಾಡಕ್ಟ್ ಅಂತ Right. ಹೇಳ್ತೀವಿ. ದಟ್ಸ್ ಮಿಲ್ಕ್. ಹ್ಮ್. ಓಕೆ, ಆ್ಯಂಡ್ ವಿ ಡಿಂಟ್, ಫಾರ್ ಎಕ್ಸಾಂಪಲ್ ನಾವು ಅದನ್ನ ಬಿಟ್ಟು ಬೇರೆ ಏನೂ ಜಾಸ್ತಿ ಮಾಡೋದಿಲ್ಲ. ಒಂದು Okay. ಉದಾಹರಣೆಗೆ ಹ್ಮ್. ನಾವು ಜಾಸ್ತಿ ವ್ಯಾಲ್ಯೂಯೆಡೆಡ್ ಪ್ರಾಡಕ್ಟ್ಸ್ ಇಲ್ಲ. ಮಿಲ್ಕ್ ಇದೆ, ಗೀ ಇದೆ, ಬಟರ್ ಇದೆ, ಚೀಸ್ ಇದೆ, ಪನ್ನೀರ್ ಇದೆ, ರೈಟ್. ಓಕೆ, ಕರ್ಡ್ ಇದೆ. ಓಕೆ, ಅದು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಹ್ಮ್. ಸೊ ನಾವು ಯಾವತ್ತು ಅದಕ್ಕೆ ಶುಗರ್ ಹಾಕಿ ಇನ್ನೊಂದು ಇದು ಮಾಡೋಣ ಅಂತೇಳಿ, ಅದೊಂದು ಪ್ರಿಸರ್ವೇಟಿವ್ ಆಗಿ ಲಾಂಗ್ ಶೆಲ್ಫ್ ಮಾಡೋಣ ಅಂತ ಯಾವತ್ತೂ ಟ್ರೈ ಮಾಡಿಲ್ಲ. ಓಕೆ. ಸೊ ವಿ ಸ್ಟೇಡ್ ಟ್ರೂ ಟು ಓಕೆ ವಾಟ್ ಇಟ್ ಈಸ್. ಓಕೆ, ದಟ್ ಹ್ಯಾಸ್ ಬೀನ್ ಅವರ್ ಬಿಗ್ಗೆಸ್ಟ್ ಮೋಟ್. ಓಕೆ. ತುಂಬ ಇದಿದೆ, ತುಂಬ ಏನೋ ಪುಷ್ ಇದೆ. ಹ್ಮ್. ಓ, ಶುಗರಿ ಡ್ರಿಂಕ್ಸ್ ಯಾಕೆ ಮಾಡಬಾರ್ದು, ಪೀಪಲ್ಗೆ ಇಷ್ಟ ಆಗುತ್ತೆ, ಹ್ಮ್. ಸ್ವೀಟ್ಸ್ ಪೀಪಲ್ ಲೈಕ್, ವೈ ಡೋಂಟ್ ಯು ಡೂ ಇಟ್. ಹ್ಮ್. ಸೊ ವಿ ಜಸ್ಟ್ ಸ್ಟೇಡ್ ಅವೇ ಫ್ರಮ್ ಇಟ್. ಹ್ಮ್. So therefore it created again further trust. Okay, in terms of these guys are this much only. ರೈಟ್. Okay, we can blindly trust and give it to our children ಅಂತರ ಆಯಿತು. ರೈಟ್. So this is how we built the market. Hmm. Okay, very very organic, ವೆರಿ ಸ್ಲೋ. 16 ವರ್ಷ ಆಗಿದೆ ಇದು ಮಾಡೋದಕ್ಕೆ, ಲೆಕ್ಕ ಹಾಕೊಳ್ಳಿ. ಹ್ಮ್. ಎಲ್ಲರನ್ನು ಔಟ್ಕಮ್ ನೋಡ್ತಾ ಇದ್ದಾರೆ, Okay. ಬಟ್ 16 ವರ್ಷದ ಪ್ರೋಸೆಸ್ ಇದೆ. ರೈಟ್. ಹ್ಮ್. ಓಕೆ, ಹೌ ಡು ವಿ ಬಿಕಮ್ ಟ್ರಾನ್ಸ್ಪರೆಂಟ್ ಅಂಡ್ ಎನ್ಕರೇಜ್ ಪೀಪಲ್ ಟು ಆಸ್ಕ್ ಕ್ವಶನ್ಸ್. ಹ್ಮ್. When they ask questions, okay, I have patience enough to answer it. ರೈಟ್. ಸೊ ಇದೇ ದೃಷ್ಟಿನಲ್ಲಿ ನಾವು ಹ್ಮ್. ಒಬ್ಬರನ್ನ ಎನ್ಕರೇಜ್ ಮಾಡಿ 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 ನಾವು ವಿ ಆರ್ ಇನ್ವೈಟಿಂಗ್, ಪೀಪಲ್ ಆರ್ ಕಮಿಂಗ್. ರೈಟ್. ಹ್ಮ್. ಇಲ್ಲ, ನಾನು ವಿಸಿಟ್ ಮಾಡಿದ್ದೆ ನಿಮ್ಮ ಫಾರ್ಮ್ಗೆ. ಓಕೆ, ಆ್ಯಂಡ್ ಐ ಥಿಂಕ್ ಆ ಮಿಲ್ಕ್ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಹೋಗಿ ಬಂದಾಗ ನಂಗೆ ಭಾಳ ಆಶ್ಚರ್ಯ ಆಯಿತು. ಒಂದು ಸ್ವಲ್ಪನೂ ಸ್ಮೆಲ್ ಇಲ್ಲ, ಇಷ್ಟೊಂದು ಕ್ಲೀನ್ನೆಸ್ ಇದೆ. ಆಮೇಲೆ ಇಡೀ ಇದರಲ್ಲಿ ಏನು ಪರೀಕ್ಷೆ ಮಾಡ್ತಿರೋವಂಥದ್ದು, ಆ್ಯಂಟಿಬಯೋಟಿಕ್ಸ್ ಇಲ್ಲ ಅನ್ನೋ ಥರದನ್ನ ಪರೀಕ್ಷೆ ಮಾಡ್ತಿರೋದು, ಇದೆಲ್ಲ ನೋಡಿದಾಗ ತುಂಬ ಖುಷಿನೂ ಆಯಿತು ಒಂದು ಕಡೆಗೆ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಪ್ರಶ್ನೆ ಏನು ಬಂತಂದರೆ, ಮಾಸ್ ಮಾರ್ಕೆಟಲ್ಲಿ ಇದೇ ಗುಣಮಟ್ಟದ ಹಾಲು, ತರಕಾರಿ ಇವೆಲ್ಲ ಎಲ್ರಿಗೂ ಸಿಗಬೇಕಾದ್ದಿದೆ, ಸಿಗ್ತಿಲ್ವಲ್ಲ ಅನ್ನೋದು ಒಂದು ಬೇಜಾರು ಕೂಡ ಅನಿಸ್ತು. ಅದು ಎಲ್ಲೋ ಒಂದ್ ಹತ್ರ ಶುರು ಆಗಬೇಕು. ಎಲ್ಲೋ ನನ್ನ ಒಂದ್ ಕಡೆ. ಪ್ರಕಾರ ಎಲ್ಲಾದ್ರೂ ಶುರು ಆಗಬೇಕು. ಹ್ಮ್.
ಈ ಸ್ಟ್ಯಾಂಡರ್ಡ್ಸ್ ಪಾಸಿಬಲ್ ಅಂತೇಳಿ. ನೀವು ವಿಸಿಟ್ ಮಾಡಿರೋ ಫ್ಯಾಕ್ಟ್ರಿ, ದಟ್ಸ್ ಪ್ರಾಬ್ಲಿ ಒನ್ ಆಫ್ ದ ಬೆಸ್ಟ್ ಫ್ಯಾಕ್ಟ್ರಿ, ಮಿಲ್ಕ್ ಫ್ಯಾಕ್ಟ್ರೀಸ್ ಇನ್ ದ ಕಂಟ್ರಿ. ರೈಟ್. ಇಟ್ ಇಸ್ ಬಿಲ್ಡ್ ಆನ್ ಫಾರ್ಮಾ ಗ್ರೇಡ್. ಅಂದರೆ ಇಟ್ಸ್ ಅ ಪಾಸಿಟಿವ್ ಪ್ರೆಷರೈಸ್ ಚೇಂಬರ್. ರೈಟ್. ಆಚೆಯಿಂದ ಇನ್ಸೈಡ್ ಕಂಟಾಮಿನೇಷನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಒಳಗಡೆ ಯಾವಾಗಲೂ ಪಾಸಿಟಿವ್ ಪ್ರೆಷರ್ ಇರುತ್ತೆ. ರೈಟ್. ಸೊ ನಾವು ವಿ ಆರ್ ಬಿಲ್ಟ್ ವಿತ್ ದಟ್ ಮಚ್ ಕೇರ್ ಇನ್ ಟರ್ಮ್ಸ್ ಆಫ್ ಮಿಲ್ಕ್ ಪ್ರೊಸೆಸಿಂಗ್ ಆ್ಯಂಡ್ ಪ್ರೊಡಕ್ಷನ್ ಎಕ್ಸೆಟ್ರಾ. Most of the money we raised, we put it in that factory. Okay, that factory is delivering amazing value to our customers. ರೈಟ್. ಸೊ ಐ ಥಿಂಕ್ ಅಲ್ಲ, ಒಂದು ನೋಡ್ತಿರೋರಿಗೂ ಒಂದು ಮಾತು ಹೇಳೋದಾದರೆ, ಬಿಡುವಿದ್ರೆ ಖಂಡಿತ ಅಕ್ಷಯಕಲ್ಪ ಫಾರ್ಮ್ನ ವಿಸಿಟ್ ಮಾಡಿ. ಅಲ್ಲಿ ಬೆಳಿಗ್ಗೆ ಹೋದಾಗ ನಿಮ್ಗೆ ಇಡೀ ಫಾರ್ಮಲ್ಲಿ ಒಂದು ಟೂರ್ ಕೊಡ್ತಾರೆ. ನೀವು ಮಿಲ್ಕ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡ್ಬೋದು, ಹೇಗೆ ಪ್ಯಾಕ್ ಆಗುತ್ತೆ ಅಂತ ನೋಡ್ಬೋದು. ಆಮೇಲೆ ನಿಮ್ಮಲ್ಲಿ ಫೀಲ್ಡಲ್ಲಿ ತರಕಾರಿ ಹೇಗೆ ಬೆಳೀತಾರೆ, ಹುಲ್ಲು ಹೇಗೆ ಬೆಳೀತಾರೆ, ಪ್ರತಿಯೊಂದಕ್ಕೂ ಒಂದು ಟೂರ್ ಕೊಡ್ತಾರೆ. ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್. ನಮ್ಮ ಕರ್ನಾಟಕದ ಒಂದು ಸಂಸ್ಥೆ ಈ ಥರದ್ದೊಂದು ಮಾಡೆಲ್ನ ಮಾಡಿ ತೋರಿಸಿದೆ ಅನ್ನೋದು ನಿಜವಾಗ್ಲೂ ನನಗಂತೂ ಭಾಳ ಖುಷಿಯಾಗಿದ್ದ ವಿಚಾರ. ಸರ್, ಅಲ್ಲಿ ಹಾಗೆ ಇನ್ನೊಂದು ವಿಚಾರ ಏನಂದರೆ, ನಿಮ್ಮ ಫಾರ್ಮ್ ವಿಸಿಟ್ ಮಾಡಿದಾಗ ನನಗೆ ಕರ್ಕೊಂಡು ಇಡೀ ಎಲ್ಲ ಕಡೆ ಟೂರ್ ಕೊಟ್ಟಂಥ ಒಂದಿಬ್ಬರು, ಅವರು ಎಷ್ಟು ಚೆನ್ನಾಗಿ ಇದನ್ನೆಲ್ಲ ವಿವರಣೆ ಕೊಟ್ಟರು ಅಂದರೆ ನಂಗೆ ಅನಿಸ್ತು ಕಂಪನಿ ಕಲ್ಚರ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಕಂಪನಿ ಕಲ್ಚರ್ ಅಂದರೆ ಏನೋ ಕಡೆ ಫೌಂಡರ್ ಒಬ್ಬರು ಈ ಒಂದು ಏನೋ ಒಂದು ಮೌಲ್ಯ ಇಟ್ಕೊಂಡಿರ್ತಾರೆ, ಇಂಥದ್ದು ನಮ್ಮ ಕಂಪನಿ ಸ್ಟ್ಯಾಂಡ್ಸ್ ಫಾರ್ ದೀಸ್ ವ್ಯಾಲ್ಯೂಸ್ ಅಂತ. ಅದು ಎಲ್ಲ ಕಡೆಗೂ ಎಲ್ಲ ಎಂಪ್ಲಾಯೀಸಲ್ಲೂ ಅದು ಏನೋ ಡಿಸಿಮಿನೇಟ್ ಆಗಬೇಕು, ಅದು ಹರಡಬೇಕು, ಅದು ಕೊನೆಗೆ ಅದು ಕಾಣಿಸ್ತು ನನಗೆ. ಯಾರ ಹತ್ರ ಮಾತಾಡಿದ್ರು, ನಾನು ಶಶಿ ಸರ್ ಹತ್ರನೇ ಮಾತಾಡಿದ್ದೀನಿ ಅನ್ನೋ ಅಷ್ಟರ ಮಟ್ಟಿಗಿನ ಒಂದು ನಾಲೆಜು, ಒಂದು ಕಮಿಟ್ಮೆಂಟು, ಒಂದು ಪ್ಯಾಷನ್ನು ಕಾಣಿಸ್ತಾ ಇತ್ತಲ್ಲಿ. ಸೊ ನೀವು ಈ ಒಂದು 16 ವರ್ಷದ ಜರ್ನಿಲಿ ಈ ಕಂಪನಿ ಕಲ್ಚರ್ನ ಎಲ್ಲ ಎಂಪ್ಲಾಯೀಸಲ್ಲಿ ತೊಗೊಂಬರೋದಕ್ಕೆ ಯಾವ ರೀತಿ ಇದನ್ನು ಮಾಡಿದ್ದೀರಿ? ಸೊ ಇಟ್ಸ್ ಎ ಪ್ರೋಸೆಸ್. ಒಂದು ಓವರ್ ನೈಟ್ ಆಗೋದಿಲ್ಲ ಇದು. ಓಕೆ, ಆಮೇಲೆ ಸುಮಾರು ಫೇಲ್ಯೂರ್ಸ್ ಆಗುತ್ತೆ. ಓಕೆ, ಯು ನೀಡ್ ಟು ಬಿ ರೆಡಿ ಫಾರ್ ದಟ್. ರೈಟ್. ಸೊ ಡೇ ಒನ್, ಐ ಥಿಂಕ್ ಫಾರ್ ಎಕ್ಸಾಂಪಲ್, ನಮ್ಮ ಕಂಪನಿ ಸೇರಿಕೊಂಡಾಗ ಇಟ್ಸ್ ಅ 10 day ಇಂಡಕ್ಷನ್ ಪ್ರೋಗ್ರಾಮ್. ಓಕೆ, ನೀನು ರೈತನ ತೋಟಕ್ಕೆ ಹೋಗಲೇಬೇಕು, ರೈತನ ತೋಟದಲ್ಲಿ ಉಳ್ಕೊಳ್ಳೇಬೇಕು, ರೈತನ ಜೊತೆ ಕೆಲಸ ಮಾಡಲೇಬೇಕು. ನೀನು ಯಾವ ಲೆವೆಲ್ ಆದರೂ ಆಗು, ನೀನು CEO ಆಗು, ಓಕೆ, ಏನು ಹೆಡ್ ಆಫ್ ಸೇಲ್ಸ್ ಆಗು, ಅಥವಾ ಯು ಬಿಕಮ್ ಎನ್ ಎಕ್ಸ್ಟೆನ್ಷನ್ ಆಫೀಸರ್, ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟ್. ಸೊ ಅದು ಏನಾಗುತ್ತೆ ಅಂದರೆ, ವಿ ಬಿಲ್ಟ್ ದಟ್ ಕಲ್ಚರ್. ಡೇ ಒನ್ ಎಕ್ಸ್ಪೆಕ್ಟೇಷನ್ಸ್, ನೋಡಪ್ಪ ನಾವು ಇದೇ ಮಾಡೋದು. ಸೊ ಸ್ವಲ್ಪ ಕಷ್ಟದ ಕೆಲಸ. ಓಕೆ, ಆಮೇಲೆ ನಾವು ಮೌಲ್ಯಗಳೇ ತುಂಬ ಬೆಲೆ ಕೊಡ್ತೀವಿ. ಅದನ್ನು ಡೇ ಒನ್ ಶುರುವಾಗುತ್ತೆ. ದ ಮೂಮೆಂಟ್ ಯು ಎಂಟರ್ ಎ ಕಂಪನಿ, ಓಕೆ, ಶುರುವಾಗುತ್ತೆ ನನ್ನ ಪ್ರಕಾರ. ಆವಾಗ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಲೆವೆಲ್ ಅವ್ರ ಆ್ಯಕ್ಷನ್ಸ್ ಮಾಡ್ತಾರಲ್ಲ, ದಿ ಥಿಂಕ್ 100 times. ಓಕೆ, ನಮ್ಮಲ್ಲಿ 3 ಮಾತು ಹೇಳ್ತೀವಿ. ನೀನು ಏನೇ ಕೆಲಸ ಮಾಡು, ಅದಕ್ಕೆ 3 ಇಂಪ್ಯಾಕ್ಟ್ ಮೆಷರ್ಸ್ ಇದೆ. ಒಂದು, ಏನಾದರೂ ಕೆಲಸ ಮಾಡಿ ನೀನು ಇದರಲ್ಲಿ, ಒಂದು, ಯು ಶುಡ್ ಇಂಪ್ಯಾಕ್ಟ್ ಫಾರ್ಮರ್ ಲೈಫ್. ಎರಡನೇದು, ಯು ಶುಡ್ ಇಂಪ್ಯಾಕ್ಟ್ ಕಸ್ಟಮರ್ ಲೈಫ್. ಯು ಶುಡ್ ಇಂಪ್ಯಾಕ್ಟ್ ಎಂಪ್ಲಾಯಿ ಲೈಫ್. ನೀನೇನಾದರೂ ಆ್ಯಕ್ಷನ್ ತಗೋ, ಅಷ್ಟ್ರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದು ಟಿಕ್ ಆಗಲೇಬೇಕು. 3 ಟಿಕ್ ಆದರೆ ಅಮೇಝಿಂಗ್. ಓಕೆ, ಆ ಕಲ್ಚರ್ ಬೆಳೆಸ್ತಾ ಬಂದ್ವಿ. ಸೊ ದೆರ್ ಫೋರ್ ದ ಮೂಮೆಂಟ್ ಇಟ್ ಬಿಕಮ್ ಎ ಕಲ್ಚರ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಬಟ್ ಇಟ್ ಟುಕ್ ಟೈಮ್. ಓಕೆ, ಆ್ಯಂಡ್ ಎವ್ರಿಬಡಿ ಸ್ಟಾರ್ಟೆಡ್ ಅಲೈನಿಂಗ್. ದೆನ್ ಗ್ರೇಟ್ ಅಲೈನ್ಮೆಂಟ್. ಎವ್ರಿಬಡಿ, ಓಕೆ, ನಾವು ಹೇಗೆ ನಾವು ಎಂಪ್ಲಾಯೀಸ್ನ ಟ್ರೀಟ್ ಮಾಡ್ತೀವಿ, ದ ವೇ ವಿ ಟೇಕ್ ಕೇರ್ ಆಫ್ ದೆಮ್. ಆ್ಯಂಡ್ ವಿ ಹ್ಯಾವ್ ರಿಮೂವ್ಡ್ ಎ ಕಲ್ಚರ್ ಆಫ್ ಮೈಕ್ರೋ ಮ್ಯಾನೇಜ್ಮೆಂಟ್. ಅಕ್ಷಯ ಕ್ಲಬದಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಕಲ್ಚರ್ ಇಲ್ಲ. ಅಂದರೆ ಬೆಳಗ್ಗೆ ಎದ್ಬಿಟ್ಟು ನೀನು ಬಂದ್ಯಾ, ಅಟೆಂಡೆನ್ಸ್ ಹಾಕಿದ್ಯಾ? ನೋ, ವಿ ಡೋಂಟ್ ಆಸ್ಕ್. ಓಕೆ, ನನಗೆ ಫಾರ್ ಎಕ್ಸಾಂಪಲ್ 8 ಜನ ಡೈರೆಕ್ಟ್ ರಿಪೋರ್ಟ್ಸ್ ಇದ್ದಾರೆ. ದೇರ್ ಇಸ್ ನೋ ಮೈಕ್ರೋ ಮ್ಯಾನೇಜ್ಮೆಂಟ್ ಅಟ್ ಆಲ್. ಓಕೆ, ಆ್ಯಂಡ್ ಆ್ಯಸ್ ಎ CEO ನನಗೇನು ಪವರ್ ಇಲ್ಲ. ಅಬ್ಸಲ್ಯೂಟ್ಲಿ ನೋ ಪವರ್ ಐ ಹ್ಯಾವ್. ಸೊ ಐ ಹ್ಯಾವ್ ರಿಮೂವ್ಡ್ ಆಲ್ ದ ಪವರ್ ವಿತ್ CEO. ಐ ಹ್ಯಾವ್ ಡೆಲಿಗೇಟೆಡ್ ಇಟ್ ಡೌನ್. ಓಕೆ, ನೀವು ಓಕೆ 8 ಜನ ಕೂತ್ಕೊಂಡು ಡಿಸೈಡ್ ಮಾಡಿ ಏನು ಮಾಡಬೇಕು ಅಂತ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಅಂದರೆ ಒಬ್ಬರನ್ನೊಬ್ಬರನ್ನ ಒಪ್ಪಿಸಿ. ಐ ಆಮ್ ದೇರ್ ಟು ಬ್ರೇಕ್ ದ ಟೈ ಇಫ್ ಇಟ್ಸ್ ರಿಕ್ವೈರ್ಡ್, ಬಟ್ ನಾನು ಡಿಸಿಷನ್ ಮಾಡೋದಿಲ್ಲ. ದಿಸ್ ಎಕ್ಸ್ಪೆರಿಮೆಂಟ್ ಐ ಸ್ಟಾರ್ಟೆಡ್ ಕ್ಲೋಸ್ ಟು ಅರೌಂಡ್ 8 years ಬ್ಯಾಕ್. ಓಕೆ, ಸ್ಲೋ ಆಗೋದು ಪರ್ಕ್ಯುಲೇಟ್ ಆಗಿದೆ. ಸೊ ದೆರ್ ಫೋರ್ ಎವ್ರಿಬಡಿ ಇಸ್ ಅ ಡಿಸಿಷನ್ ಮೇಕರ್. ಸೊ ಆ ಕಲ್ಚರ್ ನಾವು ಬೆಳೆಸಬೇಕು. ಓಕೆ, ದ ಮೂಮೆಂಟ್ ಐ ಬಿಲ್ಡ್ ದಟ್ ಕಲ್ಚರ್, ದೇ ಪುಶ್ಡ್ ಇಟ್ ಡೌನ್. ಫಾರ್ ಎಕ್ಸಾಂಪಲ್, ಈಗ ಯಾರಾದ್ರೂ ನಮ್ಮಲ್ಲಿ ಕಸ್ಟಮರ್ ವಿಸಿಟ್ ಮಾಡಿದ್ರೆ ಯಾರನ್ನೂ ಕೇಳೋದು ಬೇಕಾಗಿಲ್ಲ. ದೇ ನೋ ವಾಟ್ ಟು ಡು. ಓ, ಬಂದಿದ್ದಾರೆ, ನಾನು ಪರ್ಮಿಷನ್ ತಗೋಬೇಕು. ದರ್ ಇಸ್ ನಥಿಂಗ್ ಲೈಕ್ ದಟ್. ಓಕೆ, ಏನು ಅದಕ್ಕೆ ನೋಬಡಿ ನೀಡ್ಸ್ ಎನಿಬಡೀಸ್ ಪರ್ಮಿಷನ್. ಸೊ ಅದೇನು ಹೇಳ್ತೀವಿ ಅಂತ ಹೇಳಿದ್ರೆ, ಸೆಲ್ಫ್ ಗವರ್ನೆನ್ಸ್ ಅಂತ ನಾವು ಮಾಡಿದ್ದೀವಿ. ನೀವು ಏನು ಮಾಡ್ತಿರೋ, ಓಕೆ, ಯು ಗವರ್ನ್ ಯುವರ್ ಸೆಲ್ಫ್. ನಿನ್ನ ಮ್ಯಾನೇಜರ್ ಕೆಲಸ ನಿನ್ನ ಮೈಕ್ರೋ ಮ್ಯಾನೇಜ್ ಮಾಡೋದಲ್ಲ. ಮ್ಯಾನೇಜರ್ಸ್ ಜಾಬ್ ಇಸ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್. ನೀನೇನು ಮಾಡೋಕ್ಕಾಗಲಿಲ್ವೋ ಅಥವಾ ನಿನಗೇನು ತೊಂದರೆ ಇದೆಯೋ ನಿನ್ನ ಗೈಡ್, ಅದು ಮ್ಯಾನೇಜರ್ ಜಾಬ್. ಮ್ಯಾನೇಜರ್ ಜಾಬ್ ಇಸ್ ನಾಟ್ ಇದು ಮಾಡೋದು ಹೇಳೋದಂತಲ್ಲ. ಯು ವಿಲ್ ಟೆಲ್ ವಾಟ್ ಯು ವಾಂಟ್ ಟು ಡೂ. ಆ ಕಲ್ಚರ್ನ
ಎವ್ರಿ ಲೆವೆಲ್ ವಿ ಹ್ಯಾವ್ ಬಾಟ್ ಇನ್. ಅದಕ್ಕೆ ನಾವು ಯಾರನ್ನೂ ಮೈಕ್ರೋ ಮ್ಯಾನೇಜ್ ಮಾಡೋದಿಲ್ಲ. ಓಕೆ, ಎಷ್ಟು ಗಂಟೆ ಕೆಲಸ ಮಾಡಿದ್ವಿ ಅಂತ ಕೇಳೋದಿಲ್ಲ. ರೈಟ್. ಓಕೆ, ಆ್ಯಂಡ್ ಪೀಪಲ್ ಜಸ್ಟ್ ಮ್ಯಾನೇಜ್ ದೆಮ್ಸೆಲ್ಸ್. ಸೊ ಅದು ಕಲ್ಚರು. ಬಟ್ ಇಟ್ಸ್ ವೆರಿ ಹಾರ್ಡ್ ಡಿಸಿಷನ್. ದ ಮೂಮೆಂಟ್ ಎ ಟಾಪ್ ಗೈ ಡಸಂಟ್ ಹ್ಯಾವ್ ಎ ಪವರ್, I think things will change. ರೈಟ್. Okay, top guy when he has a power, actually, okay, power corrupts, absolute power corrupts absolutely ಅಂತಿದೆಯಲ್ಲ, ನಿಜ. ಅದು ತೆಗೆದುಬಿಡ್ಬೇಕು ನಾವು. ಅದು ದ್ಯಾಟ್ ವಿ ಹ್ಯಾವ್ ಟು ರಿಮೂವ್ ದಟ್ ಕಲ್ಚರ್. ಫಾರ್ ಎಕ್ಸಾಂಪಲ್, ಟುಡೇ ಐ ಆಮ್ ದೇರ್, ಟುಮಾರೋ ಐ ವಿಲ್ ಹೈರ್ ಎ CEO. ನಾಳೆ ಬಂದು he has to fall into this culture. So therefore he has no other option. ಓಕೆ, ಸೊ ಬಾಬಾ ನಿನ್ನ ಕೆಲಸ ಕೂತ್ಕೊಂಡಲ್ಲಿ ಏನು ಆರ್ಡರ್ ಮಾಡೋದಲ್ಲ. ಸೊ therefore, for example, I don't have an office. For example, I don't have any office. So I go and sit wherever place is there. I'll go and sit and work. I go where people are. I don't call people come and meet me. So ಆ ಕಲ್ಚರ್ಗಳಿದೆಯಲ್ಲ, ಅದು ಡಿಫೈನ್ಸ್ ಹೂ ಆರ್. ಓನ್ಲಿ ಪರ್ಸನ್ ಹೂ ಹ್ಯಾಸ್ ಗಾಟ್ ಆಫೀಸ್ ಇನ್ ಅಕ್ಷಯ ಕಲ್ಪ ಇಸ್ ಅವರ್ CFO. Okay, that's it. Other than that, ಇನ್ಯಾರಿಗೂ ಆಫೀಸ್ ಇಲ್ಲ. ಹೆಡ್ ಆಫ್ ಸೇಲ್ಸ್ಗಿಲ್ಲ, ಹೆಡ್ ಆಫ್ ಮಾರ್ಕೆಟಿಂಗ್ ಇಲ್ಲ. ಓಕೆ, ನಾವು ಹೆಡ್ ಆಫ್ ಪ್ರೊಡಕ್ಷನ್ಗಿಲ್ಲ, ರಾಜೀವ್ಗಿಲ್ಲ, ಯಾರಿಗೂ, ನೇತ್ರ, ಯಾರಿಗೂ, ನೋ ಬಡಿ ಆಸ್ ಅನ್ ಆಫೀಸ್. ಸೊ ಅದು ಕಲ್ಚರ್. ಓಕೆ, ಕಲ್ಚರ್ ವೇರ್ ಎವ್ರಿಬಡಿ ಈಸ್ ಸೇಮ್. ಆಮೇಲೆ 11 ಕಿಚನ್ ರನ್ ಮಾಡ್ತೀವಿ ನಾವು, ಕಮ್ಯುನಿಟಿ ಕಿಚನ್ಸ್. ಓಕೆ. ಎಲ್ಲೆಲ್ಲಿ ನಾವು ಕೆಲಸ ಮಾಡ್ತೀವೋ ಅಲ್ಲಿ ಕಿಚನ್ ಮಾಡ್ತೀವಿ. ನಾವು ಕಿಚನ್ಗಳಲ್ಲಿ ಫಂಡಮೆಂಟಲ್ ರೂಲ್ ಇಷ್ಟೇ: ನಾವು ಬೆಳೆಯೋ ಆಹಾರನ ನಾವು ತಿಂತೀವಿ, ಆಚೆಯಿಂದ ತಂದು ತಿನ್ನೋ ಅವಶ್ಯಕತೆ ಇಲ್ಲ. ನಮ್ಮ ರೈತರು ಏನು ಬೆಳೀತಾರೋ ಅಥವಾ ನಾವೇನು ಬೆಳಿತೀವೋ ಅದನ್ನು ನಾವು ತಿಂತೀವಿ ಅಷ್ಟೇ. ಆ ಲೆವೆಲ್ಗೆ ತಂದುಬಿಟ್ಟಿದ್ವಿ ನಾವು. ಅದು ಬೆಳೆಯೋಕೆ ಯಾವತ್ತೂ ಆಗೋದಿಲ್ಲ, ತಿನ್ನೋದಿಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ಕಲ್ಚರಲ್ ಎಲಿಮೆಂಟ್ಸ್ ವಿ ಹ್ಯಾವ್ ಬಾಟ್ ಇನ್. ಆಮೇಲೆ ಎಲ್ಲ ಎಂಪ್ಲಾಯೀಸ್ ಅವ್ರ ತಟ್ಟೆಗಳು ಇಟ್ಕೊಂಡಿದ್ದಾರೆ. ನಾವು ಯಾರಿಗೂ ತಟ್ಟೆಗಳು ಕೊಡೋದಿಲ್ಲ, ಏನೂ ಇಲ್ಲ. ಅವ್ರ ತಟ್ಟೆಗಳು ತರ್ತಾರೆ, ಅವ್ರು ತೊಳ್ತಾರೆ, ಅವ್ರು ಇಟ್ಕೊಳ್ತಾರೆ. ಡಿಸಿಪ್ಲಿನ್. ನೀವು ನೋಡ್ರಿ ಬಂದು ನಾವು ಚಪ್ಪಲಿ ಯಾವ ಥರ ಬಿಡ್ತಿರೋ ಅಂತ ನೋಡಿರ್ಬೇಕು ನಾವು. ದಟ್ ಈಸ್ ಡಿಸಿಪ್ಲಿನ್. ಓಕೆ, ನಾವು ಯಾವುದು ಅಪಾಸಿಟಾಗಿ ಚಪ್ಪಲಿ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಷಯಕಲ್ಪ ಎಲ್ಲಿ ನೋಡಿದ್ರೆ ನೀವು ಸಾಧ್ಯನೇ ಇಲ್ಲ. ಇಟ್ ಇಸ್ ಲೈನಾಗಿ ಎಲ್ಲ ಕಡೆ ಬಿಟ್ಟಿರ್ತಾರೆ. ಎವ್ರಿ ಆಫೀಸ್, ಐ ಆಮ್ ಟೆಲಿಂಗ್, ನಾಟ್ ಓನ್ಲಿ ಇನ್ ತಿಪ್ಟೂರ್, ಎವ್ರಿ ಆಫೀಸ್ ಇಸ್ ದಿಸ್. ಓಕೆ, ಆ್ಯಂಡ್ we maintain the cleanest toilets possible. Because employees are sensitive about next person who is using the toilet. It's a culture. Okay, for example, we go to the level of extent of training. Okay, people who are food handlers ಅಂತ ಹೇಳ್ತೀವಿ. when you defecate, how do you ablution ಹೆಂಗೆ ಮಾಡ್ಕೋಬೇಕಂತ ಹೇಳ್ಕೊಡ್ತೀವಿ. Okay, that's a very difficult task. You should not touch a fecal matter, but you still ablution ಆಗ್ಬೇಕು ಹೇಗೆ ಅಂತ. ಫುಡ್ ಹ್ಯಾಂಡ್ಲರ್ಗೆ ಅದು ತುಂಬ ಕ್ರಿಟಿಕಲ್. ಅದು ಎಷ್ಟೊಂದು ಜನಕ್ಕೆ ಅರ್ಥ ಆಗೋದಿಲ್ಲ ಇದು. ಸೊ this is the cultural elements. Very simple things, but we need to be drilling down at various level. ರೈಟ್. ಆಸಮ್ ಸರ್, ಭಾಳ ಒಂಥರ ನನಗಂತೂ ಅದನ್ನು ನೋಡಿದಾಗ, ಆ ನಿಮ್ಮ ಸ್ಟಾಫ್ನೆಲ್ಲ ಮಾತಾಡಿಸಿದಾಗ ಭಾಳ ಒಂದು ಸೌಜನ್ಯ, ಭಾಳ ನಾಲೆಜಬಲ್, ವೆರಿ ನಾಲೆಜಬಲ್, ವೆರಿ ಆರ್ಟಿಕ್ಯುಲೇಟ್. ಐ ಥಿಂಕ್ ಅದನ್ನು 16 ವರ್ಷ ಶ್ರಮ ಇಲ್ಲದೆ ಅದನ್ನ ಕಟ್ಟೋಕ್ಕಾಗಲ್ಲ ಅಂತ ನನಗೂ ಅನಿಸ್ತಾ ಇತ್ತು ನೋಡಿದಾಗ. ಭಾಳ ಖುಷಿ ಆಯ್ತು ಅದು. ಸೊ ಹಾಗೆ ಕೊನೆಗೆ ಇನ್ನೊಂದು 2 ಪ್ರಶ್ನೆ ಸರ್. ಏನಂದರೆ, ಈಗ ಸರ್ಕಾರಿ ವ್ಯವಸ್ಥೆ ಅಂತ ನೋಡಿದ್ರೆ ಕೃಷಿ ವಿಚಾರದಲ್ಲಿ ನಿಮಗೆ, ನಾ ತುಮಕೂರಲ್ಲಿ ನಮ್ಮ ಮೀಟಪ್ಪಲ್ಲಿ ನೀವು ಬಂದಿದ್ರಿ, ಸ್ವಲ್ಪ ಆಕ್ರೋಶಭರಿತರಾಗಿ ಮಾತಾಡಿದ್ರಿ ಕೂಡ. ಆ್ಯಂಡ್ ಏನಂತಂದರೆ, ಈ ರೀಜನರೇಟಿವ್ ಸರ್ಕ್ಯುಲರ್ ಎಕಾನಮಿ ಥರದ್ದು ಒಂದು ಆಯಾಮದಲ್ಲಿ ನೋಡಬೇಕಾದಾಗ ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಸರ್ಕಾರದ ಒಂದು ಪಾತ್ರ ಖಂಡಿತ ಇದೆ. ಆ್ಯಂಡ್ ಅದನ್ನು ಅವರು ಆ ಮಟ್ಟಕ್ಕೆ ಮಾಡ್ತಿಲ್ಲ ಅನ್ನೋದಿದೆ. ಬೇಡದಿರೋ ಕ್ಷೇತ್ರದಲ್ಲಿ ಇದ್ದಾರೆ, ಬೇಕಾದಲ್ಲಿ ಇಲ್ಲ, ಈ ಥರದ್ದೆಲ್ಲ ಇದೆ. ಸೊ ಸರ್ಕಾರದ ಕಡೆಯಿಂದ ಈ ವಿಚಾರದಲ್ಲಿ, ಅಂದರೆ ಒಂದು ರೀಜನರೇಟಿವ್ ಸರ್ಕ್ಯುಲರ್ ಎಕಾನಮಿನ ಸ್ಟ್ರೆಂಥನ್ ಮಾಡಬೇಕು ಅಂತಂದರೆ ಏನಾದ್ರು ಒಂದು 2-3 ಕೆಲಸಗಳಾಗಬೇಕು, ಸರ್ಕಾರದ ಯಾರು ನೋಡ್ತಾ ಇದ್ದರೆ, ಗಮನ ಕೊಟ್ಟರೆ ಅಂತಂದರೆ ಏನು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ನನಗೆ ಗೊತ್ತಿರೋ ಏರಿಯಾಗಳಲ್ಲಿ ಮಾತಾಡಬೇಕಂದ್ರೆ, ಬೇರೆ ಏರಿಯಾಗಳು ನನಗೆ ಗೊತ್ತಿಲ್ಲ. ರೈಟ್. ಸೊ ವ್ಯವಸಾಯದ ಬಗ್ಗೆ ಮಾತಾಡಬೇಕಾದ್ರೆ, ಒಂದು ಸರ್ಕಾರದ ಗ್ರೇಟೆಸ್ಟ್ ಇನಿಷಿಯೇಟಿವ್ ಏನಪ್ಪ ಅಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಸಂಪರ್ಕ ಕೇಂದ್ರಗಳು. ಕೃಷಿ ಸಂಪರ್ಕ ಕೇಂದ್ರಗಳು ಸರ್ವಿಸಸ್ ಕೊಡುತ್ತೆ, ಬೀಜಗಳಿರ್ಬೋದು, ಅದಿರ್ಬೋದು, ಇದಿರ್ಬೋದು, ಎಲ್ಲ ಕೊಡುತ್ತೆ. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳು ಎಕ್ಸ್ಟೆನ್ಷನ್ ಸರ್ವಿಸಸ್ ಕೊಡುತ್ತೆ. ಓಕೆ, ನಾವು ಇವೆರಡು ವ್ಯವಸ್ಥೆಗಳನ್ನು ಸರಿ ಮಾಡಿದ್ದೆ ಆದರೆ ನಾವು ಪ್ರಪಂಚಕ್ಕೆ ಬೇಕಾಗಿರೋ ಆಹಾರ ನಮ್ಮ ದೇಶನೇ ಬೆಳಿಬೋದು. ಓಕೆ, ದಟ್ ಈಸ್ ದ ಪೊಟೆನ್ಷಿಯಲ್ ವಿ ಹ್ಯಾವ್. ಓಕೆ, ವಿ ಹ್ಯಾವ್ ಗಾಟ್ ಸೋ ಮಚ್ ಸನ್ಲೈಟ್. ಓಕೆ, ಆ್ಯಂಡ್ ವಿ ಹ್ಯಾವ್ ಗಾಟ್ ಮಾನ್ಸೂನ್ಸ್. ನಾಟ್ ಮೆನಿ countries can feel proud about having monsoons. Okay, and so much water, so much ecological elements. ಅದನ್ನೆಲ್ಲನೂ ಇಂಟಿಗ್ರೇಟ್ ಮಾಡಿ ಫಾರ್ಮಿಂಗ್ ಮಾಡೋದು ನಮ್ಮ ರೈತರು ತೊಗೊಂಡೋಗೋದಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಸಂಪರ್ಕ ಕೇಂದ್ರಗಳು ಅಟ್ ಎ ರ್ಯಾಪಿಡ್ ಪೇಸ್ ದೇ ಹ್ಯಾವ್ ಟು ಚೇಂಜ್. ಅದು ಸರ್ಕಾರದ್ದು. ಪ್ರೈವೇಟ್ ಪ್ಲೇಯರ್ಸ್ ಅದನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ದೇ ಕ್ಯಾನ್ ಓನ್ಲಿ ಹ್ಯಾವ್ ಇನ್ಫ್ಲೂಯೆನ್ಸ್ ದಟ್ ಮಚ್. ಓಕೆ, ಸರ್ಕಾರ ಅದನ್ನು ಮುಂದೆ ಬಂದು
ಫಿಕ್ಸ್ ಮಾಡಿದ್ದೆ ಆದರೆ ಹ್ಮ್. ನಮ್ಮ ಕೃಷಿ ಕ್ಷೇತ್ರ ಬದಲಾವಣೆಗಳಾಗ್ಬಿಡುತ್ತೆ. ಹ್ಮ್. ಯಾರಿಗೂ ಅದು ಅರ್ಥ ಆಗ್ತಾ ಇಲ್ಲ. ಹ್ಮ್. ಓಕೆ, ತುಂಬ ಜನಕ್ಕೆ ಅರ್ಥ ಆಗಿಲ್ಲ ಅದು. ಹ್ಮ್. ಅದು ಅರ್ಥ ಆಗೋದು ಕಷ್ಟ, ಯಾಕಂದರೆ ಯಾರೂ ಡೇಟಾ ನೋಡ್ತಾ ಇಲ್ಲ. ಓಕೆ, ಸುಮ್ಮನೆ ಸಮ್ ಆಫ್ ದ ಡೇಟಾ ಓಕೆ ವಿಚ್ ಇಸ್ ದೇರ್ ಓಕೆ ಔಟ್ ಓಕೆ ಇಸ್ ಆಲ್ ಡೇಟೆಡ್. ಒಂದು ಉದಾಹರಣೆಗೆ, ಒಂದು ಹಸುಗೆ ಓಕೆ ನೀವು ಹೇಗೆ ಫೀಡ್ ಫಾರ್ಮುಲೇಷನ್ ಮಾಡ್ತೀರಾ, ಹ್ಮ್. ಓಕೆ ಅದಕ್ಕೆ ಡೇಟಾ ಅಂದರೆ ಬೇಕಂದರೆ ನಮ್ಮ ಮೇಜಲ್ಲಿ ಏನಿದೆ ಓಕೆ ಅದನ್ನ ತಗೊಂಡು ನೀವು ಫೀಡ್ ಫಾರ್ಮುಲೇಷನ್ ಇದು ಮಾಡಿ ಪುಸ್ತಕದಲ್ಲಿರೋ ಡೇಟಾ ತೊಗೊಂಡು ಮಾಡಿದ್ದೆ ಆದರೆ ಯು ವಿಲ್ ಫೇಲ್ ಅನ್ಲೆಸ್ ಯು ಟೆಸ್ಟ್ ಮೇಸ್, ಯು ಡೋಂಟ್ ನೋ. ಓಕೆ, ಸೊ these are the services okay which okay ಕೃಷಿ ವಿಜ್ಞಾನ ಕೇಂದ್ರಾಸ್ ಆ್ಯಕ್ಚುಲಿ ಶುಡ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಪ್ಪ ಇದು. ಓಕೆ, ಇದು ಒಂದು ಮುಖ್ಯ. ಓಕೆ, ಎರಡನೇದು ಔಟ್ರೀಚ್ ಪ್ರೋಗ್ರಾಮ್ಸ್. ಓಕೆ, ಏನು ಔಟ್ರೀಚ್ ಪ್ರೋಗ್ರಾಮ್ ಅಂದರೆ ಹೋಗ್ಬಿಟ್ಟು ಈ ಸಬ್ಸಿಡಿ ಪ್ರೋಗ್ರಾಮ್ ಇದೆ ಮಾಡಿ ಅಂತಲ್ಲ. ರೈತನ ತೋಟಕ್ಕೆ ಹೋಗಿ ಅವನೇನೋ ಒಂದು ತಿಪ್ಟೂರು ಕಡೆ ಯಾರಾದರೂ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋದರೆ ಓಕೆ, ಅಥವಾ ಮಳವಳ್ಳಿ ಕಡೆ ಹೋದರೆ, ಅಥವಾ ಮೈಸೂರು ಕಡೆ ಹೋದರೆ, ಅಥವಾ ಚನ್ನರಾಯಪಟ್ಟಣದ ಕಡೆ ಹಿಂಗೆ ಹೋದಾಗ ದಾರಿಗಳಲ್ಲಿ ಆ ಕಡೆ ಈ ಕಡೆ ನೋಡಿ, ತೆಂಗಿನ ಮರದಲ್ಲಿ ಆ ಗರಿಗಳು ಬಂದಿದೆಯಲ್ಲ ಎಲ್ಲ ಬೆಂಕಿ ಹತ್ಕೊಂಡಂಗೆ ಆಗಿದೆ, ಎಲ್ಲ ಒಣಗೋಗಿದೆ. ಅದು ಒಂದು ಪೆಸ್ಟ್. ಅದು ತೆಂಗಿನ ಗರಿ ಹೀಗಿರುತ್ತೆ, ಅದ್ರ ಒಳಗಡೆ ಇರುತ್ತೆ. ಅದು ಅದಕ್ಕೆ ನೀವೇನು ಸ್ಪ್ರೇ ಮಾಡಿ ಏನು ಮಾಡಿ ಅದು ಸಿಗೋದಿಲ್ಲ. ಅದು ಅರ್ಥ ಆಗ್ತಾ ಇದ್ದಿಲ್ಲ. ಅದಕ್ಕೆ ಏನು ಸೊಲ್ಯೂಷನ್ ಅಪ್ ಅಂದರೆ ಕಮ್ಯುನಿಟಿ ಲೆವೆಲಲ್ಲಿ ಓಕೆ ಅದನ್ನು ತಿನ್ನೋದಕ್ಕೆ ಇನ್ನೊಂದು ಪೆಸ್ಟ್ ಇದೆ, ಅದನ್ನು ಬಿಡಬೇಕು. ಅದನ್ನು ನಮ್ಮ ಓಕೆ ತೆಂಗಿನ ಮಂಡಳಿ ಮಾಡಬೇಕು. ನಾವು ಆ ಸ್ಟೇಜ್ಗೆ ಯಾಕೆ ಹೋದ್ವಪ್ಪ? ಇದು ಸರ್ವಿಸಸ್. ಇದು ನನ್ನ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಎಕ್ಸ್ಟೆನ್ಷನ್ ಸರ್ವಿಸ್ ಅಂದರೆ ಏನು ಅಂತ. ಅವನ ತೋಟಕ್ಕೆ ಹೋಗಿ ಏನಾಗ್ತಿದೆ ಅಂತ ತಿಳ್ಕೊಂಡು ಅದರ ತಗೊಂಡು ಬಂದು ಅದಕ್ಕೇನು ಪೂರಕವಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಇದು ಇಂಪ್ರೂವ್ ಆಗಬೇಕು. ಇದು ಎರಡನೇದು. ಒಂದು ಕೃಷಿ ವಿಜ್ಞಾನ ಕೇಂದ್ರಗಳು ಓಕೆ, ಆಮೇಲೆ ನಮ್ಮ ಎಕ್ಸ್ಟೆನ್ಷನ್ ಔಟ್ರೀಚ್ ಪ್ರೋಗ್ರಾಮ್ಸು. ಔಟ್ರೀಚ್ ಪ್ರೋಗ್ರಾಮ್ ಸುಮಾರು ಡಿಪಾರ್ಟ್ಮೆಂಟ್ಸ್ ಮಾಡ್ತಾ ಇದೆ. ನಮ್ಮ ಓಕೆ ಕೃಷಿ ಇವ್ರು ಮಾಡ್ತಾರೆ, ಓಕೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಮಾಡ್ತಾರೆ, ಓಕೆ ಆಮೇಲೆ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಮಾಡುತ್ತೆ, ಪ್ಯಾರಾವೆಟರ್ನರಿ ಸರ್ವಿಸಸ್ ಕೊಡುತ್ತೆ. ಓಕೆ, ನಮ್ಮ ಕೃಷಿ ಇಲಾಖೆಯವರು ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡ್ತಾರೆ. ಓಕೆ, ಇನ್ನು ಸುಮಾರು ಡಿಪಾರ್ಟ್ಮೆಂಟ್ಸ್ ಹಿಂಗೆ ಔಟ್ರೀಚ್ ಪ್ರೋಗ್ರಾಮ್. ದೇ ಆರ್ ನಾಟ್ ಅಟ್ ಆಲ್ ಕನೆಕ್ಟೆಡ್. ವಾಟ್ ದೇ ಆರ್ ಡೂಯಿಂಗ್ ಈಚ್ ಒನ್ ಓಕೆ ದ ವರ್ಕಿಂಗ್ ಗ್ರಾಪ್ಲಿಂಗ್ ಒಂದು ಕೊಹಿಸಿವ್ ವ್ಯೂ ಆಫ್ ಗಿವಿಂಗ್ ಎ ಸರ್ವಿಸಸ್ ಟು ಫಾರ್ಮ್ ಲೆವೆಲ್ ಇಲ್ಲಪ್ಪ ನಮ್ಮಲ್ಲಿ. ತೊಂದರೆ ಇದೆ. ಅದು ಬಗೆಹರಿಸ್ಬಿಟ್ರೆ ನನ್ನ ಪ್ರಕಾರ ಇವೆರಡು ಆಯಾಮಗಳನ್ನು ಫಿಕ್ಸ್ ಮಾಡಿದ್ದೆ ಆದರೆ ಓಕೆ ನಮ್ಮ ದೇಶದ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಇಮ್ಮಿಡಿಯೇಟಾಗಿ ಡಬಲ್ ಆಗುತ್ತೆ. ಓಕೆ, ಸೊ ಅವರ್ ಎಕ್ಸ್ಪೋರ್ಟ್ಸ್ ವಿಲ್ ಗ್ರೋ ಆ್ಯಂಡ್ ವಿಲ್ ಬಿ ಏಬಲ್ ಟು ಫೀಡ್ ದ ವರ್ಲ್ಡ್. ಓಕೆ, ಅದು ನನ್ನ ಪ್ರಕಾರ ಅಷ್ಟು ಪೊಟೆನ್ಷಿಯಲ್ ಇದೆ ಅಂತ. ಹೋಪ್ಫುಲಿ ಶೋ ಯಾರಾದರೂ ನಮ್ಮ ರಾಜಕಾರಣದಿಂದ ಯಾರಾದರೂ ನೋಡ್ತಾ ಇದ್ದರೆ ಖಂಡಿತ ಈ ಬಗ್ಗೆ ಏನಾದ್ರು ಒಂದು ಸೀರಿಯಸ್ ಆಗಿ ಮಾಡೋದಕ್ಕೆ ಮುಂದಾಗಲಿ, ನಿಮ್ಮ ಜೊತೆ ಮಾತಾಡಲಿ ಅಂತ ನಾನು ಅಂದ್ಕೊಳ್ತೀನಿ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಶೋ ಸ್ವಲ್ಪ ಕರ್ನಾಟಕದಲ್ಲಿ ಆಂಟ್ರಪ್ರಿನರ್ಶಿಪ್ನ ವಿಶೇಷವಾಗಿ 2 ಮತ್ತು 3ನೇ ಹಂತದ ಒಂದು ನಗರಗಳಿಗೆ ತೊಗೊಂಡೋಗ್ಬೇಕು, ಅಲ್ಲಿನ ಪ್ರತಿಭೆಗಳಿಗೂ ನಮಗೂ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರೋದು. ಹಾಗಾಗಿ ಇದರ ನೋಡುಗರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಂಟ್ರಪ್ರಿನರ್ಸ್ ಇದ್ದಾರೆ, ಅಥವಾ ಆಸ್ಪೈರಿಂಗ್ ಆಂಟ್ರಪ್ರಿನರ್ಸ್ ಇದ್ದಾರೆ. ಆ್ಯಂಡ್ ಈಗ ಲಾಸ್ಟ್ 1 ವರ್ಷದಲ್ಲಿ ನಾವು ಮುಂದೆ ಬನ್ನಿ ಮಾಡ್ತಾ ನಮಗೆ ಗಮನಕ್ಕೆ ಬಂದಿದ್ದೇನಂತಂದರೆ, ಕೃಷಿಯ ಒಂದು ಮೌಲ್ಯವರ್ಧನ ಆಮೇಲೆ ಅಗ್ರಿ ಟೆಕ್ ಸೈಡ್ ಸಾಕಷ್ಟು ಜನ ಏನಾದ್ರು ಒಂದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ನೋದು ಕಾಣಿಸುತ್ತೆ. ಬಟ್ ಅವರಿಗೂ ಸಾಕಷ್ಟು ಜನಕ್ಕೆ ಗೈಡೆನ್ಸ್ ಇಲ್ಲ, ಮಾರ್ಕೆಟ್ ಆಕ್ಸೆಸ್ ಹೇಗೆ ತೊಗೊಳ್ಳೋದು ಗೊತ್ತಿಲ್ಲ, ಬೇರೆ ಬೇರೆ ಥರದ ತೊಂದರೆಗಳು ಇದ್ದಾವೆ ಅಂತ ಅನಿಸುತ್ತೆ. ಸೊ ನಿಮ್ಮ ಒಂದು ಒಟ್ಟಾರೆ ಅನುಭವದ ಆಧಾರದ ಮೇಲೆ ಒಂದು 2-3 ಕಿವಿ ಮಾತು, ಯಾರಾದರೂ ಕೃಷಿ ಸುತ್ತ ಉದ್ಯಮ ಮಾಡಬೇಕು ಅಂತ ಬರ್ತಾ ಇದ್ದರೆ ಅವ್ರಿಗೊಂದು 2-3 ಕಿವಿ ಮಾತು ಹೇಳೋದಾದರೆ? ನನ್ನ ಅನುಭವಗಳಲ್ಲಿ ಇದೆ ವಸಂತ್. ನಾನು ವ್ಯೂವರ್ಸ್ ಲಿಟ್ಲ್ ಬಿಟ್ ಬ್ಲೈಂಡೆಡ್ ಅಂದರೆ ನಾವು ಸ್ವಲ್ಪ ಕುರುಡಾಗಿದ್ವಿ. ಯಾಕಂದರೆ ಮಾರುಕಟ್ಟೆ ಏನಂತ ನನಗೆ ಗೊತ್ತಿರಲಿಲ್ಲ. ಓಕೆ, ಆ ಮಾರುಕಟ್ಟೆ ಓಕೆ ಬ್ಲೈಂಡ್ನೆಸ್ ಆನ್ ಮಾರ್ಕೆಟ್ ಸೈಡ್ ಸುಮಾರು ಕೆಲಸಗಳು ಮಾಡಿದ್ವಿ, ತುಂಬ ಕಷ್ಟಕ್ಕೆ ಸಿಗಾಕೊಂಡ್ವಿ. ಓಕೆ, ಐ ಥಿಂಕ್ ಏನಪ್ಪ ತುಂಬ ಮುಖ್ಯ ಅಂದರೆ ನಮ್ಮ ಮಾರ್ಕೆಟ್ನ ನಾವು ಡಿಸ್ಕವರ್ ಮಾಡ್ಕೋಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡಿಸ್ಕವರ್ ಮಾಡಬೇಕು. ಈಗ ಡೇ 1 ಆಗಿಬಿಟ್ರೆ ತುಂಬ ಒಳ್ಳೇದು. ಓಕೆ, ಸೊ ದರ್ಫೋರ್ ಮೋಸ್ಟ್ MVP ಆಗೋಷ್ಟೊತ್ತಿಗೆ ವಿ ಶುಡ್ ಹ್ಯಾವ್ ಎ ಮಾರ್ಕೆಟ್ ರೆಡಿ. ಓಕೆ, ನಾವು ಇಲ್ಲಿದ್ರೆ ಏನಾಗುತ್ತೆ ಅಂದರೆ ವಿ ಆರ್ ಕೀಪಿಂಗ್ ಆನ್ ಗೋಯಿಂಗ್ ಆ್ಯಂಡ್ ಡಿಸ್ಕವರಿಂಗ್, ಇಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಪೆನ್ಸಿವ್ ಆ್ಯಂಡ್ ವಿ ಗೆಟ್ ಇನ್ ಟು ಟ್ರಬಲ್. ನನ್ನ ದೃಷ್ಟಿನಲ್ಲಿ ಎಸ್ಪೆಷಲಿ ನಮ್ಮ Tier 2, Tier 3, Tier 4 ಕೈಂಡ್ ಆಫ್ ಎ ಸೆಟಪಲ್ಲಿ ಬರ್ತೀವಲ್ಲ. ಈಗ ತಿಪ್ಟೂರ್ ಇಸ್ ಅ Tier 3 ಟೌನ್. ನಾವೆಲ್ಲ ಬಂದಾಗ ನಮ್ಗೇನು ಸಪೋರ್ಟ್ ವ್ಯವಸ್ಥೆನೇ ಇಲ್ಲ. ತಿಪ್ಟೂರಲ್ಲಿ ಹೋಗಿ ಯಾರನ್ನ ಕೇಳ್ಬೋದು. ಬೆಂಗಳೂರಿಗೆ ಬರ್ತಾ ಇದೆ ಟೈಗೆ ಬಂದಾಗ ದೇರ್ ಪ್ರಾಬ್ಲಮ್ಸ್ ಆರ್ ಡಿಫ್ರೆಂಟ್, ನನ್ನ ಪ್ರಾಬ್ಲಮ್ಸ್ ಡಿಫ್ರೆಂಟ್.
ಓಕೆ, ಐ ಆಮ್ ಟ್ರೈಂಗ್ ಟು ಸರ್ವೈವ್ ಇಸ್ ಅನ್ ಅಗ್ರಿಕಲ್ಚರ್ ಕಂಪನಿ, ಓಕೆ, ವ್ಯವಸಾಯದ ಕಂಪನಿ. ಹ್ಮ್. ಟೈಯಲ್ಲಿ ಕೂತ್ಕೊಂಡು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಇದ್ರ ಬಗ್ಗೆ ದೇ ಆರ್ ಡೂಯಿಂಗ್ ದೇರ್ ವರ್ಕ್, ಟೈ ಇಸ್ ಡೂಯಿಂಗ್ ದೇರ್ ವರ್ಕ್. ಬಟ್ ನಮ್ಮ ಟೈರ್ 2 ಟೈರ್ 3ನಲ್ಲಿ ಓಕೆ ಮೊದಲನೇ ವ್ಯವಧಾನ ಬೇಕಾಗಿರೋದು ಐ ಥಿಂಕ್ ವಿ ನೀಡ್ ಟು ಡಿಸ್ಕವರ್ ಮಾರ್ಕೆಟ್ಸ್. ಆ ಮಾರ್ಕೆಟ್ ಡಿಸ್ಕವರಿನಲ್ಲಿ ಐ ಥಿಂಕ್ ಮೊದಲನೇ ಮಿಸ್ಟೇಕ್ ಆಗ್ತಾ ಇರೋದು ನನ್ನ ಪ್ರಕಾರ ಏನಂದರೆ, ನಾವು ಬೇರೆ ಎಲ್ಲೋ ಇದೆ, ಓಕೆ ನಾನು ಅಮೆಝಾನ್ಗೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ, ಅದಕ್ಕೆ ಹೋಗ್ತೀನಿ, ಇದೆಲ್ಲ ಕೂತ್ಕೊಂಡ್ರೆ ನನ್ನ ಪ್ರಕಾರ ಕಷ್ಟ ಸಿಗಾಕೊಳ್ತೀವಿ. ಓಕೆ, ಸೊ ಅಮೆಝಾನಲ್ಲಿ ಅಷ್ಟು ಬೇಗ ಸ್ಕೇಲ್ ಬರೋದು ಕಷ್ಟ, ಪ್ರಾಫಿಟಬಿಲಿಟಿನೂ ಕಷ್ಟ. ಓಕೆ, ಅನ್ಲೆಸ್ ಯುವರ್ ಮೆಟೀರಿಯಲ್ ಇಸ್ ಸೋ ಚೀಪ್ ಯು ಕ್ಯಾನ್ ಪ್ರೀಮಿಯಮೈಸ್ ಇಟ್. ಓಕೆ, ಇಟ್ಸ್ ವೆರಿ ಕಷ್ಟ. ಓಕೆ, ನಮ್ಮ ಲೋಕಲ್ ಮಾರ್ಕೆಟ್ ಡಿಸ್ಕವರ್ ಮಾಡೋಕ್ಕಾಗುತ್ತಾ? ಐ ಥಿಂಕ್ ಫಸ್ಟ್ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ದಟ್ ಈಸ್ ದ ಚೀಪೆಸ್ಟ್ ಮಾರ್ಕೆಟ್, ಯು ಬಿಲೀವ್ ಮೀ. ಬೆಂಗಳೂರಿಗೆ ನೀವು ಸಾಗಿಸಿ ಅದನ್ನು ಬೆಂಗಳೂರಲ್ಲಿ ಪ್ಯಾಕೇಜ್ ಮಾಡಿ ಮಾರ್ಕೆಟ್ ಮಾಡೋದು ಇಟ್ಸ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಪ್ರಪೋಸಿಷನ್. ಎಷ್ಟೊಂದು ಜನಕ್ಕೆ ಅದು ಮಾರ್ಕೆಟೇ ವ್ಯವಸ್ಥೆ ಗೊತ್ತಾಗೋದಿಲ್ಲ. ಓಕೆ, ಮಾರ್ಕೆಟೇ ಒಂದು ಪ್ರಾಡಕ್ಟ್ ಆದಮೇಲೆ ಅದನ್ನು ಮಾರ್ಕೆಟಿಗೆ ಸಾಗಿಸೋದಿದೆಯಲ್ಲ ಮತ್ತು ಮಾರೋದಿದೆಯಲ್ಲ, ಅದು ಮೋಸ್ಟ್ ಎಕ್ಸ್ಪೆನ್ಸಿವ್ ಪಾರ್ಟ್, ನಾಟ್ ದ ಪ್ರಾಡಕ್ಟ್ ಪಾರ್ಟ್. ಓಕೆ, ಎಷ್ಟೊಂದು ಜನಕ್ಕೆ ಅದು ಅರ್ಥ ಆಗೋದಿಲ್ಲ ಅದು. ಓಕೆ, ಅದಕ್ಕೋಸ್ಕರ ನಮ್ಮ ಲೋಕಲ್ ಮಾರ್ಕೆಟ್ಸ್ ಡಿಸ್ಕವರ್ ಮಾಡಿದಷ್ಟು ಈ ಜರ್ನಿ ತುಂಬ ಸುಲಭ ಆಗುತ್ತೆ. ಓಕೆ, ಇದು ಒಂದೇ ನನ್ನ ಲರ್ನಿಂಗ್. ಓಕೆ, ವಿ ಮೇಡ್ ದಟ್ ಮಿಸ್ಟೇಕ್. ಓಕೆ, ವಿ ಮೇಡ್ ದಟ್ ಮಿಸ್ಟೇಕ್, ಗಾಟ್ ಇನ್ ಟು 6 times ಕ್ಲೋಸ್ ಟು ಬ್ಯಾಂಕ್ರಪ್ಸಿ, ವಿ ಗಾಟ್ ಇನ್ ಫಸ್ಟ್ 9 years. ಓಕೆ, ಅದು ಯಾರೂ ಆ ದೃಷ್ಟಿನಲ್ಲಿ ಹೋಗಬಾರ್ದು. ಎರಡನೇದು ನನಗಾಗಿರೋ ಅನುಭವ. ಓಕೆ, ನೀನು ಕಷ್ಟಕ್ಕೆ ಸಿಕ್ಕೊಂಡಾಗ ಯಾರಾದರೂ ಮಾತಾಡೋಕ್ಕೆ ಬೇಕು ನಿಮಗೆ. ಯು ನೀಡ್ ಸಂಬಡಿ ಟು ಟಾಕ್ ಟು. ಓಕೆ, ಆ ಥರ ಯಾವಾಗ ಇಲ್ವೋ ಅವಾಗ ಏನಾಗುತ್ತೆ, ವಿ ಮೇಕ್ ಡಿಸಿಷನ್ಸ್ ವಿಚ್ ಮೈಟ್ ಬಿ ಪ್ರಾಬ್ಲಮ್ ಮೋರ್ ಎಕ್ಸ್ಪೆನ್ಸಿವ್. ಇಮೋಷನಲ್ ಡಿಸಿಷನ್ಸ್ ತಗೋಬಹುದು. ಓಕೆ, ಅದಕ್ಕೆ ನಾವು ಇದನ್ನೇನು ಹೇಳ್ತೀವಿ, ಮೆಂಟಾರ್ ಅಂತ ಹೇಳ್ತೀವಿ. ಓಕೆ, ಮೆಂಟಾರ್ ನಿಮ್ಗೆ ಸೊಲ್ಯೂಷನ್ ಕೊಡದಿರೋ ಇರಬಹುದು, ಬಟ್ ಮೆಂಟಾರ್ ಏನು ಹೇಳ್ತಾರೆ ಅಂದರೆ ನಿಮ್ಮ ಕನ್ನಡಿಯನ್ನು ನಿಮಗೆ ತೋರಿಸ್ತಾರೆ. ಯು ನೀಡ್ ಒನ್ ಪರ್ಸನ್ ಲೈಕ್ ದಟ್. ಓಕೆ, ಸೊ ನನಗೆ ರವಿ ವೆಂಕಟೇಶನ್ ಅಂತ ನಿಮ್ಗೆ ಗೊತ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಓಕೆ, ಅವರು ಮೈಕ್ರೋಸಾಫ್ಟ್ ಇಂಡಿಯಾ ಮೈಕ್ರೋಸಾಫ್ಟ್ ಓಕೆ CEO ಆಗಿದ್ರು, ಆಮೇಲೆ ಇನ್ಫೋಸಿಸ್ ಬೋರ್ಡ್ ಮೆಂಬರ್ ಆಗಿದ್ರು. ಓಕೆ, ಸೊ ವಾಸ್ ಮೈ ಮೆಂಟಾರ್. ನಾನು ಹೋಗಿ ಮಾತಾಡಿದಾಗ ನಾನು 1-2 ಗಂಟೆ ಮಾತಾಡಿದ್ರೆ ಯೂಸ್ ಟು ಸ್ಪೀಕ್ ಫಾರ್ ಲೆಸ್ ದ್ಯಾನ್ 2 minutes ಅಷ್ಟೇ. ಸೊ ವಿ ನೀಡ್ ಸಂಬಡಿ ಲೈಕ್ ದ್ಯಾಟ್. ಈಸ್ ಬೇಸಿಕಲಿ ಯು ನೀಡ್ ಟು ಶೋ ದ ಮಿರರ್ ಟು ಯು. ನಮಗೆ ನಮ್ಮ ಕನ್ನಡಿ ನಮ್ಗೆ ತೋರಿಸ್ಬೇಕು, ನಮ್ಗೆ ಆ ಥರದವ್ರು ಬೇಕು ನಮಗೆ. ಸೊ ಆ ಥರದ್ದು ಇಲ್ದ್ರೆ ಇದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ವಿ ಮೇಕ್ ಮಾನ್ಯುಮೆಂಟಲ್ ಎರರ್ಸ್. ಯಾರಾದರೂ ಆಗ್ಬೋದು. ಓಕೆ, ನಾನು ರವಿ ವೆಂಕಟೇಶನ್ ಥರ ಎಲ್ಲರಿಗೂ ಸಿಗ್ತಾರೆ ನಾನು ಹೇಳ್ತಾ ಇಲ್ಲ, ಬಟ್ ಐ ವಾಸ್ ಲಕ್ಕಿ ಎನಫ್ ಓಕೆ ಟು ಹ್ಯಾವ್ ದಟ್. ಐ ಥಿಂಕ್ ಎವ್ರಿಬಡಿ ಶುಡ್ ಓಕೆ become that lucky enough to get a right mentor. Very important. Mentorship is underrated. Okay, in entrepreneurship journey. It is very critical. ಎಷ್ಟೊಂದು ಜನ ಮೆಂಟಾರ್ಸ್ ನಮ್ಗೆ ದುಡ್ಡು ಕೊಡಬೇಕು ಅಂತ ನೋ, ಮೆಂಟಾರ್ಸಿಂದ ನಮ್ಗೆ ದುಡ್ಡು ಬೇಕಾಗಿಲ್ಲ. ಮೆಂಟಾರ್ಸಿಂದ ನಮ್ಗೆ ಏನು ಬೇಕು, ನಮ್ಗೆ ಕೇಳೋರು ಯಾರಾದರೂ ಬೇಕು. ಏನೋ ಹೇಳ್ತಾ ಇದ್ದೀವಿ, ಕೇಳೋರು ಬೇಕು ಆ್ಯಂಡ್ ಗಿವ್ ಎ ಪರ್ಸ್ಪೆಕ್ಟಿವ್ ಆಫ್ ವಾಟ್ ಅವ್ರ ಸೊಲ್ಯೂಷನ್ ಕೊಡಿದ್ರೆ ಇರ್ಬೋದು, ಒಂದು ದೃಷ್ಟಿಕೋನ ಕೊಡ್ತಾರೆ. ಓಕೆ, ಅದು ಮುಖ್ಯ. ನಾವು ಎಷ್ಟೊಂದು ಜನ ಏನು ಹೇಳಿದ್ರೆ ಪ್ರಾಬ್ಲಮ್ ಇದ್ರೆ ನಾವು ಸೊಲ್ಯೂಷನ್ ಕೊಡುವಂತ ಹೋಗ್ತೀವಿ. ಓಕೆ, ಎಷ್ಟೊಂದು ಜನ ಫಾರ್ ಎಕ್ಸಾಂಪಲ್ ಸೋ ಮೆನಿ ಪೀಪಲ್ ರೀಚ್ ಔಟ್ ಸೇಯಿಂಗ್ ದಟ್ ಓಕೆ ನಾನು ಈ ಥರ ಮಾಡ್ತಾ ಇದ್ದೀನಿ, ಓಕೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ತಾರೆ. ನನಗೇನು ಅನ್ಸೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಿನ್ನ ಪ್ರಾಬ್ಲಮ್ ಅದು. ಸೊ ದೇರ್ ಫೋರ್ ಯು ನೀಡ್ ಟು ಗೋ ಥ್ರೂ ಯುವರ್ ಪ್ರಾಬ್ಲಮ್ಸ್ ಆ್ಯಂಡ್ ಬಟ್ ಯು ನೀಡ್ ಒನ್ ಪರ್ಸನ್ ಓಕೆ ಟು ಏನು ಹೇಳ್ತೀವಿ ಸೌಂಡ್ ಬೋರ್ಡಿಂಗ್ ಅಂತ ಹೇಳ್ತೀವಿ. ನೀವು ಹೇಳೋದನ್ನ ವಾಪಸ್ ಬರಬೇಕದು. ಓಕೆ, ನಿಮ್ಮ ಒಂದು ಆಯಾಮ ಕೊಡಬೇಕು, ಮಿರರ್ ಕೊಡಬೇಕು. ಇದು ಎರಡನೇದು. ಮೂರನೇದು ವಸಂತ್, ಓಕೆ ತುಂಬ ಮುಖ್ಯವಾದ ಅಂಶ ಟೀಮ್ಸ್. ಓಕೆ, ಎಷ್ಟೊಂದು ಜನ ಇದ್ರ ಬಗ್ಗೆ ಫೋಕಸ್ಸು ಮಾಡೋದಿಲ್ಲ. ಓಕೆ, ಏನೋ ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ ಅಂತೇಳಿ. ನಾನು ಒಂದು ಉದಾಹರಣೆ ಕೊಡ್ತೀನಿ ವಸಂತ್. ಓಕೆ, ನಾನು ಬೋಸ್ಟ್ ಮಾಡ್ಕೊಳಕ್ಕೆ ಹೇಳ್ತಿಲ್ಲ. 2014ರಿಂದ 2019 ತನಕ ನಾವು ಯಾವ ಎಂಪ್ಲಾಯಿಗೂ ನಾವು ಇನ್ಕ್ರಿಮೆಂಟ್ಸ್ ಕೊಡಲಿಲ್ಲ. ಬಟ್ ದೇ ಸ್ಟೇಡ್ ಅಲಾಂಗ್. ದೇ ಡಿಡ್ಂಟ್ ಸ್ಟೇ ಫಾರ್ ಮನಿ. ಐ ಥಿಂಕ್ ದೇ ಸ್ಟೇಡ್ ಫಾರ್ ದ ಕಾಸ್. ಅಷ್ಟೇ ವಸಂತ್. ನೌ ಈಸ್ ಇಟ್ ಪಾಸಿಬಲ್ ಟು ಬಿಲ್ಡ್ ದಟ್ ಕೈಂಡ್ ಆಫ್ ಎ ಎಕೋಸಿಸ್ಟಮ್ ಆಫ್ ಎಂಪ್ಲಾಯಿ ಎಕೋಸಿಸ್ಟಮ್? ಅದು ತುಂಬ ಮುಖ್ಯ. ವಿಷನ್ ಅಲೈನ್ಮೆಂಟ್. ಅದು ಕಷ್ಟ, ಅದು ಅಚೀವ್ ಮಾಡೋದು. ಬಟ್ ಐ ಥಿಂಕ್ ದೇ ಅಂಡರ್ಸ್ಟ್ಯಾಂಡ್. ಸೊ 2014ರಲ್ಲಿ ನಮ್ಮದು ಹಾಲು ಕೊಡ್ತಾ ಇದ್ವಿ, ದುಡ್ಡು ವಾಪಸ್ ಬರ್ತಿರ್ಲಿಲ್ಲ. ಓಕೆ, ವಿ ರ್ಯಾನ್ ಔಟ್ ಆಫ್ ಮನಿ. ದಿಸ್ ಒನ್ ಎವ್ರಿ ಮಂತ್ ಐ ಯೂಸ್ ಟು ಗೆಟ್ ಇಂಟು ಎ ಕಾಲ್ ವಿತ್ ದಿಸ್ ಪೀಪಲ್. 50,000 ಕೊಡ್ರಪ್ಪ, 70,000 ಕೊಡ್ರಪ್ಪ, ಸ್ಯಾಲ್ರಿ ಪೇಮೆಂಟ್ಸ್ ಇಲ್ಲ ಅಂತ. ಸೋ ಮೆನಿ ಪೀಪಲ್ ಕೇಮ್ ಅಂಡ್ ಟೋಲ್ಡ್ ಮಿ, ನಮ್ಮ ಎಂಪ್ಲಾಯೀಸ್ ಅಲ್ಲೇ.
ನನಗೆ ಈ ತಿಂಗಳೇನು ಬೇಕಾಗಿಲ್ಲ, ಹ್ಮ್. ಓಕೆ ಬೇರೆಯವ್ರಿಗೆ ಕೊಡಿ ಅಂತ. ಓಕೆ. So many people have approached me. ಬ್ಯೂಟಿಫುಲ್. Okay. That is for me, okay, that's the reason I want to work with them. Hmm. Recently, okay, one of the senior employees and told, and hey, I'm trying to go out, okay, all of it. And see, I can't imagine Akshakalpa without you. Okay, ಅಷ್ಟೇ ಹೇಳಿದ್ದು ನಾನು. I can't imagine Akshakalpa without you. If we go out, we both will go together. That's it. So ನಾನು ಹೇಳಿದ ಆ ಲೆವೆಲ್ ರ್ಯಾಪ್ ಹೋಗ್ಬೇಕು. ವಾಟ್ ಎವರ್ ಮೈಟ್ ಬಿ ದ ಡಿಫರೆನ್ಸ್ ಆಫ್ ಒಪಿನಿಯನ್, ಇಶ್ಯೂಸ್, ಚಾಲೆಂಜಸ್, ವಿ ನೀಡ್ ಅ ರ್ಯಾಪ್. ತುಂಬ ಇಂಪಾರ್ಟೆಂಟ್ ಇದು. ಸೊ ನನ್ನ ಪ್ರಕಾರ ಇದು 3ನೇ ಅಂಶ, ಇದು ಥೀಮ್ಸ್ ಕಟ್ಟೋದ್ರಲ್ಲಿ. ಲೋಕಲ್ ಮಾರ್ಕೆಟ್ ಆಕ್ಸೆಸ್ ತಗೊಳ್ಳೋದು, ಒಳ್ಳೆ ಮೆಂಟಾರ್ ಇದು, ಒಳ್ಳೆ ಟೀಮ್ ಕಟ್ಟೋದು. 4ನೇದು ಏನಪ್ಪ ಅಂದರೆ ಎಸ್ಪೆಷಲಿ ಟೈರ್ 2, ಟೈರ್ 3 ಓಕೆ ಸೆಟಪ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈರ್ 2, ಟೈರ್ 3 ಟೌನ್ಸ್ ಆರ್ ಟ್ರೇಡ್ ಟೌನ್ಸ್. ತುಂಬ ಟ್ರೇಡ್ ಇರುತ್ತೆ. ಓಕೆ, ಬಟ್ಟೆ ಅಂಗಡಿ, ಓಕೆ, ಅಥವಾ ಒಂದು ಕಿರಾಣಿ ಅಂಗಡಿ, ಈ ಥರ ಮೋಸ್ಟ್ ಆಫ್ ದೆಮ್ ಆರ್ ಟ್ರೇಡ್ ಟೌನ್ಸ್. ಓಕೆ, ದೇ ಆರ್ ನಾಟ್ ಓಕೆ ಎಕನಾಮಿಕ್ ಇಂಜಿನ್ಸ್ ಪರ್ ಸೆ. ಆ ಟ್ರೇಡ್ ಟೌನ್ ಅಲ್ಲಿ ಓಕೆ ಯು ಶುಡ್ ಬಿ ಏಬಲ್ ಟು ಮೇಕ್ ಎ ಮಾರ್ಕ್. ಟ್ರೇಡರ್ಸ್ ಆಕ್ಚುಲಿ ಹ್ಯಾವ್ ಮನಿ. Actually, they have money. For example, Tipturalli, the people who trade cloths, they have a lot of money. Okay, from ages they have been trading. Amazing people with business acumen. I think we need to identify some communities like this. I think they should be our first customers. Okay. First customers are whatever you do, we should be able to get them on board. So our customer discovery ideyalla, adu a little bit painful, and you should be able to go on, okay, sell. ಆಮೇಲೆ ನಾವು ಎಷ್ಟೊಂದು ಪ್ರಾಡಕ್ಟ್ MVP ಬಂದಾಗ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ ನಾವು, ಬೇಕಾಗಿಲ್ಲ. ಫಸ್ಟ್ who are your first customers? People whom you know. First let us get to them, okay, and ensure okay they buy this product and they give the feedback and okay and get the cash flow happen. ಪರ್ಫೆಕ್ಟ್ ಸರ್, ಸಖತ್ ಚೆನ್ನಾಗಿ ಹೇಳಿದ್ರಿ ಆ 4 ಪಾಯಿಂಟ್ಸ್. ಹೋಪ್ಫುಲಿ ನಮ್ಮ ಆಡಿಯನ್ಸ್ಗೂ ಅದು ಹೆಚ್ಚು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಆಗುತ್ತೆ ಅಂದ್ಕೊಳ್ತೀನಿ ನಾನು. ಸೊ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ಕೊನೆಯದಾಗಿ ನಿಮ್ಮ ಮುಂದಿನ ಯೋಜನೆಗಳೇನು? ಅಕ್ಷಯಕಲ್ಪ ಮುಂದೆ ಏನು ಮಾಡುತ್ತೆ? 2800 ಇದ್ದು 5000 10,000 ಫಾರ್ಮರ್ಸ್ ಕಮ್ಯುನಿಟಿ ಬಿಲ್ಡ್ ಮಾಡಬೇಕಾ? ಬೇರೆ ಊರುಗಳಿಗೂ ಬೇರೆ ರಾಜ್ಯಗಳಿಗೆ ವಿಸ್ತರಿಸೋ ಪ್ಲ್ಯಾನ್ ಇದೆಯಾ? IPO ಮಾಡುತ್ತಾ? ಸಿ ಇದು ಪ್ರೈಮರಿ ಪ್ರಾಬ್ಲಮ್ ನಾವು ಏನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂದರೆ, ತಿಪ್ಟೂರಲ್ಲಿ ಏನು ಮಾಡಿದ್ವೋ ಅದನ್ನು ಡಿಫ್ರೆಂಟ್ ಆಗ್ರೋ ಕ್ಲೈಮ್ಯಾಟಿಕ್ ಕಂಡೀಷನ್ಸಲ್ಲಿ ರಿಪ್ಲಿಕೇಟ್ ಮಾಡೋಕ್ಕಾಗುತ್ತಾ ಇಲ್ವ ಅಂತ ನೋಡ್ತಾ ಇದ್ದೀವಿ. ಓಕೆ, ಒಂದು ಉದಾಹರಣೆಗೆ ತಿಪ್ಟೂರು ಏನಪ್ಪ ಅಂದರೆ 700 ಮಿಲಿಮೀಟರ್ ರೈನ್, ಓಕೆ, ರೆಡ್ ಸ್ಯಾಂಡಿ ಲೂಮಿ ಸಾಯಿಲ್, ಓಕೆ, ಲಿಟ್ಲ್ ಬಿಟ್ ಆಫ್ ಎ ಓಕೆ ಮೋಸ್ಟ್ಲಿ ರೈನ್ ಫೆಡ್ ಓಕೆ ಸಿಸ್ಟಮ್. ಈಗ ಚೆಂಗಲ್ಪೆಟ್ಟಿಗೆ ಹೋದರೆ, ಈಗ ತಮಿಳ್ಗೆ ಹೋದರೆ, ಅಲ್ಲ ಚೆಂಗಲ್ಪೆಟ್ಟು ತಮಿಳ್ನಾಡಲ್ಲಿ ಓಕೆ 1400 millimeters of rain. It happens in 5 months. Just pours. And afterwards drinking water ಇಲ್ಲ. ಅದು ಅಲ್ಲಿ ಅವರಿಗೆ ಭತ್ತ ಬಿಟ್ಟು ಇನ್ನೇನು ಗೊತ್ತಿಲ್ಲ ಅವ್ರ ಲೈಫಲ್ಲಿ. ಏನು ಗೊತ್ತಿಲ್ಲ, ಹಸುಗಳು ಸಾಕಣೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಓಕೆ, ಅದು ಒಂದು ಅದರ ಆಗ್ರೋ ಕ್ಲೈಮ್ಯಾಟಿಕ್ ಕಂಡೀಷನ್. ಥರ್ಡ್ ಒನ್ ಈಸ್ ರಂಗಾರೆಡ್ಡಿ ಮೆಹಬೂಬ್ ನಗರ್ ಡಿಸ್ಟ್ರಿಕ್ಟ್, ಓಕೆ, ತೆಲಂಗಾಣದಲ್ಲಿ. ಓಕೆ, ಫೋರ್ತ್ ಒನ್ ಈಸ್ ಅಹಿಲ್ಯಾನಗರ್ ಇನ್ ಪುಣೆ. ದೇ ಡಿಫ್ರೆಂಟ್ ಆಗ್ರೋ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಈ ತಿಪ್ಟೂರು ಮಾಡೆಲ್ನ ಬೇರೆ ಕಡೆ ರಿಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ವಸಂತ್. ದಟ್ ಈಸ್ ಅವರ್ ನೆಕ್ಸ್ಟ್ ಫೇಸ್. ಓಕೆ, ಸೊ ಈ ಪ್ರೋಸೆಸ್ಸಲ್ಲಿ ನಾವು ತಿಪ್ಟೂರಲ್ಲಿ ಏನು ಕಲ್ತೋ ಬೇರೆ ಕಡೆ ತೊಗೊಂಡೋಗಿ ಅಲ್ಲಿ ಓಕೆ ಪರ್ಕ್ಯುಲೇಟ್ ಡೌನ್ ಮಾಡಬೇಕು ಅಂತ ಇದ್ದೀವಿ. ಬಟ್ ಚಾಲೆಂಜಸ್ ಇದೆ. ಓಕೆ, ವ್ಯವಸಾಯ ಅಂದರೆ ನಾವು ಎಷ್ಟೊಂದು ಜನ ಏನು ಅಂದ್ಕೊಳ್ತೀವಿ, ಅಲ್ಲಿ ಹೋಗ್ಬಿಟ್ಟು ಹೇಳ್ಬಿಟ್ರೆ ಆಗ್ಬಿಡುತ್ತೆ ಅಂದ್ಕೊಳ್ತೀವಿ. ಇಲ್ಲ, ವ್ಯವಸಾಯ ಇಸ್ ಕಲ್ಚರ್. ಈಗ ಒಂದು ದಿವಸ ತಿಪ್ಟೂರು ಅವ್ರಿಗೆ ಬಂದು ಭತ್ತ ಬೆಳೀರಿ ಅಂದರೆ ಕಷ್ಟ. ಓಕೆ, ಚೆಂಗಲ್ಪೇಟೆ ಅವ್ರಿಗೆ ಹೋಗ್ಬಿಟ್ಟು ನೀವು ರಾಗಿ ಬೆಳೀರಿ ಅಂದರೆ ಕಷ್ಟ. ಓಕೆ, ಯಾಕಂದರೆ ದ ಡಿಫ್ರೆಂಟ್ ಕಲ್ಚರ್ ಅದು. ಓಕೆ, ಎಷ್ಟೊಂದು ಜನಕ್ಕೆ ಅರ್ಥ ಆಗೋದಿಲ್ಲ ಕಲ್ಚರ್. ಓಕೆ, ನೀವು ಕಲ್ಚರ್ ಜೊತೆಲಿ ಕೆಲಸ ಮಾಡಬೇಕು. ಈಚ್ ಕಲ್ಚರ್ ಈಸ್ ಡಿಫ್ರೆಂಟ್, ಸಾಯಿಲ್ ಈಸ್ ಡಿಫ್ರೆಂಟ್, ರೈನ್ ಈಸ್ ಡಿಫ್ರೆಂಟ್. ಓಕೆ, ಸೊ ದ ಎಂಟೈರ್ ಆಗ್ರಾನಮಿ ಈಸ್ ಡಿಫ್ರೆಂಟ್. ನಾವು ಈ ಥರ ಎಲ್ಲ ಹೋಗಿ ಅಕ್ಯುಮುಲೇಷನ್ ಮಾಡಿ, ಓಕೆ, ವಿ ವಾಂಟ್ ಟು ಟೇಕ್ ಇಟ್ ಟು ಆಲ್ 15 ಆಗ್ರೋ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ in India in maybe in 100 years. So that is the vision of Akshakalpa. Okay, we are not working definitely for next year. We are working for next 100 years of institution building, where we can go to this 15 agroclimatic conditions, prove that farming is viable, prove that young people can take up farming. Okay, I want to sign off, okay, saying Akshakalpada average age gotta ರೈತನ ಏಜು 32 ವರ್ಷ. Average age of an Indian farmer is 52.
ನೋಡಿ ಏನು ಚೇಂಜಸ್ ಆಗುತ್ತೆ ಅಂತ Right. ವ್ಯವಸಾಯದಲ್ಲಿ. ಹ್ಮ್. ಯಂಗ್ಸ್ಟರ್ಸ್ ಬರ್ತಾರೆ, ಬಟ್ ವ್ಯವಸಾಯಕ್ಕೂ ಒಂದು ಕಾಲ ಬರುತ್ತೆ. ಹ್ಮ್. ಸೊ ಅದಕ್ಕೆ ನಾವು ವೆಯ್ಟ್ ಮಾಡಬೇಕು. ವಿ ನೀಡ್ ಟು ಹ್ಮ್. ಬೈ ಟೈಮ್. ಯಾವಾಗ ಟೈಮ್ ಬೈ ಮಾಡ್ತೀವಿ ಅಂದರೆ ಯಂಗ್ಸ್ಟರ್ಸ್ನ ವ್ಯವಸಾಯದಲ್ಲಿ ಇಟ್ಕೊಂಡಾಗ. ಹ್ಮ್. ನಾವು ಯಂಗ್ಸ್ಟರ್ಸ್ನ ಯಾವಾಗ ವ್ಯವಸಾಯದಲ್ಲಿ ತೆಗೆದುಬಿಟ್ವೋ ಹ್ಮ್. ಅದಕ್ಕೆ ಕಾಯಕಲ್ಪ ಇಲ್ಲ. Right. ಸೊ ದಟ್ಸ್ ಮೈ ವಿಷನ್, ಗೆಟಿಂಗ್ ಯಂಗ್ಸ್ಟರ್ಸ್ ಹ್ಮ್. ಇಂಟು ಫಾರ್ಮಿಂಗ್ ಇನ್ 15 ಆಗ್ರೋ-ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಹ್ಮ್. ನಮ್ಮ ಪಾಲಿಸಿ ಸ್ಟೇಟ್ಮೆಂಟ್ಸ್ ಏನು ಹೇಳ್ತಾ ಇದೆ, ಜಾಸ್ತಿ ಜನ ಇದ್ದಾರೆ ವ್ಯವಸಾಯದಲ್ಲಿ, ತೆಗೆದುಬಿಟ್ಟು ಬೇರೆ ಕಡೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ನೀವು ಬೇರೆ ಕಡೆ ಹಾಕಿ ಅಂತ ಹೇಳಿದಾಗ ಯಾರು ಮೈಗ್ರೇಟ್ ಆಗ್ತಾರೆ ಗೊತ್ತಾ? ಹ್ಮ್. ಯಂಗ್ಸ್ಟರ್ಸ್. ಹ್ಮ್. ದ ಮೂಮೆಂಟ್ ವ್ಯವಸಾಯದ ಪಾಲಿಸಿ ಸ್ಟೇಟ್ಮೆಂಟ್ ಆ ಥರ ಆದಾಗ ಅನ್ನೋಯಿಂಗ್ಲಿ ವಿ ಆರ್ ರಿಮೂವ್ಡ್ ಯಂಗ್ಸ್ಟರ್ಸ್. ಹ್ಮ್. Right. ಸೊ ವಾಟ್ ದೇ ಲೆಫ್ಟ್ ಈಸ್ ಓಲ್ಡ್ ಪೀಪಲ್. ಹ್ಮ್. ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಬೇರೆ ಕಡೆ ಹೋಗಿ ಆಸ್ಪದ ಇಲ್ಲ, ಹ್ಮ್. ವ್ಯವಸಾಯ ಮಾಡ್ತಾರೆ. ಸೊ ಸ್ವಲ್ಪ ದಿನ ಆದಮೇಲೆ ಅವರು ರಿಟೈರ್ ಆಗ್ತಾರೆ. ದೇ Right. ಕಾಂಟ್ ಕೀಪ್ ಡೂಯಿಂಗ್ ಫಾರ್ಮಿಂಗ್ ಫಾರ್ ಎವರ್. ಹ್ಮ್. ಸೊ ಈ ಸಿಸ್ಟಮ್ಸ್ನ ಚೇಂಜ್ ಮಾಡಬೇಕು ಅನ್ನೋದು ಇಸ್ ಒನ್ ವಿಷನ್. Right. I don't have a much vision on sales. I don't have much vision on IPO, GPO ಅದೆಲ್ಲನೂ. ಹ್ಮ್. ಸೊ ಇಟ್ ಇಸ್ ನನ್ನ ಪ್ರಕಾರ ವೆರಿ ನ್ಯಾರೋ ಥಿಂಕಿಂಗ್. ಹ್ಮ್. ಅದಕ್ಕೆ ಬೆಲೆನೂ ಇಲ್ಲ ನನ್ನ ಪ್ರಕಾರ. ಹ್ಮ್. ಸೊ ಯಾವಾಗ ಬೆಲೆ ಬರುತ್ತೆ ಅಂದರೆ ನಮ್ಮ ರೈತರ ಕೈಗೆ ನಾವು ದುಡ್ಡು ಸೇರಿಸಿ ಯಂಗ್ಸ್ಟರ್ಸ್ನ ವ್ಯವಸಾಯಕ್ಕೆ ತೊಗೊಂಡ್ಬಂದಾಗ ನನ್ನ ಮಗುಗೆ ಊಟ ಸಿಗುತ್ತೆ. ಹ್ಮ್. ಐ ಆಮ್ ಸೋ ಸೆಲ್ಫಿಶ್. ಹ್ಮ್. ನಾನು ಐ ಆಮ್ ಟ್ರೈಂಗ್ ಟು ಸಾಲ್ವ್ ಎ ಪ್ರಾಬ್ಲಮ್ ಫಾರ್ ಮೈ ಫ್ಯಾಮಿಲಿ. ಹ್ಮ್. ಸೊ ಬೈ ಫುಡ್ ಪ್ರೊಡಕ್ಷನ್ ಐ ಥಿಂಕ್ Right. ಎವ್ರಿಬಡಿ ಶುಡ್ ಬಿ ಸ್ಕೇರ್ಡ್ ಅಬೌಟ್ ದಟ್. ಹ್ಮ್. ನಾನಂತ ತುಂಬ ಭಯ ಇದೆ ನನಗೆ, ಹ್ಮ್. ಏನಾಗುತ್ತೆ, ಹೇಗಾಗುತ್ತೆ, ನೆಕ್ಸ್ಟ್ ಆಹಾರ ಉತ್ಪಾದನೆ ಎಲ್ಲಾಗುತ್ತೆ, ಆಗುತ್ತೋ ಇಲ್ವೋ ಹ್ಮ್. ಯಾರಿಗೂ ಗೊತ್ತಿಲ್ಲ ವಸಂತ್. ಹ್ಮ್. ಆ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ. ಹ್ಮ್. ವಿಷನ್ ಶುಡ್ ಬಿ ಇದನ್ನು ರಿಜ್ಯುವಿನೇಟ್ ಮಾಡಬೇಕು, ಹ್ಮ್. ಪಾಸಿಟಿವ್ ಎನರ್ಜಿ ತರಬೇಕು ನಮ್ಮ ವ್ಯವಸಾಯ ಮತ್ತು ವ್ಯವಸಾಯ ಕ್ಷೇತ್ರಕ್ಕೆ. Right. ಪಾಸಿಟಿವ್ ಎನರ್ಜಿ ಯಾವಾಗ ಬರುತ್ತೆ ಅಂದರೆ ಎಕನಾಮಿಕ್ಸಿಂದ, ಹ್ಮ್. ಯಂಗ್ ಪೀಪಲಿಂದ. ಹ್ಮ್. ಯಂಗ್ ಪೀಪಲ್ ನೀವು ಕರ್ಕೊಂಬಂದ್ರೆ ಇನೋವೇಷನ್ ಆಗುತ್ತೆ. ಹ್ಮ್. ಎಲ್ಲನೂ ಇನೋವೇಷನ್ ಅಕ್ಷಕಲ್ಪ ಮಾಡೋಕ್ಕಾಗೋದಿಲ್ಲ, ಎಲ್ಲ ಕಡೆ Right. ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಖಂಡಿತ. ಯಂಗ್ ಪೀಪಲ್ ದೆ ಸ್ಟಾರ್ಟ್ ಕಮಿಂಗ್ ಇನ್ ಹೋರ್ಡ್ಸ್, ಅವ್ರು ಇನೋವೇಟ್ ಮಾಡ್ತಾರೆ. ಹ್ಮ್. ನಾವು ಅದನ್ನು ದಟ್ಸ್ ವಾಟ್ ಈಸ್ ಆಂಟರ್ಪ್ರಿನರ್ಶಿಪ್ ಹ್ಮ್. ಆಲ್ ಅಬೌಟ್. Absolutely. ದ ವರ್ಕ್ ವಾಟ್ ಯು ಆರ್ ಡೂಯಿಂಗ್ Thank you. ಈಸ್ ಅಮೇಜಿಂಗ್. ಆ್ಯಕ್ಚುಲಿ ಇಟ್ಸ್ ಅಲೈನ್ಡ್ ಇನ್ ದ ಡೈರೆಕ್ಷನ್. ಹ್ಮ್. ಅದಕ್ಕೆ ನಾನು ಹೇಳೋದು ನಮ್ಮ ಟೈರ್ 2, ಟೈರ್ 3 ಟೌನ್ಸಿಂದ ಹ್ಮ್. ಬರ್ತಾರೆ, ಅವ್ರಿಗೆ ಎನ್ಕರೇಜ್ಮೆಂಟ್ ಬೇಕು. ಹ್ಮ್. ಖಂಡಿತ ಖಂಡಿತ Yeah. ಖಂಡಿತ ಸರ್. ಸೊ ಕೊನೆ ಭಾಗಕ್ಕೆ ಬಂದಿದ್ದೀವಿ ಸರ್. ಒಂದು ಸ್ವಲ್ಪ ಪ್ರತಿಯೊಬ್ಬರನ್ನು ಕೇಳ್ತೀವಿ ಪರ್ಸ್ನಲ್ ಕೆಲವು ಫೇವ್ರೇಟ್ಸ್ ಥರ. ಸಿನಿಮಾ ಎಲ್ಲ ನೋಡ್ತೀರಾ? ತುಂಬ ಕಮ್ಮಿ, ತುಂಬ ಕಮ್ಮಿ. ತುಂಬ ಕಮ್ಮಿ. ಮೊದಲು ನೋಡ್ತಾ ಇದ್ದೆ. ಹಾಂ. ನೋಡುವ ಕಾಲದಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ನೋಡಿರೋದು ತುಂಬ ನಂಗೆ ಅಚ್ಚುಮೆಚ್ಚಿನ ಸಿನಿಮಾ ಅನ್ನೋ ಥರ? ನಾನು ಫಸ್ಟ್ ನೋಡಿದ ಸಿನಿಮಾ ನಾನು 8ನೇ ತರಗತಿಯಲ್ಲಿದ್ದಾಗ ಹಾಂ. ಒಂದೇ ಬಳ್ಳಿಯ ಹೂವುಗಳು. ಓಕೆ. ತಿಪ್ಟೂರಲ್ಲಿ, ವಿನೋದ ಟಾಕೀಸಲ್ಲಿ. ಹಾಂ. ಓಕೆ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಹಾಂ. ಗೊಳೋ ಅಂತ ಹತ್ಕೊಂಡು ಬಂದಿದ್ದು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ನನ್ನ ಮೊದಲನೇ ಸಿನಿಮಾ ಅದು. ರೈಟ್. ಅಲ್ಲಿ ತನಕ ನಾನು ಟಾಕೀಸೇ ನೋಡಿರಲಿಲ್ಲ, ಹಾಂ. ಯಾಕಂದ್ರೆ ನಾವು ಹಳ್ಳಿಲಿದ್ದವರು. ಹ್ಞೂ. ನಾನು ತಿಪ್ಟೂರಿಗೆ ಹೋಗಿ ನಮ್ಮ ಡಾಕ್ಟರ್ ಡಿ ಅವ್ರ ಮನೇಲಿ ಓದೋಕ್ಕೆ ಶುರು ಮಾಡಿದೆ. ಅವ್ರು ಕರ್ಕೊಂಡು ಹೋಗಿದ್ದು, ಓಕೆ. ಓಕೆ. ವಿನೋದ ಟಾಕೀಸ್ ಕರ್ಕೊಂಡೋಗಿ ಅಜ್ಜಿ ಜೊತೆಲಿ ನಾನು, ಚಿಕ್ಕಮ್ಮ, ಚಿಕ್ಕಪ್ಪ, ತಾತ ಎಲ್ಲ ಹೋಗ್ಬಿಟ್ಟು ಎಲ್ಲರೂ ಹತ್ಕೊಂಡು ಬಂದಿದ್ದು ಒಂದೇ ನನಗೆ ಬಳ್ಳಿಯ ಹೂವುಗಳು. ನಾನು ಯಾವತ್ತೂ ಮರೆಯೋದಿಲ್ಲ ಅದನ್ನ. ಓಕೆ. ಆ ಸಿನಿಮಾ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೂಪರ್. ಪುಸ್ತಕಗಳನ್ನ ಓದ್ತೀರಾ? ತುಂಬ ಓದ್ತೀನಿ. ಸೊ ಇದು ತುಂಬ ಇತ್ತೀಚೆಗೆ ಓದಿರುವಂಥ ಅಥವಾ ಆಲ್ ದ ಟೈಮ್ ಒಂದು 2-3 ರೆಕಮೆಂಡೇಶನ್ ಥರ ಕೊಡ್ಬೋದು? ನಂದು 2 ಪುಸ್ತಕಗಳು ನನಗೆ ನನ್ನ ಜೀವನ ಚೇಂಜ್ ಮಾಡಿದ ಪುಸ್ತಕಗಳು. ಓಕೆ. ಒಂದು 1 ಸ್ಟಾರ್ ರೆವಲ್ಯೂಷನ್ ಅಂತ, ಹ್ಮ್. ಒಂದು ಹುಲಿನ ಕ್ರಾಂತಿ ಅಂತ ಕನ್ನಡದಲ್ಲಿ ತರ್ಜುಮೆ ಆಗಿದೆ. ರೈಟ್. ಸೊ ಸಂತೋಷ್ ಕೌಲಿಗೆ ಅವರು ಕನ್ನಡದಲ್ಲಿ ಬರೆದಿದ್ದಾರೆ ಅದನ್ನ. ಅದು ನನಗೆ ಇನ್ಸ್ಪಿರೇಷನಲ್ ಪುಸ್ತಕ. ಒಂದು 100 ಸಾರಿ ಓದಿರ್ಬೇಕು ಪುಸ್ತಕ. ಪ್ರತಿ ಸಾರಿ ಓದ್ದಾಗ್ಲೂ ನನ್ನ ಪರ್ಸ್ಪೆಕ್ಟಿವ್ ಆಫ್ ಫಾರ್ಮಿಂಗ್ ಚೇಂಜ್ ಆಗುತ್ತೆ. ಹ್ಮ್. ಎರಡನೇದು ಅಮೇಝಿಂಗ್ ಪುಸ್ತಕ, 1930ರಲ್ಲಿ ಬರೆದಿರೋದು. ಓಕೆ. ಆಲ್ಬರ್ಟ್ ಹೋವರ್ಡ್ ಅಂತ ಅದರ ಅನ್ ಅಗ್ರಿಕಲ್ಚರಲ್ ಟೆಸ್ಟಿಮೆಂಟ್ ಅಂತ. ಹ್ಮ್. ಅವ ಫಾರಿನರ್ ಬಂದ್ಬಿಟ್ಟು ನಮ್ಮ ದೇಶದ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ನ ಡಾಕ್ಯುಮೆಂಟ್ ಮಾಡಿದ್ದಾನೆ. ಓಹೋ. ತಿಪ್ಪೆ ಗೊಬ್ಬರ ಹೇಗೆ ಮಾಡೋದು ಅಂತ ಹೇಳಿದ್ದಾನೆ. ಹ್ಮ್. ಅವನು ತಿಪ್ಪೆ ಗೊಬ್ಬರ ಹೇಗೆ ಮಾಡ್ಬೇಕಂತ ಹೇಳಿದ್ನಲ್ಲ, ಅದನ್ನ ನಾವು ಕಾಪಿ ಮಾಡಿರೋದು. ಹ್ಮ್. ಓಕೆ. ಇಂಡೋರ್ ಮೆಥಡ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ, ಹೌದಾ? ಬ್ಯೂಟಿಫುಲ್ ಆಗಿ ಸೊ ಎಕ್ಸ್ಪ್ಲೇನ್ ಮಾಡ್ತಾನೆ. 1930s ಬುಕ್. 1930s ಬುಕ್ ಅದು. ಎಷ್ಟೊಂದು ಜನ ನಾನು ಕೇಳ್ತೀನಿ, ಅದು ಓದೇ ಇಲ್ಲ ಅವರು. ಫ್ರೀ ಡೌನ್ಲೋಡ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ. ಒಂದು ಹುಲಿನ ಕ್ರಾಂತಿನೂ ಪುಸ್ತಕ ಸಿಗುತ್ತೆ, ಕೊಂಡ್ಕೊಳ್ಳಿ. ಹ್ಮ್. ಸಂತೋಷ್ ಕೌಲಿಗೆ ಅವ್ರದ್ದು ಫೋನ್ ಮಾಡಿ ತೊಗೊಂಡ್ಬಿಟ್ಟು ಅವರಿಂದ ಪ್ರತಿಗಳನ್ನ ತೊಗೊಂಬಂದು ಓದಿ. ಹ್ಮ್. ಅವೆರಡು ಪುಸ್ತಕ ನನ್ನ ಲೈಫಲ್ಲಿ ತುಂಬ 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 ಅಂದರೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ. ಓಕೆ. ನನಗೆ ಆಮೇಲೆ ಸುಮಾರು ಈ ಪರ್ಸ್ಪೆಕ್ಟಿವ್ಸ್ ಚೇಂಜ್ ಆಗೋದಕ್ಕೆ ಕೂಡ ಹ್ಮ್. ನಾನು ಈ ಪುಸ್ತಕಗಳಿಂದ ಕಲ್ತಿದ್ದು ತುಂಬ ಇದೆ. ಓಕೆ. ಬಿಲ್ಡ್ ಟು ಲಾಸ್ಟ್ ಅಂತ ಒಂದು ಪುಸ್ತಕ. ಹ್ಮ್.
ಸಂಸ್ಥೆಗಳನ್ನ ಹೇಗೆ ಕಟ್ಟಬೇಕು, ಹ್ಮ್ ಅಥವಾ 100 ವರ್ಷ ಓಕೆ ಉಳ್ಕೊಂಡಿರೋ ಸಂಸ್ಥೆಗಳು ಹೆಂಗೆ ಕಟ್ಟಿದ್ದಾರೆ. ಹ್ಮ್ ಅಮೇಝಿಂಗ್ ಇನ್ಸ್ಪಿರೇಷನ್. ಓಕೆ ಓಕೆ, ಹ್ಮ್ ಅದರಲ್ಲಿ ಟೀಮ್ಸ್ ಬಗ್ಗೆ ಒಂದು ಹೇಳ್ತಾನೆ. ಓಕೆ, ಏನು ಹೇಳ್ತಾನೆ ಅಂದರೆ, ಯಾರಾದರೂ ನಿನಗೆ ಒಳ್ಳೆ ವ್ಯಕ್ತಿ ನಿನ್ಗೆ ಕಂಡು ಬಂದರೆ ಹ್ಮ್ ಅವನು ಎಲ್ಲಿ ಅವನಿಗೆ ಜಾಬ್ ಹುಡುಕ್ಬೇಡ, ಹ್ಮ್ ಜಸ್ಟ್ ಆನ್ ಬೋರ್ಡಿಂಗ್. ಹ್ಮ್ ಬಸ್ಸಲ್ಲಿ ಯಾವ ಸೀಟಲ್ಲಿ ಕೂತ್ಕೊಳ್ತಾನೆ ಆಮೇಲೆ ಡಿಸೈಡ್ ಮಾಡು. ಹ್ಮ್ ಅವ್ನು ಡ್ರೈವರ್ ಆಗ್ತಾನೋ, ಕಂಡಕ್ಟರ್ ಆಗ್ತಾನೋ, ಹ್ಮ್ ಅಥವಾ ಫಸ್ಟ್ ಸೀಟಲ್ಲಿ ಕೂತ್ಕೊಳ್ತಾನೋ, ಮಧ್ಯ ಸೀಟಲ್ಲಿ ಕೂತ್ಕೊಳ್ತಾನೋ, ಓಕೆ ಆಮೇಲೆ ಸೀಟ್ ಕೊಳ್ತಾನೋ. ಜಿಮ್ ಕಾಲಿನ್ಸ್ ಬ್ಯೂಟಿಫುಲ್ ಆಗಿ ಹೇಳ್ತಾನೆ. ಹ್ಮ್ ಅದು ನನ್ನ ಪರ್ಸ್ಪೆಕ್ಟಿವ್ ಆಫ್ ದ ಟೀಮ್ಸ್ ಚೇಂಜ್ಡ್. ಹ್ಮ್ ಹ್ಮ್ ಸೊ ದೆರ್ ಫೋರ್ ಏನಾಗುತ್ತೆ ಅಂದರೆ, ನಾವು ಹೈರಿಂಗ್ ಮಾಡಬೇಕಾದ್ರೆ ಹ್ಮ್ ಹುಡ್ಕೊಂಡು ಹೋಗ್ತೀವಿ. ಹ್ಮ್ ದಟ್ ಈಸ್ ರೆಡಿಕ್ಯುಲಸ್. ಹ್ಮ್ ನೀವು ಎಷ್ಟೊಂದು ಜನ ಇಂಟ್ರಾಕ್ಟ್ ಮಾಡಬೇಕಾದ್ರೆ ಯು ಫೈಂಡ್ ಗ್ರೇಟ್ ಪೀಪಲ್. ರೈಟ್ ಜಸ್ಟ್ ಟೇಕ್ ದೆಮ್ ಆನ್ ಬೋರ್ಡ್. ನೋ, ಡೋಂಟ್ ವರಿ ಅಬೌಟ್ ಹ್ಮ್ ಅವನು ಎಲ್ಲಿ ಫಿಟ್ ಆಗ್ತಾನೆ, ಏನಾಗ್ತಾನೆ, ಹಿಂಗಾಗ್ತಾನೆ. ಹ್ಮ್ ಈಸ್ ಅ ಗ್ರೇಟ್ ಪರ್ಸನ್. ಟ್ರೂ ಟ್ರೂ ಓಕೆ, ಆ್ಯಂಡ್ ಈಸ್ ಬೆಟರ್ ದ್ಯಾನ್ ಯು. ಹ್ಮ್ ಓಕೆ, ಇನ್ ಆಲ್ ಆಸ್ಪೆಕ್ಟ್ ಗೆಟ್ ದೆಮ್, ದೆನ್ ಯು ವಿಲ್ ಫಿಗರ್ ಔಟ್ ವಾಟ್ ಟು ಡೂ. ಹ್ಮ್ ಈ ಥರ ಏನಾಗುತ್ತೆ, ಈ ಥರ ಸಂಸ್ಥೆಗಳು ಕಟ್ಟಬೇಕಂದ್ರೆ ಬಿಲ್ಡ್ ಟು ಲಾಸ್ಟ್ ಅಂದರೆ 100 ವರ್ಷಗಳು 200 ವರ್ಷಗಳು ಬದುಕಬೇಕು ನಿಜ. ಅಂತ ಸಂಸ್ಥೆಗಳನ್ನ ಹ್ಮ್ ಈ ಥರನೇ ಕಟ್ಟಿರೋದು. ಹ್ಮ್ ದೇ ವರ್ ನೆವರ್ ಬಿಲ್ಟ್ ಆನ್ ಓಕೆ ಆನ್ಬೋರ್ಡಿಂಗ್ ಪೀಪಲ್ ವೆನ್ ಯು ವಾಂಟ್. ದೇ ವರ್ ಬಿಲ್ಟ್ ಆನ್ ಆನ್ಬೋರ್ಡಿಂಗ್ ಪೀಪಲ್ ವೆನ್ ಯು ಫೈಂಡ್ ದೆಮ್, ಹ್ಮ್ ಸ್ಪಾಟ್ ದೆಮ್ ಸ್ಪಾಟ್ ದೆಮ್. ಓಕೆ, ಅದು ನಮ್ಮಲ್ಲಿ ಚೇಂಜ್ ಆಗಬೇಕು. ಈ ಪುಸ್ತಕಗಳು ಓಕೆ ಬಿಲ್ಡ್ ಟು ಲಾಸ್ಟ್ ಇಸ್ ಅನ್ ಅಮೇಝಿಂಗ್. ಹ್ಮ್ ಇದು ಜಿಮ್ ಕಾಲಿನ್ಸ್ ಯಾರು ಓದಬೇಕು, ಅದು ನೋಡಿ. ಅದು ಹ್ಮ್ ಸೊ ಈ ಸೂಪರ್ ಥರ ದೇರ್ ಆಲ್ ಇನ್ಸ್ಪಿರೇಷನಲ್ ಬುಕ್ಸ್. ಜಿಮ್ ಕಾಲಿನ್ಸ್ನ ಐ ಕೀಪ್ ರೀಡಿಂಗ್. ಹ್ಮ್ ಅದು ಫ್ಲೈ ವೀಲ್ ಬಗ್ಗೆ ಮಾತಾಡ್ತಾನೆ. ಹ್ಮ್. ಓಕೆ, ಎಷ್ಟೊಂದು ಜನಕ್ಕೆ ಫ್ಲೈ ವೀಲ್ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ. ಹೌದು. ಓಕೆ, ಹ್ಮ್. ಹೌ ಇಟ್ ಗೈನ್ಸ್ ಮೊಮೆಂಟಮ್. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ವಿ ನೀಡ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್. ಖಂಡಿತ ಅಮೇಝಿಂಗ್ ಬುಕ್ಸ್ ಔಟ್ ದೇರ್. ಐ ಥಿಂಕ್ ವಿ ನೀಡ್ ಟು ಎಕ್ಸ್ಪ್ಲೋರ್. ಅಟ್ಲೀಸ್ಟ್ ನನಗಿಷ್ಟ ಆಗಿದ್ದು ಇವು 2 ಪುಸ್ತಕಗಳು, ಮತ್ತು ಜಿಮ್ ಕಾಲಿನ್ಸ್ ಮೈ ಖಂಡಿತ ಫೇವ್ರೆಟ್ ಆಥರ್. ಹ್ಮ್ ಆ್ಯಂಡ್ ಆಫ್ ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಬುಕ್ಸ್. ಓಕೆ, ವಿ ಕೀಪ್ ರೀಡಿಂಗ್. ನನಗೆ ಒಂದು ಆಥರು ತುಂಬ ಇಷ್ಟ ಆಗುತ್ತೆ ಅಂದರೆ ತೇಜಸ್ವಿ ಅವ್ರದ್ದು. ಹ್ಮ್ ತೇಜಸ್ವಿ ಅವ್ರ ಪ್ರತಿ ಪುಸ್ತಕನೂ ಓದಿದ್ದೀನಿ. ಹ್ಮ್ ಓಕೆ, ಅದು ಲೈಬ್ರರಿನೇ ಇಟ್ಕೊಂಡಿದ್ದೀನಿ, ಎಲ್ಲ ಪುಸ್ತಕಗಳು ಇದೆ. ಹ್ಮ್ ಭೈರಪ್ಪ ಅವ್ರದ್ದು ಹ್ಮ್. ಆಲ್ಮೋಸ್ಟ್ ಎಲ್ಲನೂ ಓದಿದ್ದೀನಿ. ಓಕೆ ಭೈರಪ್ಪ ಅವ್ರ ಎಲ್ಲ ಪುಸ್ತಕಗಳು ಇದೆ. ಓಕೆ Okay, ಈಗಲೂ ಕೂಡ. ಓಕೆ, ಫಾರ್ ಎಕ್ಸಾಂಪಲ್ ಪರ್ವ, ಹ್ಮ್ ನನ್ನ ಪರ್ಸ್ಪೆಕ್ಟಿವ್ ಆಫ್ ಓಕೆ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್, ಹ್ಮ್ ಪರ್ವ ನನಗೆ ಅದಕ್ಕಷ್ಟು ಬೇಸಿಸ್ ಓಕೆ ಇನ್ಯಾವುದು ಕೊಡೋಕ್ಕೂ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಇಂಪಾಸಿಬಲ್. ಹ್ಮ್ ಯಾರಾದರೂ ಪರ್ವ ಓದಿಲ್ಲ ಅಂದರೆ ನನ್ನ ಪ್ರಕಾರ ದೊಡ್ಡ ಮಿಸ್ಸಿಂಗ್ ಪೀಸ್ ಅದು. ರೈಟ್ ಅಬ್ಸಲ್ಯೂಟ್ಲಿ ನನ್ನ ಪ್ರಕಾರ ಹ್ಮ್ ಎಲ್ಲರೂ ಓದಲೇಬೇಕು. ಹ್ಮ್, ನಿಜ, ನಿಜ. ಓದಬೇಕಾಗಿರೋ ಪುಸ್ತಕ ಅದು. ಖಂಡಿತ ನಮ್ಮ ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ಬಿಡುತ್ತೆ. ನಮ್ಮ ಏನೇನು ಅಂದ್ಕೊಳ್ತೀವಿ ಜನರ ಬಗ್ಗೆ, ಕಾರಣಗಳೇನು, ಹ್ಮ್ ಹೇಗಾಯಿತು, ಓಕೆ ಬೇಸಿಸ್ ಆಫ್ ಅವರ್ ಬಿಲೀಫ್ಸ್ ಹ್ಮ್ ಓಕೆ ಚೇಂಜ್ ಆಗ್ಬಿಡುತ್ತೆ ಅದು. Right. ಪರ್ವ ಓಕೆ ಸಂಸ್ಕಾರ. ಹ್ಮ್. ಓಕೆ, ಸೊ ದೇರ್ ಆಲ್ ಓಕೆ ವೆರಿ ವೆರಿ ಇನ್ಫ್ಲೂಯೆನ್ಷಿಯಲ್ ಬುಕ್ಸ್ ನನ್ನ ಪ್ರಕಾರ, Absolutely. ನನ್ನ ಜೀವನದಲ್ಲಿ. ಹ್ಮ್ ಸೂಪರ್ ಸರ್. ಭಾಳ ಖುಷಿ ಆಯ್ತು ನೀವು ಕನ್ನಡ ಕೃತಿಗಳನ್ನ, ಅದರಲ್ಲೂ ವಿಶೇಷವಾಗಿ ಈ ಥರದ ಸಾಹಿತ್ಯದ ಕೃತಿಗಳನ್ನೆಲ್ಲ ಓದಿದ್ದೀರಿ ಅಂತ ಕೇಳಿ. ವೆರಿ ಹ್ಯಾಪಿ. ಹಾಗೆಯೇ ಐ ಥಿಂಕ್ ನಮ್ಮ ಕೊನೆ ಭಾಗದಲ್ಲೂ ಇನ್ನೊಂದು ಪ್ರಶ್ನೆ ಕೇಳೋದಾದರೆ, ಸೊ ಊಟ ತಿಂಡಿ ವಿಚಾರಕ್ಕೆ ಬಂದಾಗ ನಿಮಗೆ ತುಂಬ ಇಷ್ಟವಾಗುವಂಥ ಊಟ ತಿಂಡಿ ಕರ್ನಾಟಕದಲ್ಲಿ ಏನು? ಸೊ ನಮ್ಮದು ಫೇವ್ರೆಟ್ ಅಂದರೆ ರಾಗಿ ಮುದ್ದೆ. ಹ್ಮ್ ಓಕೆ, ನಾವು ನಮ್ಮೆಲ್ಲ ಕಿಚನ್ಸಲ್ಲಿ ರಾಗಿ ಮುದ್ದೆ ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟಿದ್ದೀವಿ. ರೈಟ್. ಹ್ಮ್ ಆಮೇಲೆ ಬಸ್ಸಾರು ತುಂಬ ಚೆನ್ನಾಗಿ ಮಾಡೋದು ಕಲ್ತಿದ್ದೀವಿ. ಓಕೆ ಓಕೆ, ಆಮೇಲೆ ಸ್ವಲ್ಪ ತರಕಾರಿಗಳು ನಾವೇ ಬೆಳೆಯೋಕ್ಕೆ ಶುರು ಮಾಡಿದ್ದೀವಿ. ಹ್ಮ್ ಸೊ ಎಸ್ಪೆಷಲಿ ವಿ ಲವ್ ರಾಗಿ ಮುದ್ದೆ. ನಂದು ಇಟ್ಸ್ ಅ ಮೇನ್ ಸ್ಟೇಪಲ್. ರೈಟ್. ಓಕೆ, ಆ್ಯಂಡ್ ಹಾಲ್ ಸ್ವಲ್ಪ ಐ ಜಸ್ಟ್ ಲವ್ ಮಿಲ್ಕ್. ಹ್ಮ್ ಹ್ಮ್ Recently we launched high protein milk. ಹ್ಮ್ Okay, that has become my favorite diet now. ರೈಟ್ ರೈಟ್. Okay, ನಾವೆಲ್ಲ ಏನು ಬಯಲು ಸೀಮೆಯಲ್ಲಿ ಬೆಳೆದವರು, ರಾಗಿ ಮುದ್ದೆ ತಿಲ್ದಿರ ಇದ್ರೆ ಕಷ್ಟ ಆಗಲ್ಲ. ಅಲ್ಲ. ಬ್ಯೂಟಿಫುಲ್ ಸರ್. ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. Thank you. ವಿಶೇಷವಾಗಿ ಅಗ್ರಿಕಲ್ಚರ್ನ ಬೇರೆ ಬೇರೆ ಆಯಾಮದ ಬಗ್ಗೆ ಮಾತಾಡಿದ್ರಿ. ಅಕ್ಷಯಕಲ್ಪದ ವಿಷನ್ ಏನು, ಒಂದು ಸಂಸ್ಥೆ ಕಟ್ಟೋದು ಅಂದರೆ ಏನು, ಕಂಪನಿ ಕಲ್ಚರ್ ಅಂದರೆ ಏನು, ಮಾರ್ಕೆಟಿಂಗ್ ಹೇಗೆ ಮಾಡಿದ್ರಿ, ಫಂಡಿಂಗ್ ಏನು ರೇಸ್ ಮಾಡಿದ್ರಿ. ಐ ಥಿಂಕ್ ಇದೊಂದು ನನ್ನ ಪ್ರಕಾರ ನಮ್ಮ ಈ ಜರ್ನಿಲಿ ಒನ್ ಆಫ್ ದ ಮೋಸ್ಟ್ ಇನ್ಸೈಟ್ಫುಲ್ ಎಪಿಸೋಡ್ಸ್ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಆ್ಯಂಡ್ ಇದನ್ನು ನಡ್ಸ್ಕೊಡಕ್ಕೆ ನನಗೆ ಆಗಿದ್ದಕ್ಕೆ ಐ ಆಲ್ಸೋ ಫೀಲ್ ಐ ಆಮ್ ಫಾರ್ಚುನೇಟ್. Thank you, Vasant. Thank You're you all so doing amazing work. ಥ್ಯಾಂಕ್ ಯು I ಸರ್. think ಈ ಥರ ಇನಿಷಿಯೇಟಿವ್ಸ್ ಬೇಕು. ಸ್ವಲ್ಪ ಫೌಂಡರ್ಸ್ಗೆ ಎಕ್ಸ್ಪೋಜರ್ಸ್ ಬೇಕು, ಖಂಡಿತ ಖಂಡಿತ. ಆ್ಯಂಡ್ ಇನ್ಫಾರ್ಮೇಷನ್ ಫ್ಲೋ ಆಗಬೇಕು. ಹೌದು. ಇದರಿಂದ ದೇ ಆರ್ ಆಲ್ಸೋ ಡಿಸ್ಕವರಿಂಗ್ ಲಾಟ್ ಆಫ್ ಮೆಂಟಾರ್ಸ್ ದೇ ವಿಲ್ ಡಿಸ್ಕವರ್. ಖಂಡಿತ. ನನ್ನ ಪ್ರಕಾರ ಅನಿಸುತ್ತೆ. ಹೌದು ಸರ್, ಹೌದು. ಇಟ್ಸ್ ಎ ಗ್ರೇಟ್ ಇನಿಷಿಯೇಟಿವ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಎಲ್ಲ ಮುಂದಿನ ಯೋಜನೆಗಳಿಗೆ ದೊಡ್ಡ ಯಶಸ್ಸು ಸಿಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.